ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸೀತಾಲಕ್ಷ್ಮಣಶೋಭಿಪಾರ್ಶ್ವಯುಗಲಃ ಪ್ರೀತ್ಯಾ ವನಮ್ರಾಕೃತಿಂ ವಕ್ತ್ರಾಂಭೋರುಹಸಕ್ತಹಸ್ತಕಮಲಂ ಭಕ್ತಂ ಭಟಾಗ್ರೇಸರಂ ಏಕಾಂತೆ ಹನುಮಂತಮುಕ್ತಿಸುಧಯಾ ಸಂತರ್ಪಯನ್ ಸಂತತಂ. ರಾಮಸ್ತಂಭಿತವಾರಿಧಿರ್ವಿಜಯತೆ ಧಾನುಷ್ಕಚೂಡಾಮಣಿಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ನಮೋವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರ್ಣಕಾ ಇವ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ನಿನ್ನೆ ದಿವಸ ಯುದ್ಧಕಾಂಡದಲ್ಲಿ ಆಗಲೇ ಯುದ್ಧ ಪ್ರಾರಂಭ ಆಗಿತ್ತು. ಪ್ರಾರಂಭ ಆಗುವ ಮೊದಲು ಮತ್ತೆ ರಾಯಭಾರಿಯಾಗಿ ಅಂಗದನನ್ನ ವಿಭೀಷಣನ ಅಭಿಪ್ರಾಯದಂತೆ ರಾಮಚಂದ್ರ ಕಳಿಸಿಕೊಡ್ತಾನೆ. ಅಂಗದ ಅಲ್ಲಿ ಹೋಗಿ ಎಷ್ಟು ಹೇಳಿದ್ರು ರಾವಣ ಕೇಳಲಿಲ್ಲ. ಇಷ್ಟಾದಾಗ ಯುದ್ಧ ಮಾಡೋದು ನಿಶ್ಚಯ ಅಂತ ಹೇಳಿ ಇಡೀ ಪ್ರಾಕಾರದ ಗೋಡೆಯನ್ನು ಒಡ್ಕೊಂಡು ಅಂಗದ ಬಂದು ಎಲ್ಲ ಕಪಿಗಳು ಒಳಗೆ ಹೋಗ್ಲಿಕ್ಕೆ ಅನುವು ಮಾಡಿಕೊಡ್ತಾನೆ. ಈ ರೀತಿ ರಾವಣನು ಈ ಯುದ್ಧಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾನೆ. ಇಡೀ ಲಂಕೆಯ ಒಳಗೆ ಕಪಿಗಳೆಲ್ಲ ವ್ಯಾಪಿಸಿ ಲಂಕೆಯನ್ನೆಲ್ಲ ಧ್ವಂಸ ಮಾಡ್ತಾ ಇದ್ದಾರೆ. ಇಷ್ಟಾಗಿ ಕೊನೆಗೆ ಇಂದ್ರಜಿತ್ತು ಬರ್ತಾನೆ. ಇಂದ್ರಜಿತ್ತು ಮೊದಲು ಹನುಮಂತನಿಂದ ಸೋಲ್ತಾನವನು. ಈ ರೀತಿ ಅನೇಕ ಮಂದಿ ಕಪಿಗಳು ವೀರರು, ನೀಲ, ಮೈಂದ, ವಿವಿಧ, ತಾರ, ಜಾಂಬವಂತ ಇವರೆಲ್ಲ ಅನೇಕ ಶೂರರನ್ನ ರಾಕ್ಷಸ ಶೂರರನ್ನೆಲ್ಲ ಕೊಲ್ತಾ ಬರ್ತಾರೆ. ಅದರೊಟ್ಟಿಗೆ ಬಹಳಷ್ಟು ಖಿನ್ನನಾದಂತಹ ರಾವಣ ತನ್ನ ಮಕ್ಕಳನ್ನೆಲ್ಲ ಕಳಿಸ್ತಾನೆ. ಮಕ್ಕಳನ್ನೂ ಕೂಡ ನರಾಂತಕ, ದೇವಾಂತಕ, ಯುದ್ಧೋನ್ಮತ್ತ, ಅತಿಕಾಯ ಇವ್ರನ್ನೆಲ್ಲ ಸಾಯಿಸ್ತಾ ಬರ್ತಾರೆ. ಕೊನೆಗೆ ಅತಿಕಾಯನನ್ನ ಮಹಾ ಬೃಹತ್ ಸ್ವರೂಪಿಯಾದವನು ಅವನನ್ನ ಲಕ್ಷ್ಮಣ ಕೊಲ್ತಾನೆ. ರಾಮಚಂದ್ರ ಈ ಖರನ ಮಗನಾದಂತಹ ಮಕರಾಕ್ಷ ತಾನು ರಾಮಚಂದ್ರನನ್ನ ಸಾಯಿಸಿ ಸೇಡು ತೀರಿಸ್ಕೊಳ್ತೇನೆ ಅಂತ ಬಂದವನು ಕೊನೆಗೆ ರಾಮಚಂದ್ರನಿಂದನೇ ಸಂಹಾರಗೊಳ್ಳಲ್ಪಡ್ತಾನವನು. ಇಷ್ಟಾಗಿ ಆ ರಾವಣನ ಪರಾಕ್ರಮ ನೋಡಿದ್ವಿ. ರಾವಣ ತನ್ನ ಪರಾಕ್ರಮದಿಂದಾಗಿ ಲಕ್ಷ್ಮಣನನ್ನ ಮೂರ್ಛೆಗೊಳಿಸಿ ತಾನು ಆ ಲಕ್ಷ್ಮಣನನ್ನ ಕರ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಟ್ಟಾಗ ಲಕ್ಷ್ಮಣ ತನ್ನ ನಿಜ ರೂಪದ ಸ್ಮರಣೆಯನ್ನ ಮಾಡ್ಕೊಳ್ತಾನೆ. ಶೇಷಾಂತರ್ಯಾಮಿ ಸಂಕರ್ಷಣನ್ನ ಧ್ಯಾನಿಸ್ತಾನೆ. ಆವಾಗ ಅತ್ಯಂತ ಭಾರವುಳ್ಳವನಾಗಿ ಆ ರಾವಣ ಆ ಲಕ್ಷ್ಮಣನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಷ್ಟಾಗಿ ಕೊನೆಗೆ ಆ ರಾವಣ ಬಿಟ್ಟ ಬಾಣದ ಏಟನ್ನ ರಾಮಚಂದ್ರ ಬಂದು ಆ ಲಕ್ಷ್ಮಣನ ತಲೆ ಸವರಿ ಅವನನ್ನ ಮತ್ತೆ ಏಳುವಂತೆ ಮಾಡ್ತಾನೆ. ಇಷ್ಟಾದಾಗ ಬಹಳಷ್ಟು ಜನ ಈಗಾಗ್ಲೇ ಸತ್ತೋಗಿದ್ರು. ರಾವಣನಿಗೆ ಬಹಳ ಬೇಸರ ಆಗಿತ್ತು. ಆದ್ರೂ ಹೋಗಿ ಯುದ್ಧ ಮಾಡ್ತಾ ಇದ್ದಾನೆ. ರಾಮಚಂದ್ರನನ್ನೇ ಎದುರುಗೊಳ್ತಾನೆ. ಬಹಳಷ್ಟು ಹೊತ್ತು ಯುದ್ಧ ಮಾಡಿದ ನಂತರ ರಾಮಚಂದ್ರ ರಾವಣನ ರಥ, ಸಾರಥಿ, ಧ್ವಜ, ಕಿರೀಟ ಎಲ್ಲವನ್ನು ಬೀಳಿಸಿ, ಇವತ್ತು ನಿನ್ನ ಹತ್ರ ಯುದ್ಧ ಮಾಡ್ಲಿಕ್ಕೆ ಇನ್ನೇನೂ ಇಲ್ಲ, ಇವತ್ತು ನಾನು ಬಿಡ್ತಾ ಇದ್ದೇನೆ ನಿನ್ನನ್ನ. ಹೋಗಿ ನಾಳೆ ಮನೆಯಲ್ಲೆಲ್ಲ ಸುಖ ಭೋಗಗಳನ್ನ ಅನುಭವಿಸಿ ಎಲ್ಲರಿಗೂ ನಿನ್ನ ಬಂಧು ಬಾಂಧವರನ್ನೆಲ್ಲ ಒಂದ್ಸರ್ತಿ ಭೇಟಿಯಾಗಿ ಇದೇ ಲಾಸ್ಟ್, ಇನ್ನು ನಾನು ನೋಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ಬಾ ಅಂತ ಹೇಳಿ ಆ ರಾವಣನನ್ನ ರಾಮಚಂದ್ರನೇ ಕಳಿಸ್ತಾ ಇದ್ದಾನ ಅವನನ್ನು. ಇಷ್ಟಾದಾಗ ಬಹಳಷ್ಟು ಅವಮಾನ ಆಗ್ತದೆ. ಆ ಅವಮಾನವನ್ನ ಆ ರಾವಣನಿಗೆ ತಡಿಲಿಕ್ಕೆ ಆಗುದಿಲ್ಲಂತೆ. ಇದು ಸರಿಯಾದ ಸಂದರ್ಭ ಅಂತ ಹೇಳಿ ತಿಳಿದು ತಾನು ಕುಂಭಕರ್ಣನನ್ನು ಎಬ್ಬಿಸಬೇಕು ಅಂತ ಸಂಕಲ್ಪ ಮಾಡಿ ಕುಂಭಕರ್ಣಾಗ್ರಜ ಕ್ರುದ್ಧ ಕುಂಭಕರ್ಣ ಪ್ರಬೋಧನೆ ರಾಕ್ಷಸಾಮಯುತಂ ಭೀಮಂ ಆದಿದೇಶ ಬಲೀಯಸಾಂ. ಅತ್ಯಂತ ಬಲಶಾಲಿಗಳಾದಂತಹ ಅಯುತ 10,000 ರಾಕ್ಷಸರನ್ನ
ಈ ಕುಂಭಕರ್ಣನ ಎಬಸ್ರಿ ಅಂತ ಹೇಳಿ ಕಳಿಸ್ತಾ ಇದ್ದಾನಂತೆ. ಕುಂಭಕರ್ಣ ದೊಡ್ಡ ಪರ್ವತಾಕಾರದ ಶರೀರ ಉಳ್ಳವನು. ಅವನು ಸದಾ ಮಲಗೇ ಇರ್ತಾನೆ. ಬ್ರಹ್ಮದೇವರ ವರ ಇದೆ ಅವನಿಗೆ. ಮಲಗೇ ಇರುವಂತಹ ಕುಂಭಕರ್ಣನನ್ನ ರಾಕ್ಷಸರೆಲ್ಲ ಎಬ್ಬಿಸ್ಲಿಕ್ಕೆ ಹೋಗ್ತಾ ಇದ್ರಂತೆ. ಏನ್ ಮಾಡ್ಬೇಕು? ಬೇರಿ ಏನೆಲ್ಲ ವಾದ್ಯಗಳು ಬರ್ತದೆ, ಶಂಖ, ಟಮಟೆ, ಚಂಡೆ, ಇದನ್ನೆಲ್ಲ ತಗೊಂಡು ಹೋಗಿ ಜೋರಾಗಿ ಬಾರಿಸ್ತಾ ಇದಾರಂತ ಅವನ ಮುಂದೆ. ಬಾರಿಸಿದ್ರೆ ಎಷ್ಟು ಪ್ರಯತ್ನ ಪಟ್ಟರು ಆ ಕುಂಭಕರ್ಣ ಏಳ್ಲಿಕ್ಕೆ ಕೇಳುದಿಲ್ಲಂತೆ. ಅವನು ಉಸಿರಾಡಬೇಕಾದ್ರೆ ಉಸಿರಾಟಕ್ಕೆ ಸಿಕ್ಕಿಬಿದ್ದು ಎಷ್ಟೋ ರಾಕ್ಷಸರು ದೂರ ದೂರ ಹಾರಿ ಬೀಳ್ತಾ ಇದಾರಂತೆ. ಒಂದ್ಸರ್ತಿ ಉಸಿರು ಒಳಗೆ ತಗೊಂಡ ಅಂತಂದ್ರೆ ಎಷ್ಟೋ ರಾಕ್ಷಸರು ಮೂಗೊಳಗೆ ಹೋಗ್ಬಿಡೋರಂತೆ. ಹಿಂಗಾಗಿ ಅಲ್ಲೇ ಒಳಗಡೆ ಎಷ್ಟೋ ಜನ ಸಾಯ್ತಾ ಇದಾರಂತೆ. ಕೊನೆಗೆ ದೊಡ್ಡ ದೊಡ್ಡ ಬೆಟ್ಟಗಳನ್ನು ತಂದು ಅವನ ಮೇಲೆ ಒಗೆಯೋದಂತೆ. ಹೇಳ್ತಾನೆ ನೋಡೋಣ ಅಂತ ಹೇಳಿ ಬೆಟ್ಟಗಳನ್ನು ಒಗಿತಾ ಇದ್ದಾರೆ. ಖಡ್ಗ, ಗದೆ, ಯಾವ್ಯಾವ ಆಯುಧಗಳಿದೆ ಅದನ್ನ ತಗೊಂಡು ಅವನಿಗೆಲ್ಲ ತಿವಿತಾ ಇದ್ದಾರಂತೆ. ಮೂಗತ್ರ ಹೋಗಿ ಆ ಖಡ್ಗದಿಂದೆಲ್ಲ ಅವನಿಗೆ ಗಾಯ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಷ್ಟಾದಾಗ್ಲೂ ಅವನಿಗೆ ಏನು ಆಗ್ತಾ ಇಲ್ಲಂತೆ. ಕೆಲವರೆಲ್ಲ ತಲೆ ಕೂದಲುಗಳನ್ನ ಹಿಡ್ಕೊಂಡು ಅವನ ಮೀಸೆಯನ್ನ ಹಿಡ್ಕೊಂಡು ಜೋತಾಡ್ತಾ ಇದ್ದಾರಂತೆ. ಯಾಕೆ? ಆ ಮೀಸೆ ಕಿತ್ತು ಬಂದಾಗ ಸ್ವಲ್ಪ ನೋವಿಗೆ ಏಳ್ಲಿ ಅವನು ಅಂತ ಹೇಳಿ. ಕೆಲವೊಬ್ರು ಅವನ ಕಿವಿಗಳಿಗೆ ಕೊಡದಲ್ಲಿ ನೀರು ತಂದು ಸುರಿತಾ ಇದ್ದಾರಂತೆ. ಆ ಕಿವಿಗೆ ನೀರು ಹೋಯ್ತು ಅಂತ ಸ್ವಲ್ಪ ಕಿವಿ ತಿಕ್ಕೊಳ್ಳಿಕ್ಕಾದ್ರೂ ಹೇಳ್ತಾನ ಅವನು, ಎಬ್ಬಿಸ್ಬೋದು ಅವನನ್ನ ಅಂತ ಹೇಳಿ. ಇಷ್ಟಾದ್ರೂ ಹೇಳ್ತಾ ಇಲ್ಲ. ನಾವು ಕೆಲವೊಮ್ಮೆ ಏನೋ ಸೊಳ್ಳೆ ಕಡಿತು ಅಂತ ಈ ಕಡೆ ಮಗ್ಲು ತಿರುಗಿ ಮಲಗ್ತೀವಲ್ಲ ನಾವು, ಆ ರೀತಿ ಇಲ್ಲೇನೋ ಆಗ್ತಾ ಇದೆ ಅಂತ ಹೇಳಿ ಒಂದು ಸ್ವಲ್ಪ ಎದ್ದವನಂತೆ ಮಾಡಿ ಅವನು ಈ ಕಡೆ ತಿರುಗಿ ಮಲಗ್ತಾ ಇದ್ದಾನಂತೆ. ಈ ಕಡೆ ಪಾಪ ಎಲ್ಲ ರಾಕ್ಷಸರು ನಿಂತಿದ್ರು. ಒಂದ್ ಸರ್ತಿ ಇವನು ಈ ಕಡೆ ತಿರುಗಿ ಮಲಗಿದ ಅಂತಂದ್ರೆ ಈ ಕಡೆ ಇದ್ದ ಎಲ್ಲ ರಾಕ್ಷಸರು ಅವನ ಕೈಕಾಲು ಕೆಳಗೆ ಸಿಕ್ಕಿ ಬಿದ್ದು ಸಾಯ್ತಾ ಇದ್ದಾರಂತೆ. ಈ ರೀತಿ ಎಷ್ಟೋ ರಾಕ್ಷಸರು ಅಲ್ಲೇ ಸತ್ತು ಹೋಗ್ತಾ ಇದ್ದಾರೆ ಅಂತ. ಇಷ್ಟಾಗಿ ಕೊನೆಗೆ ಕಷ್ಟಪಟ್ಟು ಆ ಕುಂಭಕರ್ಣನನ್ನು ಎಬ್ಬಿಸ್ತಾ ಇದ್ದಾರಂತೆ. ಎದ್ದ ಮೇಲೆ ಆ ಕುಂಭಕರ್ಣನಿಗೆ ಬಹಳಷ್ಟು ಹಸಿವೆ ಆಗಿರುತ್ತದೆ. ಯಾಕೆ? ಎಷ್ಟೋ ದಿನಗಳಾಗಿರುತ್ತದೆ ಮಲಗಿಯವನು. ಹಾಗಾಗಿ ಎದ್ದು ಕೂಡ್ಲೆ ಕುಡಿಲಿಕ್ಕೆ ತಿನ್ಲಿಕ್ಕೆ ಬೇಕಲ್ಲ. ಅದಕ್ಕೆ ಮಾಂಸರಾಶೀನ್ ಸರುಧಿರಾನ್ ಪೂರ್ವಮೇವೋಪಕಲ್ಪಿತಾನ್ ದ್ವಿಸಹಸ್ರ ಕರೀರೇಶು ಪೂರ್ಣಂ ಪೀತ್ವಾಥ ವಾರುಣೀಂ. ಅವನು ಅನೇಕ ಮಾಂಸ ರಾಶಿಗಳನ್ನ ತಿಂತಾ ಇದ್ದಾನಂತೆ. ಸರುಧಿರಾನ್, ಕುಡಿಲಿಕ್ಕೆ ನೀರಾಗುದಿಲ್ಲ ಅಂತ ಅವನಿಗೆ, ರಕ್ತಗಳು ಬೇಕಂತೆ, ರಕ್ತ ಕುಡಿತಾ ಇದ್ದಾನಂತೆ. ಪೂರ್ವಮೇವ ಉಪಕಲ್ಪಿತಾನ್, ಅವನು ಎದ್ದು ಕೂಡ್ಲೆ ಅವನ ಮುಂದೆ ಬಂದಿಡಬೇಕು ಅಂತ ಹೇಳಿ ಮೊದಲೇ ಎಲ್ಲ ರೆಡಿ ಮಾಡಿಟ್ಟಿದ್ರಂತೆ. ಆ ರೀತಿ ದ್ವಿಸಹಸ್ರ ಕರೀರೇಶು ಪೂರ್ಣಂ ಪೀತ್ವಾಥ ವಾರುಣೀಂ, ಸ್ವಲ್ಪ ಹೆಂಡವನ್ನ ಅಲ್ಲೇ ಇಟ್ಟಿದ್ರಂತೆ. ಅದು ಎಷ್ಟು ಅಂತಂದ್ರೆ ದ್ವಿಸಹಸ್ರ ಕರೀರೇಶು, 20,000 ಕೊಡಗಳಲ್ಲಿ ತುಂಬಿಟ್ಟ ಹೆಂಡವನ್ನೆಲ್ಲ ಕುಡಿದು ಫ್ರೆಶ್ ಆಗ್ತಾ ಇದ್ದಾನೆ ಅವನು. ಈ ರೀತಿ ಫ್ರೆಶ್ ಆಗಿ ತಾನು ರಾವಣನ ಹತ್ರ ಬರ್ತಾ ಇದ್ದಾನಂತೆ. ಬಂದು ಕೇಳ್ತಾನೆ, ಇಡೀ 3 ಲೋಕಗಳಲ್ಲಿ ಯಾವ ಲೋಕವನ್ನ ಪೂರ್ಣ ಕೊಲ್ಲಬೇಕಾಗಿದೆ ಈಗ? ನೀನು ಆಜ್ಞೆ ಮಾಡು, ನಾನು ಹೋಗ್ತೇನೆ ಅಂತ ಹೇಳಿ ಆ ಯಾವ ಲೋಕವನ್ನು ಬೇಕಾದ್ರೂ ನಾನು ಕೊಲ್ತೀನಿ ಅಂತ ಹೇಳಿ ರಾವಣನ ಹತ್ರ ಹೇಳ್ತಾ ಇದ್ದಾನಂತೆ. ರಾವಣ ಹೇಳ್ತಾನೆ, ನ ಭಯಂ ಲೋಕಪಾಲೈರ್ನೋ ಭಯಂತು ನರವಾನರೈಹಿ ರಾಮಸ್ಸ ಲಕ್ಷ್ಮಣೋ ವಧ್ಯಃ ತ್ವಯೇತ್ಯುಚೇ ಸ ರಾವಣ. ರಾವಣ ಹೇಳ್ತಾನಂತೆ, ಬೇಡಪ್ಪ, ದೇವತೆಗಳು ಯಾವ ಲೋಕವನ್ನು ನೀನು ಗೆಲ್ಲಬೇಕಾಗಿಲ್ಲ, ಈಗಾಗಲೇ ಎಲ್ಲ ಗೆದ್ದಾಗಿದೆ. ಆದ್ರೆ ಮನುಷ್ಯರು ವಾನರರು ಇಬ್ರು ಬಹಳಷ್ಟು ಕಿರಿಕಿರಿ ಮಾಡಿಬಿಟ್ಟಿದಾರಪ್ಪ ನಮ್ಗೆ. ಹಾಗಾಗಿ ಈ ನರ ವಾನರರನ್ನ ಸಾಯಿಸ್ಬೇಕಾಗಿದೆ. ಅದಕ್ಕೋಸ್ಕರ ನಿನ್ನನ್ನು ಎಬ್ಬಿಸ್ತಾ ಇದ್ದೀನಿ. ಏನಾಯ್ತು? ಮನುಷ್ಯರಿಂದ ಏನ್ ತೊಂದರೆ ಆಯ್ತಪ್ಪ ಇವನಿಗೆ ಅಂತ ಕುಂಭಕರ್ಣನಿಗೆ. ಅವಾಗ ಇಡೀ ನಡೆದ ಇತಿಹಾಸ ವೃತ್ತಾಂತವನ್ನೆಲ್ಲ ಹೇಳ್ತಾನಂತೆ. ಸೀತೆಯನ್ನ ಅಪಹರಿಸಿಕೊಂಡು ಬಂದೆ, ಆ ಸೀತೆಯನ್ನು ಹುಡುಕಿ ರಾಮಚಂದ್ರ ಈಗಾಗಲೇ ಕಪಿ ಸೈನ್ಯವನ್ನು ತಗೊಂಡು ಇಲ್ಲಿಗೆ ಬಂದು ಬಿಟ್ಟಿದ್ದಾನವನು ಅಂತ ಹೇಳಿ ಅಲ್ಲಾದ ಎಲ್ಲರನ್ನು ಹೇಳ್ತಾನಂತೆ. ಕುಂಭಕರ್ಣೋ ಬಭಾಷೇಥ ನೀತಿಮಾನ್ ನಿಶ್ವಸನ್ಮುಹು. ಜೋರಾಗಿ ಉಸಿರಾಡ್ತಾ ಕುಂಭಕರ್ಣ ನೀತಿಮಾನ್, ಎಲ್ಲ ನೀತಿಗಳನ್ನು ಬಲ್ಲ ಕುಂಭಕರ್ಣ ತಾನು ರಾವಣನಿಗೆ ಹೇಳ್ತಾ ಇದ್ದಾನಂತೆ, ಅಲ್ಲಪ್ಪ ಎಂಥ ಕೆಲಸ ಮಾಡಿಬಿಟ್ಟಿ ನೀನು. ಯಾಕೆ? ಆ ರಾಮಚಂದ್ರನ ಪರಾಕ್ರಮ ಅಂತಂದ್ರೆ ಅಮೋಘ ಪರಾಕ್ರಮ. ನೀನ್ ನೋಡಿದೆಯಲ್ಲ, ನಿನ್ನ ಕೈಲೇ ಶಿವಧನಸ್ಸು ಮುರಿಲಿಕ್ಕಾಗಿರ್ಲಿಲ್ಲ. ಅಂತಹ ಶಿವಧನಸ್ಸನ್ನ ಎದೆ ಇರ್ತೀನಿ ಅಂತ ಹೋಗಿ ಅದನ್ನು ಮುರಿದವನು ರಾಮಚಂದ್ರ. ಅಷ್ಟಲ್ಲೇ ನಿನಗೆ ಅವನ ಬಲ ಗೊತ್ತಾಗಿರ್ಬೇಕಿತ್ತಲ್ಲ, ಯಾಕೆ ಗೊತ್ತಾಗ್ಲಿಲ್ಲ ನಿನಗೆ? ಅಂತ ರಾಮಚಂದ್ರನೊಟ್ಟಿಗೆ ನೀನ್ ಯಾಕೆ ಯುದ್ಧಕ್ಕೆ ಇಳಿಬೇಕು ಅಂತ ಅಂದ್ಕೊಂಡಿ? ಈ ಯುದ್ಧವನ್ನ ಮಾಡಿದರೆ ಒಂದು ನಮಗೆ ಸಾವು ಅಷ್ಟೇ ಅಲ್ಲ, ಮುಂದೆ ನರಕವೂ ಸಿಗ್ತದೆ ನಮಗೆ. ಹಾಗಾಗಿ ಒಟ್ಟೊಟ್ಟಿಗೆ ಎರಡೆರಡು ಫಲವನ್ನ ಕೊಡುವವನು ರಾಮಚಂದ್ರ. ಅವನೊಟ್ಟಿಗೆ ಯಾಕೆ ಯುದ್ಧವನ್ನ ಇಟ್ಕೊಂಡಿ? ಸಣ್ಣವರಿದ್ದಾಗ ನೀತಿ ಪಾಠಕ್ಕೆ ಎಲ್ಲ ಹೋಗಿದ್ವಲ್ಲ ನಾವು, ನೀತಿಶಾಸ್ತ್ರ ಪಾಠಕ್ಕೆ ಹೇಳಿಲ್ಲೇನು? ಬಲಿನಾ ಸಂಧಿರಲ್ಪಸ್ಯ ಬಲಿನೋಲ್ಪೇನ ವಿಗ್ರಹ. ಯಾರು ನಮಗಿಂತ ಪ್ರಬಲನಾಗಿರ್ತಾನೋ ಅವರೊಟ್ಟಿಗೆ ಸಂಧಾನ ಮಾಡ್ಕೊಳ್ಬೇಕಪ್ಪ. ಅವರೊಟ್ಟಿಗೆ ಯುದ್ಧಕ್ಕೆ ಹೋಗ್ತೀನಿ ಅಂತ ಯುದ್ಧಕ್ಕೆ ಹೋಗ್ಬಾರ್ದು. ಬಲಿನೋಲ್ಪೇನ ವಿಗ್ರಹ, ನಮಗಿಂತ ಬಲದಲ್ಲಿ ಅಲ್ಪರು ಯಾರಿರ್ತಾರೋ ಅವರೊಟ್ಟಿಗೆ ಬೇಕಾದ್ರೆ ಜಗಳ ಮಾಡಬೇಕು. ನಮ್ಮ ಪೌರುಷ ಗೊತ್ತಾಗ್ತದ ಅವಾಗ. ಔದಾಸೀನ್ಯಂ ಸಮೇನಸ್ಯ ರೀತಿಶಾಸ್ತ್ರ ವಿನಿಶ್ಚಯ. ಯಾರು ಸಮರು ಅಂತಿರ್ತಾರೋ ಅವ್ರನ್ನ ಹಾಗೆ ಮಾತಾಡ್ಸ್ಕೊಂಡು ಹೆಂಗ್ ಬೇಕಂಗೆ ಇಟ್ಕೊಳ್ಬೇಕು. ಹೀಗಾಗಿ ಇದೇ ಶಾಸ್ತ್ರ ನಿರ್ಣಯ ಅಲ್ಲ. ಇದನ್ನ ಎಲ್ಲ ಗೊತ್ತಿದ್ರೂ ನೀನು ಯಾಕೆ ಆ ರಾಮಚಂದ್ರನೊಟ್ಟಿಗೆ ಯುದ್ಧ ಮಾಡಬೇಕು ಅಂತ ಇಳಿದಿದ್ದೀನಿ ನೀನು ಅಂತ ಹೇಳಿ ಕೇಳ್ತಾ ಇದ್ದಾನಂತೆ. ಹಾಗಾಗಿ ನೀನು ಈ ರಾಜನೀತಿಯನ್ನೆಲ್ಲ ಉಲ್ಲಂಘಿಸಿ ಯಾರ ಒಂದು ಬಾಣ ಬಿಟ್ರೆ ಸಾಕು ಇಡೀ ಜಗತ್ತೇ
ಚರಾಚರವಾದ ವಸ್ತುಗಳುಳ್ಳ ಈ ಜಗತ್ತೇ ನಾಶ ಹೊಂದ್ಬಿಡ್ತದೋ ಅಂಥ ರಾಮಚಂದ್ರನೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದೆಯಲ್ಲ ಯಾಕೆ ಅಂತ ಹೇಳಿ ಆ ಕುಂಭಕರ್ಣ ರಾವಣನಿಗೆ ಬುದ್ಧಿವಾದ ಹೇಳ್ತಾ ಇದ್ದಾನೆ. ಅಂದ್ರೆ ಅಷ್ಟು ನೀತಿಶಾಸ್ತ್ರಗಳನ್ನೆಲ್ಲ ತಿಳ್ಕೊಂಡಿದ್ದವನು. ಈ ರಾಮನ ಬಗ್ಗೆ ಗೊತ್ತಿತ್ತೋ ಇಲ್ಲೋ, ನಮಗಿಂತ ಹೆಚ್ಚು ಬಲ ಉಳ್ಳವರೊಟ್ಟಿಗೆ ಯುದ್ಧ ಮಾಡಬಾರದು ಅಂತನೋ ಪರಿಜ್ಞಾನ ಆದ್ರೂ ಕುಂಭಕರ್ಣನಿಗಿತ್ತು. ಇಷ್ಟು ಬುದ್ಧಿವಾದ ಹೇಳಿದ್ರೆ ರಾವಣ ಹೇಳ್ತಾನೆ, ಏನ್ ಮಾಡೋದಪ್ಪ, ನಾವೆಲ್ಲ ರಾಜರು, ನಿನ್ನಂತ ಸಂಬಂಧಿಕರಿದ್ದಾರೆ ಅನ್ನೋ ಧೈರ್ಯದಲ್ಲೇ ಇಂಥ ಕೆಲಸಕ್ಕೆಲ್ಲ ಕೈ ಹಾಕ್ಬಿಟ್ಟಿರ್ತೇವೆ ನಾವು. ಈ ಟೈಮಲ್ಲಿ ಬಂದು ನೀವು ಇಂಥ ಉಪದೇಶಗಳು ನಿಮ್ಮಿಂದ ನಾವು ಎಕ್ಸ್ಪೆಕ್ಟ್ ಮಾಡಿರುವುದಿಲ್ಲ. ನೀನೇ ಹಿಂಗೆಲ್ಲ ಮಾತಾಡಿದ್ರೆ ಇನ್ನು ನನಗೆ ಯಾರು ಸಪೋರ್ಟ್ ಮಾಡೋರು? ಒಬ್ಬ ತಮ್ಮ ಇದ್ದ, ಅವನು ನನಗೆ ಎದುರು ಮಾತಾಡಿ ಬಿಟ್ಟು ಹೋಗ್ಬಿಟ್ಟ ವಿಭೀಷಣ, ನೀನು ಈ ರೀತಿಯೇ ಮಾಡ್ತಾ ಇದೆಯಲ್ಲ ಅಂತ ಹೇಳಿ ಕುಂಭಕರ್ಣನಿಗೆ ಹೇಳಿದ್ರೆ, ಜ್ಯೇಷ್ಠಂ ಗುರುಂ ಕಥಂ ತ್ವಂ ಮಾಂ ಅವಜ್ಞಾತೋಸಿ ಮೂರ್ಖವತ್. ಅಲ್ಲಪ್ಪ, ನಿನಗಿಂತ ದೊಡ್ಡವ್ ನಾನು, ಹಿರಿಯ ಗುರುಸ್ಥಾನದಲ್ಲಿರೋನು, ನಾನು ಹೇಳಿದ್ರೆ ನನ್ನ ಮಾತನ್ನ ಉಲ್ಲಂಘಿಸ್ತೀಯಪ್ಪ ನೀನು ಅಂತ ಹೇಳಿ ರಾವಣ ಕುಂಭಕರ್ಣನಿಗೆ ಕೇಳ್ತಾ ಇದ್ದಾನಂತೆ. ಕುಂಭಕರ್ಣ, ಇಲ್ಲ ಇಲ್ಲ, ಏನ್ ಚಿಂತೆ ಮಾಡಬೇಡ, ನಾನು ಹೋಗ್ತೀನಿ ಯುದ್ಧಕ್ಕೆ. ತ್ರಿಶಿಖಂ ಶೂಲ ಮುಧ್ವನ್ವನ್ ಉದತಿಷ್ಠತ್ ಸನಿಷ್ಠುರ. ಇಷ್ಟಾದಾಗ ತಾನು ತನ್ನ ತ್ರಿಶಿಖ, ಆ ಶೂಲ, 3 ಶಿಖೆಯುಳ್ಳಂತಹ ಶೂಲವನ್ನ ತಾನು ಜೋರಾಗಿ ಝಳಪಿಸ್ತಾ ತಾನು ಯುದ್ಧಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಹೇಳ್ತಾನವನು, ನನ್ನ ಎಷ್ಟೆಲ್ಲ ಬಂಧುಗಳಿದ್ರು ಅವರೆಲ್ಲ ಸಾವಿಗೆ ಕಾರಣ. ಅಷ್ಟೇ ಅಲ್ಲ, ನನ್ನ ಮಕ್ಕಳು ಕುಂಭ ನಿಕುಂಭ ನಿನ್ನೆ ದಿವಸ ಸತ್ತಿದರು. ಕುಂಭ ನಿಕುಂಭರ ಸಾವಿಗೆ ಕಾರಣನಾದಂತಹ ಆ ಎಲ್ಲ ಕಪಿ ಸೈನ್ಯವನ್ನ ನಾಶ ಮಾಡಿ ನಿನಗೆ ಮೆಚ್ಚಿಸುವಂತಹ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳಿ, ತಾನು 3 ಲೋಕಗಳು ನನಗೆ ಕೇವಲ 3 ತುತ್ತಿಗೆ ಸಮಾನ. ಒಂದು ಲೋಕ ಹಿಂಗ್ ಕೈ ಹಾಕಿ ತಿಂದ್ರೆ 1 ತುತ್ತಿಗೆ 1 ಲೋಕ ಮುಗೀತು. ಅಷ್ಟೇ ಅಲ್ಲ, 7 ಸಮುದ್ರಗಳನ್ನ 7 ಗುಟುಕುಗಳಲ್ಲಿ ಕುಡಿದು ಬಿಡ್ತೇನೆ ನಾನು. ಅಂತಹ ಸಾಮರ್ಥ್ಯವುಳ್ಳ ನಾನು, ನಿನಗೆ ಯಶಸ್ಸು ಸಿಗಬೇಕು ಅಂತ ಹೇಳಿ, ನಿನಗೆ ಎಷ್ಟೆಲ್ಲ ಅವಮಾನ ಆಗಿದೆ ಆ ಎಲ್ಲ ಅವಮಾನ ನಿವಾರಣೆಗಾಗಿ ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಕುಂಭಕರ್ಣ ಯುದ್ಧಕ್ಕೆ ಕಾಲಿಡ್ತಾ ಇದ್ದಾನಂತೆ. ಕುಂಭಕರ್ಣ, ಅದರಲ್ಲಿಯೂ ಕುಂಭಕರ್ಣನ ಸಾಮರ್ಥ್ಯ, ಅವನು ದೊಡ್ಡ 5 ಯೋಜನದ ಉದ್ದದ ಗೋಡೆ ಅದನ್ನ ಒಡೆದು ಅಲ್ಲಿಂದ ಹಾರಿ ಬಂದು ತಾನು ಯುದ್ಧರಂಗಕ್ಕೆ ಇಳಿತಾ ಇದ್ದಾನಂತೆ. ಅವನು ಆ ಇಳಿತಾ ಇರೋದನ್ನ ನೋಡಿದ್ರೇನೆ ಎಲ್ಲ ಕಪಿಗಳು ಹೆದರಿ ಬಿಟ್ಟಿದಾರಂತೆ. ಅವನ ಸುತ್ತಲೂ ಕೂಡ ರಾಕ್ಷಸರು, ಅನೇಕ ರಾಕ್ಷಸರು ಸುತ್ತುವರೆದು ಅವನಿಗೆ ರಕ್ಷಣೆ ಅಂತ ಹೇಳಿ, ಕಪಿ ಸೈನ್ಯವನ್ನೆಲ್ಲ ನಾಶ ಮಾಡ್ಲಿಕ್ಕೆ ಅಂತ ಹೇಳಿ ಅವನು ಸುತ್ತುವರೆದು ಬರ್ತಾ ಇದ್ದಾರಂತೆ. ಇಂತಹ ಕುಂಭಕರ್ಣ ಹೇಗಿತ್ತ? ಆ ಕಪಿಗಳು ಆ ಕುಂಭಕರ್ಣನನ್ನ ನೋಡಿ ಬಹಳಷ್ಟು ಆಶ್ಚರ್ಯ ಪಡ್ತಾ ಇದ್ದಾರಂತೆ. ಅವನ ಎತ್ತರ ಅಗಲ ನೋಡ್ತಾ ಇದ್ರೆ ಎಷ್ಟೆಷ್ಟೋ ಯೋಜನಗಳಷ್ಟು ಉದ್ದ, ಯೋಜನಗಳಷ್ಟು ಅಗಲ ಅಂತೆ. ಅಂದ್ರೆ ಕಿಲೋಮೀಟರ್ ಅಷ್ಟು ಉದ್ದ ಇದ್ದ ಅವನು. ನಾವು ಹೈಟನ್ನ ಲೆಕ್ಕ ಹಾಕ್ಬೇಕಾದ್ರೆ ಸೆಂಟಿಮೀಟರ್, ಮೀಟರ್, ಇಂಚು ಅಂತ ಲೆಕ್ಕ ಹಾಕ್ತಿವಿ. ಅದು ಹೆಂಗಲ್ಲಂತೆ, ಅವನು ಕಿಲೋಮೀಟರ್ ಗಟ್ಲೆ ಉದ್ದ ಇದ್ದ, ಕಿಲೋಮೀಟರ್ ಗಟ್ಲೆ ಅಗಲ, ದೊಡ್ಡ ಶರೀರ. ಆ ಶರೀರ ನೋಡ್ತಾ ಇದ್ರೆ ಈ ಯಮನೇ ಕೆಳಗಿಳಿದು ನಮ್ಮನ್ನೆಲ್ಲ ಸಾಯಿಸ್ಲಿಕ್ಕೆ ಬಂದಂತೆ ಕಾಣ್ತಾ ಇತ್ತಂತೆ. ಅವನ ದೊಡ್ಡ ದೊಡ್ಡ ಪರ್ವತಾಕಾರದ ಕೈಗಳಿಗೆ ಖಡ್ಗಗಳನ್ನ, ಕೆಯೂರವನ್ನ, ಆಭರಣಗಳನ್ನೆಲ್ಲ ಹಾಕಿದ್ದಂತೆ. ಒಂದ್ ಸರ್ತಿ ಕೈ ಹಿಂಗೆ ಅಗಲಿಸಿದ ಅಂತಂದ್ರೆ 10 ದಿಕ್ಕುಗಳು ಮುಚ್ಚಿ ಹೋಗ್ತಿದ್ವಂತವನು. ಅಂತ ದೊಡ್ಡವಾದಂತಹ ಕೈಗಳು. ಕಾಲು ಹೆಂಗಿತ್ತು ಅಂತಂದ್ರೆ, ಕಾಲು ಒಂದ್ ಸರ್ತಿ ಭೂಮಿಗಿಟ್ಟ ಅಂತಂದ್ರೆ ಭೂಮಿ ಬಿರುಕು ಬಿಡ್ತಿತ್ತಂತೆ. ಕುಂಭಕರ್ಣ ನಡಿತಾ ಇದ್ದಾನೆ ಅಂತ ಇಡೀ ಜಗತ್ತಿಗೆ ಗೊತ್ತಾಗ್ತಿತ್ತಂತೆ. ಅಂಥ ನಡಿಗೆ ಉಳ್ಳಂತಹ ಕುಂಭಕರ್ಣ, ಅವನ 2 ಕೋರೆಗಳಿದ್ವಂತೆ. ಎದುರುಗಡೆ ಮುಖದಲ್ಲಿ 2 ಕೋರೆ, ಬಿಳಿಯಾದಂತಹ 2 ಹಲ್ಲುಗಳು. ಆ ಹಲ್ಲುಗಳನ್ನು ಹೊಂದಿಂತಹ ಕುಂಭಕರ್ಣ ದೊಡ್ಡ ಬಾಯಿ ತೆಗೆದ್ರೆ ದೊಡ್ಡ ಆಳವಾದ ಗುಹೆಯಂತಹ ಬಾಯಿ ಅಂತ. ಅಂತಹ ಬಾಯನ್ನು ತೆಗೆದು ಕಣ್ಣೆಲ್ಲ ಬೆಂಕಿಯಲ್ಲಿ ಉರಿತಾ ಇದೆ ಅಂತೆ. ಅಂತಹ ಕುಂಭಕರ್ಣನನ್ನ ಕಪಿಗಳು ನೋಡಿ ಹೆದರಿ ಬಿಟ್ಟಿದಾರಂತೆ. ಹೆದರಿ ಅಲ್ಲಿಂದ ಪಲಾಯನ ಓಡ್ತಾ ಇದ್ದಾರಂತೆ. ಎಲ್ಲಿವರೆಗೆ ಓಡಿದ್ದಾರೆ ಅಂದ್ರೆ, ಕೆಲವು ಕಪಿಗಳು ಸೇತುವೆಯನ್ನು ದಾಟಿ ವಾಪಸ್ಸು ಭಾರತ ದೇಶಕ್ಕೆ ಬಂದ್ಬಿಟ್ಟಿದ್ದಾರೆ, ದಕ್ಷಿಣ ಸಮುದ್ರದ ಹತ್ರಕ್ಕೆ ಬಂದ್ಬಿಟ್ಟಿದ್ದಾರೆ. ಇನ್ನು ಕೆಲವೊಬ್ರು ಅಲ್ಲಲ್ಲಿ ಗಿಡ ಮರಗಳಲ್ಲಿ ಬಚ್ಚಿಟ್ಕೊಳ್ತಾ ಇದಾರೆ, ಇಲ್ಲ ನಮ್ಮ ಕೈಲಿ ಯುದ್ಧ ಆಗುದಿಲ್ಲ ಅಂತ ಹೇಳಿ. ಕೆಲವೊಬ್ಬರೆಲ್ಲ ಅಲ್ಲಲ್ಲೇ ಸೇತುವೆಯ ಹತ್ತಿರದಲ್ಲಿ ಬಚ್ಚಿಟ್ಕೊಂಡು ಇನ್ನು ನಮ್ಮ ಕೈಲಿ ಯುದ್ಧ ಆಗುದಿಲ್ಲ ಅಂತ ಹೇಳ್ತಾ ಇದಾರಂತೆ. ಅಷ್ಟೊತ್ತಿಗೆ ನೀಲಾದೀನ ದ್ರವತಃ ಪ್ರೋಚೆ ವೀರ್ಯ ಉದಾರ್ಯಯುತಂ ವಚಃ. ಆ ಓಡ್ತಿರತಕ್ಕಂತಹ ಕಪಿಗಳನ್ನ ನೋಡಿ ಅಂಗದ ಹೇಳ್ತಾನಂತೆ, ಓಡ್ಬೇಡ್ರಿ, ಯಾಕೆ? ಅವನು ಕುಂಭಕರ್ಣನನ್ನ ನೋಡಿ ಯಾರು ಹೆದರ್ಬೇಕಾಗಿಲ್ಲ, ನಮ್ಮ ಹತ್ರ ರಾಮಚಂದ್ರ ಇದ್ದಾನೆ, ನಮ್ಮನ್ನೆಲ್ಲ ಕಾಪಾಡ್ತಾನೆ ಅಂತ ಹೇಳಿ ರಾಮಚಂದ್ರನೂ ಬಂದು ಹೇಳ್ತಾನಂತೆ. ಅದು ಮನುಷ್ಯ ಅಲ್ಲ, ರಾಕ್ಷಸ ಅಲ್ಲ, ಅದು ದೊಡ್ಡ ಯಂತ್ರ. ಅದು ರಾಕ್ಷಸ ಅಂತಂದ್ರೆ ಹೆದರಿಕೆ ಆಗ್ಬಿಡ್ತದೆ ಇವರಿಗೆ ಅಂತ ಹೇಳಿ, ಅದು ಯಂತ್ರದಂತೆ, ಅದು ಯಂತ್ರ ಇರುವುದದು, ನೀವೇನು ಹೆದರ್ಬೇಡಿ ಬರ್ರಿ ಅಂತ ಹೇಳಿ ಕರೆದು ಆ ಎಲ್ಲ ಕಪಿಗಳು ಬರ್ತಾ ಇದ್ದ ಹಾಗೆ, ತಸ್ಮೈ ಶಾಲಶಿಲಾ ಶೈಲಾನ್ ವಾನರ ಪ್ರತಿಚಿಕ್ಷುಪು ಕುಂಭಕರ್ಣಾಂಗ ಸಂಗಾತೆ ಚೂರ್ಣಿತಾ ಪಾಂಸು ಪಿಂಡವತ್. ಕಪಿಗಳು ಬರ್ತಾ ಇದ್ದ ಹಾಗೆ ಪರ್ವತಗಳನ್ನ, ಮರಗಳನ್ನ, ಬಂಡೆಕಲ್ಲುಗಳನ್ನೆಲ್ಲ ತರ್ತಾ ಇದಾರಂತೆ, ಕುಂಭಕರ್ಣನ ಮೇಲೆ ಎಸಿತಾ ಇದಾರಂತೆ. ಆ ಎಸೆದ
ಬಂಡೆಕಲ್ಲುಗಳು ಪರ್ವತಗಳೆಲ್ಲ ಚೂರ್ಣಿತಾಹ ಪಾಂಸು ಪಿಂಡವತ್, ಆ ಕುಂಭಕರ್ಣನ ಶರೀರಕ್ಕೆ ತಾಕಿ ಯಾವ ರೀತಿ ಮಣ್ಣಿನ ಹಸಿಯಾದ ಹೆಂಟೆ ಗೋಡೆಗೆ ಬಿದ್ದರೆ ಗೋಡೆಗೆ ಏನಾಗುದಿಲ್ಲ, ಅದೇ ಪುಡಿ ಪುಡಿ ಆಗ್ತದಲ್ಲ, ಆ ರೀತಿ ಪರ್ವತಗಳೆಲ್ಲ ಪುಡಿ ಪುಡಿಯಾಗಿ ಬೀಳ್ತಾ ಇದ್ದಂತೆ ಈ ಕುಂಭಕರ್ಣನಿಗೆ ಯಾರೋ ಹೊಡಿತಾ ಇದ್ದಾರೆ ಅನ್ನೋ ಪರಿಜ್ಞಾನವೂ ಇಲ್ಲದಂತೆ ಅವನು ಯುದ್ಧ ಮಾಡ್ತಾ ಇದ್ದಾನಂತೆ. ಹಿಂಗೆ ಆ ಕುಂಭಕರ್ಣ ಏನ್ ಮಾಡ್ತಿದ್ದ, ಸಾವಿರಾರು ಕಪಿಗಳನ್ನ ಒಟ್ಟಿಗೆ ಒಂದೇ ಬಾರಿಗೆ ಕೈಯಲ್ಲಿ ಹಿಂಗೆ ಜಾಡಿಸ್ತಿದ್ದ ಅಂತ ಎಲ್ಲ ಕಪಿಗಳು ಸಾಯ್ತಿದ್ವಂತೆ. ಒಂದಿಷ್ಟು ಕಪಿಗಳನ್ನ ತಗೊಂಡು ತಾನು ಬಾಯಿಗೆ ಹಾಕೊಳ್ತಿದ್ದ ಅಂತೆ, ಅಷ್ಟಕ್ಕೆ ಎಲ್ಲರೂ ಕೂಡ ಸತ್ತು ಹೋಗ್ತಿದ್ರು ಅವರು. ಈ ರೀತಿ ಬಹಳ ಅನಾಯಾಸವಾಗಿ ಕುಂಭಕರ್ಣ ಯುದ್ಧ ಮಾಡ್ತಾ ಇದ್ದ. ಅದು ಯುದ್ಧ ಮಾಡ್ತಿದ್ದ ಅನ್ನೋದಕ್ಕಿಂತ ಸುಮ್ಮನೆ ಆಟ ಆಡ್ಲಿಕ್ಕೆ ಬಂದ್ಬಿಟ್ಟಿದ್ದಾನು, ನಿದ್ದೆಯಿಂದ ಎದ್ದು ಊಟ ಮಾಡ್ಲಿಕ್ಕೆ ಬಂದಿದ್ದ ಅನ್ನೋ ರೀತಿಯಲ್ಲಿ ಆ ಕಪಿಗಳನ್ನೆಲ್ಲ ತೆಗೆದು ಬಾಯಿಗೆ ಹಾಕೊಳ್ತಿದ್ದಂತೆ. ಅಷ್ಟಾದಾಗ ಎಷ್ಟೋ ಕಪಿ ಮುಖ್ಯರು ಶತಬಲಿ, ಶ್ವೇತ, ಸಂಪಾತಿ, ಪನಸ ಇವರೆಲ್ಲ ಕುಂಭಕರ್ಣನನ್ನ ಎದುರಿಸ್ಲಿಕ್ಕೆ ಹೋಗಿ ತಾವು ಸೋತು ತಾವೆಲ್ಲ ಸತ್ತು ಹೋಗ್ತಾರಂತೆ ಕಪಿಗಳು. ಕುಂಭಕರ್ಣ ಅವ್ರನ್ನೆಲ್ಲ ಸಾಯಿಸ್ತಾನೆ. ಯುದ್ಧಕ್ಕೆ ಮಧ್ಯದಲ್ಲಿ ಗಜ, ಗವಾಕ್ಷ, ಗವಯ, ವೃಷ, ಗಂಧಮಾದನ, ತಾರ, ನೀಲ ಇವರೆಲ್ಲ ಬಂದ್ರೆ ಇವ್ರನ್ನೆಲ್ಲ ಮುಷ್ಟಿ ಹೊಡೆತದಿಂದ ಬೀಳಿಸಿ ತಾನು ಮುಂದೆ ಹೋಗ್ತಾ ಇದ್ದಾನಂತೆ. ಇವರೆಲ್ಲ ಶೂರರು ಅನ್ನೋದೇ ಗೊತ್ತಿಲ್ಲ ಅವನಿಗೆ, ಇವರೆಲ್ಲ ಸಾಯಿಸ್ಬೇಕು ಅಂತ ಸುಮ್ಮನೆ ಹಿಂಗ್ ಹೊಡೆದು ಸೈಡ್ ಮಾಡಿ ಬರೀ ಒಂದ್ ಸೈಡ್ ಅಲ್ಲಿ ಹಿಂಗ್ ಕೈಯಲ್ಲಿ ಸರಸಿದ್ರೆ ಸಾಕು, ಎಲ್ಲರೂ ದೂರ ದೂರ ಹೋಗಿ ಬೀಳ್ತಾ ಇದ್ದಾರೆ, ಯಾರಿಗೂ ಕೂಡ ಯುದ್ಧ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಷ್ಟೊತ್ತಿಗೆ ಸರಿಯಾಗಿ ಸುಗ್ರೀವ ಎದುರುಗಡೆ ಬರ್ತಾ ಇದ್ದಾನಂತೆ. ಬಂದವನೇ ದೊಡ್ಡ ಪರ್ವತ, ಅವನಿಗೆ ಸ್ವಲ್ಪ ಎತ್ತಲಿಕ್ಕೆ ಕಷ್ಟ ಆಗ್ಬೇಕು, ಅಂತಹ ಪರ್ವತವನ್ನ ತಂದು ಕಷ್ಟದಿಂದ ಕುಂಭಕರ್ಣನ ಮೇಲೆ ಹಾಕ್ತಾ ಇದ್ದಾನೆ. ಯಾಕೆ, ದೊಡ್ಡ ಶರೀರ ಒಂದು, ಆ ಶರೀರದ ಮೇಲೆ ಈ ಪರ್ವತ ಬಿದ್ದರೆ ಸ್ವಲ್ಪ ಆದ್ರೂ ನೋವು ಆಗ್ಬೇಕಲ್ಲ. ಆ ಪರ್ವತವನ್ನ ಸುಗ್ರೀವ ಎಸೆದ್ರೆ ಅದನ್ನ ಕುಂಭಕರ್ಣ ಕ್ಯಾಚ್ ಹಿಡಿದು ವಾಪಸ್ ಅವನ ಮೇಲೆ ಎಸಿತಾ ಇದ್ದಾನೆ. ಆ ಪರ್ವತ ಈ ಸುಗ್ರೀವನ ಮೇಲೆ ಬಿದ್ದಿದೆ, ಅವನಿಗೆ ಏಳ್ಲಿಕ್ಕೆ ಆಗ್ತಾ ಇಲ್ಲ, ಮೂರ್ಛಿತನಾಗಿ ಕೆಳಗೆ ಬಿದ್ದುಬಿಟ್ಟಿದ್ದಾನೆ. ಅವನಿಗೆ ಗೊತ್ತಾಗ್ತದೆ ಇವನು ಸುಗ್ರೀವ ಅಂದ್ರೆ ಈ ಕಪಿ ಸೈನ್ಯದಲ್ಲಿ ಇವನೇ ರಾಜ, ಶೂರ ಇವನು ಅಂತ ಹೇಳಿ ಗೊತ್ತಾಗಿ ಇವನನ್ನ ನಾನು ಎಳ್ಕೊಂಡು ಹೋಗ್ತೇನೆ ಅಂತ ಹೇಳಿ ಆ ಸುಗ್ರೀವನ ಕೈಕಾಲುಗಳನ್ನು ಹಿಡ್ಕೊಂಡು ತಾನು ಎಳ್ಕೊಂಡು ಲಂಕೆಯ ದ್ವಾರದ ಹತ್ರ ಹೋಗ್ತಾ ಇದ್ದಾನೆ. ಯಾಕೆ, ಅಲ್ಲಿಗೆ ಹೋಗಿ ಈ ಸುಗ್ರೀವನ ಇಟ್ಟು ಬರೋಣ, ಯಾಕೆ ಇವನು ನಾಳೆ ದಿವಸ ಬೇಕಾಗ್ತದೆ ನಮಗೆ ಇವ್ರನ್ನ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಅಂತ ಹೇಳಿ ಆ ಅಭಿಪ್ರಾಯದಿಂದ ಆ ಸುಗ್ರೀವನನ್ನ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಹೋಗ್ಬೇಕಾದ್ರೆ ಹನುಮಂತ ನೋಡಿದಂತೆ, ತಂ ಸೂಕ್ಷ್ಮ ಮಕ್ಷಿಕಾರೂಪ ಕ್ಷಿಪ್ರಂ ಮಾರುತಿರನ್ಮಗಾತ್. ಅಷ್ಟಾದಾಗ ಹನುಮಂತ ಏನ್ ಮಾಡಿದ, ಸಣ್ಣ ರೂಪವನ್ನ, ಅದರಲ್ಲಿ ಮಕ್ಷಿಕಾ ರೂಪ, ಮಕ್ಷಿಕಾ ಅಂತಂದ್ರೆ ನೊಣ, ನೊಣದಂತೆ ಸಣ್ಣ ರೂಪವನ್ನ ತಾಳಿ ಆ ಸುಗ್ರೀವನನ್ನ ಹಿಂಬಾಲಿಸಿದಂತೆ. ಯಾಕೆ, ಸುಗ್ರೀವ ಎದ್ದು ತಾನೇ ಬಿಡಿಸ್ಕೊಂಡ್ರೆ ತೊಂದರೆ ಇಲ್ಲ, ಇನ್ನು ಬೇರೆ ಏನಾದ್ರೂ ಇವನಿಗೆ ಆಪತ್ತು ಬಂತು ಅಂತಾದ್ರೆ ಇವನನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಸುಗ್ರೀವನ ಹಿಂದೆ, ಈ ಕುಂಭಕರ್ಣನ ಹಿಂದೆ ಈ ಸಣ್ಣ ರೂಪವನ್ನ ತಾಳಿ ಹನುಮಂತ ಹೋಗ್ತಾ ಇದ್ದಾನಂತೆ. ಈ ಕುಂಭಕರ್ಣ ಆ ಲಂಕೆಯ ದ್ವಾರದ ಹತ್ರ ಹೋಗ್ತಾ ಇದ್ದಾನೆ. ಮೇಲಿಂದ ನೀರುಗಳನ್ನ, ಪರಿಮಳ ಪನ್ನೀರು ತುಂಬಿದ ನೀರನ್ನ ಇವನ ಮೇಲೆ ಅಭಿಷೇಕ ಮಾಡ್ತಾ ಇದ್ದಾರಂತೆ. ಹೆಂಗೆ ಟ್ಯಾಂಕರ್ ಗಟ್ಲೆನೆ ಬಂದಿರಬೇಕು. ಯಾಕೆ ಇಷ್ಟು ಅನಾಯಾಸವಾಗಿ, ನಿನ್ನೆ ಮೊನ್ನೆ ಎಷ್ಟು ಒದ್ದಾಡ್ಬಿಟ್ವಿ ಯುದ್ಧ ಮಾಡ್ಲಿಕ್ಕೆ, ಕುಂಭಕರ್ಣನನ್ನ ಮೊದಲನೇ ದಿನನೇ ಎಬ್ಬಿಸ್ಬಿಟ್ಟಿದ್ರೆ ಇವೆಲ್ಲ ಸಮಸ್ಯೆನೇ ಇರ್ತಿರ್ಲಿಲ್ಲಲ್ಲ. ಅನಾಯಾಸವಾಗಿ ಎಷ್ಟೋ ಕಪಿ ಸೈನ್ಯವನ್ನೆಲ್ಲ ನಾಶ ಮಾಡಿ ಸುಗ್ರೀವನನ್ನ ತಂದ್ಬಿಟ್ಟಿದ್ದಾನೆ ಅಂತ ಹೇಳಿ ಖುಷಿಯಿಂದ ಅಲ್ಲಿ ಹೂವಿನ ಮಳೆ, ಪನ್ನೀರಿನ ಜಲವನ್ನೆಲ್ಲ ಅವನಿಗೆ ಸಿಂಪಡಿಸ್ತಾ ಇದ್ದಾನಂತೆ. ಈ ಸಿಂಪಡಿಸ್ಬೇಕಾದ್ರೆ ಸುಗ್ರೀವನ ಮೈ ಮೇಲೆ ಬಿತ್ತು, ಎಚ್ಚೆತ್ಕೊಂಡ, ಏನೋ ನೀರ್ ಬಿದ್ದಂಗಾಯ್ತು, ಏನಾಯ್ತು ನೋಡಿದ್ರೆ ಇವನು ಎಳ್ಕೊಂಡು ಹೋಗ್ತಾ ಇದ್ದಾನೆ. ಇವನನ್ನ ಗೊತ್ತಾಗ್ತದೆ, ಕುಂಭಕರ್ಣಸ್ಯ ಕರ್ಣೌಸ ಕರಾಭ್ಯಾಂ ತೂರ್ಣಮಚ್ಚಿನತ್. ಕೂಡಲೇ ಅವನ ಕೈಯಿಂದ ತಪ್ಪಿಸ್ಕೊಂಡು ಸುಗ್ರೀವ, ದೊಡ್ಡ ಪರ್ವತ ಅದು, ಕುಂಭಕರ್ಣನ ಮೇಲೆ ಏರಬೇಕು ಅಂತಂದ್ರೆ ಒಂದು ಪರ್ವತವನ್ನ ಏರದಂಗೆ ಆ ಪರ್ವತದಂತಿರುವ ಆ ಶರೀರವನ್ನ ತಾನು ಏರಿ ಆ ಕುಂಭಕರ್ಣನ ಕಿವಿ ಭಾಗಕ್ಕೆ ಬಂದು ತನ್ನ ಕೈಯಿಂದ ಆ ಕಿವಿಯನ್ನ ಹರಿತಾ ಇದ್ದಾನಂತ. ಅವನು ಕಿವಿಯನ್ನ ಹರಿತಾ ಇದ್ದಾನೆ, ಜೋರು ಗಾಯ ಆಗ್ಬಿಟ್ಟಿದೆ. ಈ ಕಡೆ ಕಿವಿ ಹಿಂಗ್ ಹಿಡ್ಕೊಳ್ಲಿಕ್ಕೆ ಹೋದ್ರೆ ಈ ಕಡೆ ಕಿವಿಗೆ ಬಂದು ಈ ಕಡೆ ಕಿವಿಯನ್ನು ಗಾಯ ಮಾಡ್ತಾ ಇದ್ದಾನಂತೆ. ಅಲ್ಲಿ ಹಿಡ್ಕೊಳ್ಲಿಕ್ಕೆ ಹೋದ್ರೆ ಅವನು ಮೂಗತ್ರ ಬಂದು ಮೂಗನ್ನ ಜೋರಾಗಿ ತಾನು ಕಚ್ತಾ ಇದ್ದಾನಂತೆ. ಕಚ್ಚಿದ ಕೂಡಲೇ ಈ ಕುಂಭಕರ್ಣನಿಗೆ ಸಿಟ್ಟು ಬಂತು. ಸುಗ್ರೀವನನ್ನ ಕೈಯಿಂದ ತಗೊಂಡು ಅವನನ್ನು ಜೋರಾಗಿ ನೆಲಕ್ಕೆ ಕಪ್ಪಳಿಸಿ ಅವನ ಕೈಯಿಂದ ಹಿಂಗ ಹೊಸಕ್ಬೇಕು ಅಂತ ಹೋಗ್ತಾ ಇದ್ದಾನಂತೆ. ಆ ಸುಗ್ರೀವ ಸಣ್ಣ ರೂಪದಿಂದ ಆ ಕೈ ಸಂದಿಯಿಂದ ಎದ್ದು ಮೇಲೆ ಬರ್ತಾ ಇದ್ದಾನೆ. ಹೀಗಾಗಿ ಇವನಿಗೆ ಬಹಳ ಹಿಂಸೆ ಆಯ್ತು ಕುಂಭಕರ್ಣನಿಗೆ. ತನ್ನ ಕೈಯಲ್ಲಿದ್ದಂತಹ ಆಯುಧ ಶೂಲವನ್ನ ತೆಗೆದು ಆ ಸುಗ್ರೀವನ ಮೇಲೆ ಪ್ರಹಾರ ಮಾಡ್ತಾ ಇದ್ದಾನೆ. ಸುಗ್ರೀವ ಕೆಳಗೆ ಬಿದ್ದಿದ್ದಾನೆ. ಈ ಕುಂಭಕರ್ಣ ಆ ಆಯುಧವನ್ನ ಪ್ರಹಾರ ಮಾಡಿಬಿಟ್ಟಿದ್ದಾನೆ. ಪ್ರಹಾರ ಮಾಡಿದರೆ ಏನ್ ಮಾಡ್ಬೇಕು, ಸುಗ್ರೀವ ಆ ಆಯುಧದ ಏಟನ್ನ ತಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಹನುಮಂತ ಬಂದಿದ್ನಲ್ಲ, ಇದನ್ನು ಗಮನಿಸಿ ಮಧ್ಯದಲ್ಲಿ ಪ್ರವೇಶ ಮಾಡಿ ಆ ಆಯುಧವನ್ನ ಶೂಲವನ್ನ ಹಿಡ್ಕೊಂಡು ತಾನು ತನ್ನ ಕಾಲಿಗೆ ಸೇರಿಸಿ ಅದನ್ನು ಮುರಿದು ಬಿಡ್ತಾನಂತೆ. ಆ ಆಯುಧವನ್ನು ಒಂದೇ ಏಟಲ್ಲಿ ಹನುಮಂತ ಮುರಿದು ಬಿಡ್ತಾ ಇದ್ದಾನೆ. ಈ ರೀತಿ ಸುಗ್ರೀವ ಬಚಾವಾದ. ಆ ಆಯುಧ ಏನಾದ್ರೂ ಶೂಲ ತಾಕಿದ್ರೆ ಸುಗ್ರೀವ ಇಲ್ಲ ಅಂತ ಆಗ್ತಿದ್ದ. ಸುಗ್ರೀವನನ್ನ ಹನುಮಂತ ಬಂದು ರಕ್ಷಣೆ ಮಾಡಿದ. ರಕ್ಷಣೆ ಮಾಡಿ ಇಷ್ಟಾದಾಗ ಕುಂಭಕರ್ಣನಿಗೆ ಬಹಳ ಸಿಟ್ಟು ಬರುತ್ತದೆ. ಸಿಟ್ಟು ಬಂದವನೇ ಗಟ್ಟಿಯಾದ ಮುಷ್ಟಿ ಮಾಡಿ ಹನುಮಂತನ ಎದೆಗೆ ಜೋರಾಗಿ ಗುದ್ದುತ್ತಾ ಇದ್ದಾನಂತೆ. ಗುದ್ದಿದ್ರೆ ಈ ಹನುಮಂತನಿಗೆ ಏನಾಗ್ತಾ ಇಲ್ಲ, ನನಗೆ ಗುತ್ತೀಯ ನೀನು ಅಂತ ಹೇಳಿ
ವಾಪಸ್ಸು ಅವನಿಗೆ ಒಂದು ಜೋರಾದ ಮುಷ್ಟಿ ಏಟನ್ನ ಅವನ ಮುಖಕ್ಕೆ ಹೊಡೆದ್ರೆ ಆ ದೊಡ್ಡ ಪರ್ವತ ಕೆಳಗಡೆ ದಪ್ಪ ಅಂತ ಬೀಳ್ತಾ ಇದೆ. ಕುಂಭಕರ್ಣ ಆ ಹನುಮಂತನ ಏಟಿಗೆ ಮೂರ್ಛಿತನಾಗಿ ಕೆಳಗಡೆ ಬೀಳ್ತಾ ಇದ್ದಾನಂತೆ. ಕೆಳಗಡೆ ಬಿದ್ದಾಗ ಆ ಸುಗ್ರೀವನನ್ನ ಕರ್ಕೊಂಡು ಹನುಮಂತ ವಾಪಸ್ ಬರ್ತಾ ಇದ್ದಾನೆ. ಮತ್ತೆ ಎಚ್ಚೆತ್ತುಕೊಳ್ತಾನೆ ಕುಂಭಕರ್ಣ, ನನಗೆ ಹೊಡೆದು ಹೋಗ್ತಾನ ಅವನು, ನಾನು ನೋಡ್ತೀನಿ ಅಂತ ಹೇಳಿ ಮತ್ತೆ ಬಂದವನೇ ಅಲ್ಲಿದ್ದ ಕಪಿಗಳನ್ನೆಲ್ಲ ಕೊಲ್ತಾ ಸಿಕ್ಕವರನ್ನೆಲ್ಲ ಎಸಿತಾ ಇದ್ದಾನಂತೆ. ಸಮುದ್ರಕ್ಕೆ ಹೋಗಿ ಬೀಳ್ತಾ ಇದ್ದಾರೆ, ಈ ಕಡೆ ಪರ್ವತಕ್ಕೆ ಹೋಗಿ ಅಪ್ಪಳಿಸಿ ಸಾಯ್ತಾ ಇದ್ದಾರೆ. ಈ ರೀತಿ ಎಲ್ಲ ಕಪಿಗಳನ್ನೆಲ್ಲ ಸಾಯಿಸ್ತಾ ತಾನು ಮುಂದೆ ಬರ್ತಾ ಇದ್ದಾನೆ. ಮುಂದೆ ಬರ್ತಾ ಇದ್ದ ಹಾಗೆ ಅವನ ಎದುರುಗಡೆ ರಾಮಚಂದ್ರ ಬಂದು ನಿಲ್ತಾ ಇದ್ದಾನಂತೆ. ಯಾಕೆ ಸಣ್ಣ ಸಣ್ಣ ಕಪಿಗಳಿಗೆ ತೊಂದರೆ ಕೊಡ್ತಾ ಇದ್ದಿ, ನೀನು ಬಾ ನನ್ನೊಟ್ಟಿಗೆ ಯುದ್ಧ ಮಾಡು ಅಂತ ಹೇಳಿ ರಾಮಚಂದ್ರ ಆ ಕುಂಭಕರ್ಣನನ್ನ ಯುದ್ಧಕ್ಕಾಗಿ ಕರಿತಾ ಇದ್ದಾನೆ. ಅದು ಹೇಗೆ, ಅವನಿಗೆ ಮಾತಲ್ಲಿ ಕರೆದ್ರೆ ಗೊತ್ತಾಗುದಿಲ್ಲ, ಅಷ್ಟು ದೊಡ್ಡ ಶರೀರ. ಆ ರಾಮಚಂದ್ರ ಆ ಬಿಲ್ಲಿನ ಠೇಂಕಾರವನ್ನ ಜೋರಾಗಿ ಎಳೆದು ಬಿಡ್ತಾ ಇದ್ದಾನೆ. ಢೈ ಅಂತ ಶಬ್ದ ಬರ್ತದಲ್ಲ, ಶಬ್ದ ಬಂದಾಗ ಎಲ್ಲಿ 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 ಅಂತ ನೋಡಿದ್ರೆ ಎದುರುಗಡೆ ರಾಮಚಂದ್ರ ನಿಂತಿದ್ದಾನೆ. ಓ, ನೀನೇ ರಾಮಚಂದ್ರ ಅಲ್ಲ ಅಂತ ಹೇಳಿ ಅವನ ಹತ್ರ ಬರ್ತಾ ಇದ್ದಾನಂತೆ. ಬಂದು ಹೇಳ್ತಾನವನು, ನಾಹಂ ವಿರಾಧೋ ನ ಖರೋ ನ ಕಾಕೋ ನಾಮ್ನಾಸ್ಮ್ಯಹಂ ರಾಘವ ಕುಂಭಕರ್ಣ ಬಾಹು ಇಮೌ ಪಶ್ಯ ಮಹೇಂದ್ರ ಭೀಮೌ ಉಕ್ತ್ವೇತಿ ರಾಮಂ ಸಖಳೋಭ್ಯಧಾವತ್. ದೂರದಲ್ಲಿ ಕುಂಭಕರ್ಣ ನಿಂತಿದ್ದಾನೆ. ಅವನು ಹೇಳ್ತಾ ಇದ್ದಾನಂತೆ, ನಾಹಂ ವಿರಾಧ, ವಿರಾಧ ಎಂಬ ರಾಕ್ಷಸನನ್ನ ಸಾಯಿಸಿದೆಯಲ್ಲ, ನನ್ನನ್ನ ವಿರಾಧನಷ್ಟು ಸುಲಭವಾಗಿ ಸಾಯಿಸ್ಲಿಕ್ಕೆ ಆಗಲ್ಲ, ನಾನು ವಿರಾಧ ಅಲ್ಲ. ನಾ ಖರ ರಾಕ್ಷಸನನ್ನ ಸಾಯಿಸಿದೆಯಲ್ಲ, ನನ್ನ ಖರ ದೂಷಣ ತ್ರಿಶಿರ, ಅವರಂತೆ ಖರನಲ್ಲ ನಾನು, ನನ್ನನ್ನು ಸಾಯಿಸ್ಲಿಕ್ಕೆ ಆಗುದಿಲ್ಲ. ನಾಮ್ನಾಸ್ಮ್ಯಹಂ ರಾಘವ ಕುಂಭಕರ್ಣ, ನನ್ನ ಹೆಸರು ಕುಂಭಕರ್ಣ ಅಂತ ಹೇಳಿ. ಕುಂಭಕರ್ಣ ಹೆಸರು ಕೇಳಿದ್ರೆ ಇಡೀ ಜಗತ್ತು ನಡುಗುತ್ತದೆ ಅಂಥವ್ನು ನಾನು. ಬಾಹು ಪಶ್ಯ ಮಹೇಂದ್ರ ಭೀಮವು, ಈ ಬಾಹುಗಳನ್ನ ನೋಡು, ಪರ್ವತಗಳನ್ನ ಕ್ಷಣ ಮಾತ್ರದಲ್ಲಿ ಪುಡಿ ಮಾಡುವಂತಹ ಈ ಬಾಹುಗಳು, ಇದರಿಂದ ನಿನ್ನನ್ನು ನಾನು ಸಾಯಿಸಿಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಆ ದೊಡ್ಡ ಶರೀರದ ಕುಂಭಕರ್ಣ ತಾನು ರಾಮಚಂದ್ರನ ಎದುರುಗಡೆ ಓಡಿ ಬರ್ತಾ ಇದ್ದಾನಂತೆ. ಆ ಓಡಿ ಬರ್ತಾ ಇರಬೇಕಾದ್ರೆ ರಾಮಚಂದ್ರ ಆ ಕುಂಭಕರ್ಣನನ್ನ ನೋಡ್ತಾ ಇದ್ದಾನೆ. ಓಡಿ ಬರ್ತಾ ಅಲ್ಲಿ ಮುದ್ಗರ ಅಂತ ಒಂದು ಆಯುಧ, ಅದನ್ನು ತಗೊಳ್ಬೇಕು ಅಂತ ಅವನು ಕೈಗೆ ಹಾಕ್ತಾ ಇದ್ದಾನಂತೆ. ರಾಮ ಒಂದು ಬಿಲ್ಲಿಗೆ ಶ್ರೇಷ್ಠವಾದ ಬಾಣವನ್ನು ಹುಡಿ ಅವನ ದೊಡ್ಡ ಕೈಗೆ ಬಿಡ್ತಾ ಇದ್ದಾನಂತೆ. ಕೈಗೆ ಬಿಟ್ರೆ ಅವನು ಕೈಗೆ ಹೋಗಿ ಮುದ್ಗರ ಆಯುಧ ಹಿಡಿದಿದೆ, ಈ ಕಡೆ ಕೈಗೆ ಬಂದು ಆ ರಾಮಚಂದ್ರನ ಬಾಣ ತಾಕಿದಂತೆ ಆ ಕೈಯೇ ಭಿನ್ನವಾಗಿ ಶರೀರದಿಂದ ಭಪ್ ಅಂತ ಕೆಳಗೆ ಬೀಳ್ತಾ ಇದೆ. ಅಷ್ಟು ದೊಡ್ಡ ಕೈ ಅದು ಬೀಳ್ತಾ ಇದೆ ಅಂತೆ. ಬೀಳ್ಬೇಕಾದ್ರೆ ಕೆಳಗಡೆ ಇದ್ದವರೆಲ್ಲ ಗೋವಿಂದ, ಅಲ್ಲಿದ್ದವರೆಲ್ಲ ಸಾಯ್ತಾ ಇದ್ದಾರಂತೆ. ಎದುರುಗಡೆ ಕುಂಭಕರ್ಣನಿಗೆ ಒಂದು ಕೈ ಇಲ್ಲ, ಇನ್ನೊಂದು ಕೈ ಇದೆ. ಅವನು ಅಲ್ಲಿ ಸೋಲು ಒಪ್ಪೋದಿಲ್ಲಂತೆ. ಇನ್ನೊಂದು ಕೈ ಇದೆ ಅಲ್ಲ ಅಂತ ಹೇಳಿ ಆ ಇನ್ನೊಂದು ಕೈಯಿಂದ ತಾನು ಆಯುಧವನ್ನ ತಗೊಳ್ಳಿಕ್ಕೆ ಅಲ್ಲಿದ್ದ ವೃಕ್ಷಗಳನ್ನೆಲ್ಲ ಕೊಯ್ದು ಈ ರಾಮಚಂದ್ರನ ಮೇಲೆ ಪ್ರಹಾರ ಮಾಡ್ತೀನಿ ಅಂತ ತಗೊಳ್ಲಿಕ್ಕೆ ಹೋದ್ರೆ ಇನ್ನೊಂದು ಕೈಯನ್ನು ಕೂಡ ರಾಮಚಂದ್ರ ಬಾಣವನ್ನ ಬಿಟ್ಟು ಅದನ್ನು ತುಂಡರಿಸ್ತಾ ಇದ್ದಾನೆ. ಎರಡೂ ಕೈ ಇಲ್ಲ ಕುಂಭಕರ್ಣನಿಗೆ ಈಗ, ಆದರೂ ಓಡಿ ಬರ್ತಾ ಇದ್ದಾನಂತೆ. ಓಡಿ ಬರಬೇಕಾದ್ರೆ ಕಾಲುಗಳಿದೆ ಅಲ್ಲ, ಈ ರಾಮಚಂದ್ರನ ಒದ್ದು ನಾನು ಸಮುದ್ರದ ಆಚೆ ಕಳಿಸ್ತೇನೆ ಅಂತ ಹೇಳಿ ಕಾಲಿಂದ ಒದಿಬೇಕು ಅಂತ ಬಂದ್ರೆ ಅರ್ಧಚಂದ್ರ ಬಾಣವನ್ನ ಪ್ರಯೋಗ ಮಾಡಿ ಒಟ್ಟಿಗೆ ಎರಡೂ ಕಾಲನ್ನ ಕಿತ್ತು ಬಿಡ್ತಾ ಇದ್ದಾನೆ ರಾಮಚಂದ್ರ. ಹೀಗಾಗಿ ಕೊನೆಗೆ ಎರಡೂ ಕಾಲಿಲ್ಲ, ಕೈ ಇಲ್ಲ, ಬರೀ ಮೇಲಿನ ಶರೀರದ ಭಾಗ, ಮುಖ ಇಷ್ಟೇ ಇದೆ. ಇಷ್ಟಾದ್ರೂ ಆ ಕುಂಭಕರ್ಣ ತೆವಳ್ಕೊಂಡು ಬಂದು ಈ ಬಾಯಿಂದ ನಾನು ತಿಂದು ಬಿಡ್ತೇನೆ ಅಂತ ಹೇಳಿ ಬಾಯನ್ನ ಓಪನ್ ಮಾಡ್ತಾ ಇದ್ದಾನಂತೆ. ರಾಮಚಂದ್ರ ಆ ಬಾಯಿ ಒಳಗೆ ಅನೇಕ ಬಾಣಗಳನ್ನ ಬಿಟ್ಟು ಶರರಾಶಿಯನ್ನ ಬಿಟ್ಟು ಬಾಯನ್ನ ತುಂಬಿಸಿ ಆ ಕುಂಭಕರ್ಣನನ್ನ ತಾನು ಸಾಯಿಸ್ತಾ ಇದ್ದಾನೆ. ಈ ರೀತಿ ರಾಮಚಂದ್ರ ಆ ಬಾಯನ್ನ ಬಾಣಗಳಿಂದ ತುಂಬಿಸ್ತಾ ಇದ್ದಾನೆ. ಇಷ್ಟಾದಾಗ ಕೊನೆಗೆ ಇನ್ನೂ ದೊಡ್ಡ ಬಾಣವನ್ನ ಬಿಟ್ಟು ಅವನ ತಲೆಯನ್ನ ತೆಗಿತಾ ಇದ್ದಾನಂತೆ. ಆ ಅಗ್ನಿಯಿಂದ ಉರಿತಿರುವಂತಹ ತಲೆ ಅದು ಆ ಶರೀರದಿಂದ ಬೇರೆಯಾಗಿ ಕೆಳಗಡೆ ಬೀಳ್ತಾ ಇದೆ. ಎಲ್ಲ ಒಂದೊಂದು ಪಾರ್ಟ್ಸ್ ಒಂದೊಂದು ಕಡೆ ಬಿದ್ದಿದೆ ಕುಂಭಕರ್ಣಂದು. ಆ ಬೀಳ್ಬೇಕಾದ್ರೂ ಆ ಕುಂಭಕರ್ಣ ತನ್ನ ನಿಜ ಸ್ವರೂಪ, ಈ ರಾಕ್ಷಸರು ಸಾಯಬೇಕಾದ್ರೆ ತಮ್ಮ ನಿಜ ಸ್ವರೂಪದಲ್ಲಿ ಸಾಯ್ತಾರಂತೆ. ಈ ಜಿಂಕೆಗೆ ಬಾಣ ಹೊಡೆದಾಗ ಮಾರೀಚ ತನ್ನ ನಿಜ ಸ್ವರೂಪಕ್ಕೆ ಬಂದು ಸಾಯ್ತಾನವನು ಅಂತ. ಆ ರೀತಿ ಕುಂಭಕರ್ಣ ತನ್ನ ನಿಜ ಸ್ವರೂಪಕ್ಕೆ ಬಂದ. ಅಂದ್ರೆ ಅವನ ಸ್ವರೂಪ ಅದಲ್ಲಂತೆ, ಆ ಶರೀರ ಇನ್ನೂ ದೊಡ್ಡದಾಯ್ತಂತೆ. ದೊಡ್ಡದಾಗಿ ಆ ಶರೀರವೇ ಇಡೀ ಯುದ್ಧ ಭೂಮಿಯನ್ನ ವ್ಯಾಪಿಸಿ ಬಿಟ್ಟಿದೆ. ಎಷ್ಟೋ ಯೋಜನಗಳ ಗಟ್ಲೆ ಅವನ ಕೈ ಕಾಲು ಇಷ್ಟೆಲ್ಲ ಇರಬೇಕಾದ್ರೆ ರಾಮಚಂದ್ರ ಇದನ್ನು ಕ್ಲೀನ್ ಮಾಡೋದು ಬಹಳ ಕಷ್ಟ ಅಂತ ಹೇಳಿ ತನ್ನ ಬಾಣಗಳಿಂದಲೇ ಆ ಶರೀರದ ಒಂದೊಂದು ಅಂಗಗಳನ್ನ ತೆಗೆದು ಸಮುದ್ರಕ್ಕೆ ಹಾಕ್ತಾ ಇದ್ದಾನಂತೆ. ಚಿಕ್ಷೇಪ ತದ್ರಾಕ್ಷಸ ದೇಹಮಬ್ಧೌ ಶರೈ ಶರಣ್ಯೋ ಜಗತಾಂ ಸಲೀಲಃ ಶರೀರಪಾತಾದುದಗಾನ್ ಮಹಾಬ್ಧಿ ಮಹಾಶ್ಮಪಾತಾದಿವ ಪಲ್ವಲಾಂಭಃ. ಕೊಳದಲ್ಲಿ ನೀರಿರ್ತದೆ, ನೀರಿಗೆ ಬಂಡೆ ಕಲ್ಲನ್ನು ಹಾಕಿದ್ರೆ ಆ ನೀರೆಲ್ಲ ಅಲ್ಲೋಲ ಕಲ್ಲೋಲ ಆಗ್ತದಲ್ಲ, ಆ ರೀತಿ ಈ ದೊಡ್ಡ ಸಮುದ್ರಕ್ಕೆ ಇವನ ಶರೀರದ ಒಂದೊಂದು ಅಂಗಗಳನ್ನು ಹಾಕ್ತಾ ಇದ್ದ ಹಾಗೆ ಶರೀರದ ಆ ಸಮುದ್ರದ ನೀರೆಲ್ಲ ಉಕ್ಕಿ ಬರ್ಲಿಕ್ಕೆ ಪ್ರಾರಂಭ ಆಯ್ತಂತೆ. ದೊಡ್ಡ ದೊಡ್ಡ ಅಲೆಗಳು ಬರ್ಲಿಕ್ಕೆ ಪ್ರಾರಂಭ ಆಯ್ತು.
ಸಮುದ್ರ ತನ್ನ ತೀರ ದಾಟಿ ಸ್ವಲ್ಪ ಮೇಲ್ ಬಂತಂತೆ. ಅಷ್ಟು ದೊಡ್ಡ ಶರೀರವನ್ನ ತಗೊಳ್ಬೇಕಲ್ಲ ಸಮುದ್ರ. ಹಾಗಾಗಿ ಅಷ್ಟು ದೊಡ್ಡ ಶರೀರವನ್ನ ಆ ರಾಮಚಂದ್ರ ಆ ಸಮುದ್ರಕ್ಕೆ ಹಾಕಿಬಿಟ್ಟ. ಈ ರೀತಿ ಕುಂಭಕರ್ಣನ ವಧೆ ಆಯ್ತು. ಯೋಜನಾನಾಂ 3,00,000 ಹಿ ಕುಂಭಕರ್ಣೋಭ್ಯವರ್ಧತ. ಸಾಯಬೇಕಾದ್ರೆ ಕುಂಭಕರ್ಣ 3,00,000 ಯೋಜನದಷ್ಟು ಅವನ ಶರೀರ ದೊಡ್ಡದಾಯ್ತಂತೆ. ಆ ಶರೀರವನ್ನ ತಾನು ರಾಮಚಂದ್ರ ಸಮುದ್ರಕ್ಕೆ ಹಾಕಿದ. ಇಷ್ಟಾದಾಗ ರಾವಣನಿಗೆ ಬಹಳಷ್ಟು ದುಃಖ ಅಂತೆ. ಅವನು ಬಹಳಷ್ಟು ತಡವರಿಸ್ತಾನವನು. ಹಾ ವತ್ಸ ಕುಂಭಕರ್ಣತ್ವಂ ಕುತ್ರ ಯಾಸಿ ಮಯಾ ವಿನಾ ಅನುಯಾಸ್ಯಾಮ್ಯಹಂ ಚತ್ವಾಂ ರಾಮಬಾಣಾಗ್ನಿದೀಪಿತಃ. ಅಲ್ಲಪ್ಪ ಕುಂಭಕರ್ಣ, ನಾನು ಬಿಟ್ಟು ಹೋಗ್ಬಿಟ್ಟಿಯಲ್ಲ ನೀನು. ಆ ರಾಮನ ಬಾಣದಿಂದ ಪೀಡಿತನಾಗಿ ನೀನು ನನ್ನನ್ನು ಬಿಟ್ಟು ಹೋದಿಯಲ್ಲ, ನಿಲ್ಲು, ನಾನು ಬಂದ್ಬಿಡ್ತೇನೆ ನಿನ್ನೊಟ್ಟಿಗೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಕುಲಭೂಷಣ ಭೂತೋನಃ ಸತ್ಯವಾದಿ ವಿಭೀಷಣ ಮಯಾ ಕಾಮಾತ್ಮನಾ ತ್ಯಕ್ತಃ ಸದ್ಯ ಪಶ್ಯಾಮಿ ತತ್ಫಲಂ. ನಮ್ಮ ಕುಲಕ್ಕೆ ಭೂಷಣಪ್ರಾಯದಂತಿದ್ದಂತಹ ವಿಭೀಷಣ ಮೊದಲೇ ಹೇಳಿದ ನನಗೆ ಈ ರಾಮಚಂದ್ರನನ್ನ ಎದುರು ಹಾಕೋಬೇಡ ಅಂತ ಹೇಳಿ. ಆದ್ರೆ ನನಗೆ ಈಗ ಅನಿಸ್ತಾ ಇದೆ, ಯಾಕೆ ಕುಂಭಕರ್ಣನೇ ಇಲ್ಲ ಅಂತಾದಾಗ ಕುಂಭಕರ್ಣನನ್ನ ಸಾಯಿಸಿದಾನವನು ಅಂತಂದ್ರೆ ಅವನು ಮಹಾಶೂರನೇ ಇರಬೇಕು. ಆ ವಿಭೀಷಣ ಹೇಳಿದ ಮಾತನ್ನ ನಾನು ಕೇಳಬೇಕಿತ್ತು. ಮಯಾ ಕಾಮಾತ್ಮನಾ ತ್ಯಕ್ತಃ. ಆ ಮನಸ್ಸಲ್ಲಿ ಏನೋ ಕಾಮ ತುಂಬಿತ್ತು, ಏನೋ ದುರ್ಬುದ್ಧಿ ದುರ್ನಡತೆಯಿಂದ ಆ ವಿಭೀಷಣನನ್ನ ನಾನು ಬಿಟ್ಕೊಂಡ್ಬಿಟ್ಟೆ ಅಂತ ಹೇಳಿ ಪಶ್ಚಾತ್ತಾಪ ಪಡ್ತಾ ಇದ್ದಾನಂತೆ. ಎಷ್ಟು ಪಶ್ಚಾತ್ತಾಪ ಪಟ್ಟರೂ ಅವನಿಗಿದ್ದ ಅಹಂಕಾರ ಹೋಗ್ಲಿಲ್ಲ. ಅಹಂಕಾರ ಎಲ್ಲಿವರೆಗೆ ಇಳಿಯೋದಿಲ್ವೋ ಅಲ್ಲಿವರೆಗೆ ಮನುಷ್ಯ ಸರಿಯಾಗುದಿಲ್ಲ. ಎಷ್ಟು ಪಶ್ಚಾತ್ತಾಪ ಪಟ್ಟು ಇರ್ಲಿ, ನಾನು ಇವನನ್ನು ನೋಡ್ಕೊಳ್ತೇನೆ ಅಂತಾನೆ ಮನಸ್ಸಿಗೆ ಬರ್ತದಂತೆ. ತಾನು ಮಾಡಿದ ತಪ್ಪಾಯ್ತು, ಸೀತೆಯನ್ನ ಕೊಟ್ಟು ರಾಮಚಂದ್ರನಲ್ಲಿ ಕ್ಷಮೆ ಕೇಳೋಣ ಅಂತ ಅವನಿಗೆ ಅನಿಸ್ಲಿಲ್ಲಂತೆ. ಇಷ್ಟಾದಾಗ ನರರಾಜ ಸುತಾದ್ಭೀತೋ ದೇವರಾಜ ಜಿತಃ ಪಿತಾ ಮಾ ಭೂದಿತ್ಥಂ ಪರಿವಾದೋ ಮಾಮಾದಿಶಯುಧೇ ಧೃತಂ. ಇಂದ್ರಜಿತ್ ಹೇಳ್ತಾನಂತೆ, ಅಲ್ಲಪ್ಪ ಇಂಥ ಮಾತುಗಳೆಲ್ಲ ಆಡ್ಬೇಡ್ರಿ. ಯಾಕೆ ನೀನು ಇಡೀ ದೇವತೆಗಳನ್ನ ಅಸುರರನ್ನೆಲ್ಲ ಗೆದ್ದವನು ನೀನು. ನಿನಗೆ ಈ ರಾಮಚಂದ್ರನನ್ನ ಗೆಲ್ಲೋದೇನು ಅಷ್ಟು ಕಷ್ಟದ ವಿಷಯ ಅಲ್ಲ. ಅದರಿಂದ ನೀನು ಈ ರೀತಿ ಎಲ್ಲ ಮಾತಾಡಬೇಡ. ಅವನ ಬಾಣಕ್ಕೆ ಸಿಕ್ಕಿ ನಾನು ಕುಂಭಕರ್ಣನೊಟ್ಟಿಗೆ ಹೋಗ್ತೇನೆ ಅಂತ ಹೇಳ್ಬೇಡ. ನಿನ್ನ ಮಗ ಇನ್ನೂ ಬದುಕಿದ್ದಾನೆ, ಇಂದ್ರಜಿತ್ ಇನ್ನೂ ಬದುಕಿದ್ದಾನೆ, ನಾನು ಯುದ್ಧಕ್ಕೆ ಹೋಗ್ತೇನೆ ಅಂತ ಹೇಳಿ ಈ ಇಂದ್ರಜಿತ್ ತಾನು ಪಶ್ಚಿಮ ದ್ವಾರದಿಂದ ಯುದ್ಧಕ್ಕೆ ಹೊರಡ್ತಾನಂತೆ. ಯುದ್ಧಕ್ಕೆ ಹೊರಡೋದಕ್ಕಿಂತ ಮೊದಲು ಸಹುತ್ವಾರ್ಥರ್ವಣೈರ್ ಮಂತ್ರೈಃ ದಿವ್ಯಂ ರಥಮಧಿಷ್ಠಿತಃ ಗಚ್ಚನ್ ಗಗನ ಮಾರ್ಗೇಣ ಮಾಯಯಾಂತರ್ದಧೇ ಖಲಃ. ಈ ವಿಭೀಷಣನಿಗೆ ಒಂದು ಒಳ್ಳೆ ಸಿದ್ಧಿ ಇತ್ತಂತೆ. ಅವನು ಅಥರ್ವಣ ಮಂತ್ರಗಳು, ಈ ಅಥರ್ವ ವೇದದಲ್ಲಿ ಕೆಲವು ಮಾಟ ಮಂತ್ರಕ್ಕೆ ಉಪಯೋಗಿಸುವಂತಹ ಮಂತ್ರಗಳಿವೆ. ಆ ಮಂತ್ರಗಳ ಸಿದ್ಧಿಯನ್ನು ಪಡ್ಕೊಂಡಿದ್ದ. ಅವನು ಯುದ್ಧಕ್ಕೆ ಹೋಗಬೇಕಾದ್ರೆ ಆ ಮಂತ್ರಗಳಿಂದ ಹೋಮಿಸಿ ಹೋದ ಅಂತಂದ್ರೆ ಅವನನ್ನು ಯಾರೂ ಸಾಯಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಹಳಷ್ಟು ಪರಾಕ್ರಮ, ಅವನಷ್ಟು ಪರಾಕ್ರಮ ಇನ್ಯಾರದೂ ಇರುವುದಿಲ್ಲ. ಅಂಥ ಶಕ್ತಿ ಅವನಿಗೆ ಬರ್ತಿತ್ತಂತೆ. ಹೋದ, ಅಥರ್ವಣ ಮಂತ್ರಗಳಿಂದ ಹೋಮ ಮಾಡಿದ. ಹೋಮ ಮಾಡಿ ಇನ್ನು ನನ್ನನ್ನು ಯಾರು ಗೆಲ್ಲಿಕ್ಕಾಗಲ್ಲ ಅಂತ ಹೇಳಿ ಗಚ್ಚನ್ನು ಗಗನ ಮಾರ್ಗೇಣ ಆ ರಥವನ್ನ ತಗೊಂಡು ಆಕಾಶಕ್ಕೆ ಹಾರಿದಂತೆ. ಆಕಾಶ ಮಾರ್ಗವಾಗಿ ಹೋಗ್ತಾ ಇದ್ದಾನೆ. ಹೋಗಿ ಮಾಯೆಯ ಅಂತರ್ದಧೇ ಖಲಃ. ಮಾಯೆಯಿಂದ ಅಲ್ಲಲ್ಲಿ ಮಾಯ ಆಗ್ತಾ ಇದ್ದಾನೆ. ಆ ಇಂದ್ರಜಿತ್ ಹೋಗ್ತಾ ಇದ್ದಾನೆ ಅಂತ ಬಾಣ ಬಿಟ್ರೆ ಅಲ್ಲಿ ಇಂದ್ರಜಿತ್ತೇ ಇರುವುದಿಲ್ಲ. ಇನ್ನು ಈ ಕಡೆಯಿಂದ ಎಲ್ಲಿಂದನೋ ಮತ್ತೆ ಪ್ರತ್ಯಕ್ಷ ಆಗ್ತಾ ಇದ್ದಾನೆ. ಈ ರೀತಿ ಯುದ್ಧ ಮಾಡತೊಡಗಿದ. ಯುದ್ಧ ಮಾಡಬೇಕಾದ್ರೆ ಸಶರೈ ರಶನಿ ಪ್ರಖ್ಯೈ ದಿವ್ಯೈ ನಾಗಾಸ್ತ್ರ ಮಂತ್ರಿತೈ ರಾಘವೌ ವಾನರಾಂಸ್ತಾಂಶ್ಚ ಛಾದಯಾಮಾಸ ರಾಕ್ಷಸಃ. ಇಷ್ಟಾದಾಗ ಆ ಇಂದ್ರಜಿತ್ ಏನು ಮಾಡಿದ, ನಾಗ ಅಸ್ತ್ರ ಮಂತ್ರ ಅದನ್ನ ಅಭಿಮಂತ್ರಣೆ ಮಾಡಿ ಆ ನಾಗ ಅಸ್ತ್ರಗಳನ್ನು ಬಿಡ್ತಾ ಇದ್ದಾನಂತೆ. ಏನು ಇಡೀ ಸೈನ್ಯಕ್ಕೆ ಸೇರಿ ಒಂದು ಅಸ್ತ್ರವನ್ನ ಬಿಡ್ತಾನಂತೆ. ಆ ಇಡೀ ಸೈನ್ಯವನ್ನ ಆ ಅಸ್ತ್ರ ವ್ಯಾಪಿಸಿ ಎಲ್ಲರೂ ಕೂಡ ತಲೆ ತಿರುಗಿ ಬೀಳ್ತಾ ಇದ್ದಾರಂತೆ. ನಾಗಾಸ್ತ್ರ ಅಂತಂದ್ರೆ ಒಂದ್ ರೀತಿ ಆ ಅಸ್ತ್ರದ ವಾಸನೆ ಬಂತು ಅಂತಂದ್ರೆ ತಲೆ ತಿರುಗಿ ಬೀಳೋರು. ಅನೇಕ ನಾಗಗಳು ಬಂದು ಅಂತಲ್ಲಿ ಬಂದು ಕಪಿಗಳನ್ನೆಲ್ಲ ಕಚ್ಚಿ 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 ಸಾಯಿಸ್ತಾವೆ ಅಂತೆ. ಎಲ್ಲರೂ ಸಾಯ್ತಾ ಇದ್ದಾರೆ. ಎಲ್ಲರಿಗೂ ಮೋಹ ಬರ್ತಾ ಇದೆ. ಯಾರಿಗೂ ಅಲ್ಲಿ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ಬಿದ್ದು ಬೀಳ್ತಾ ಇದ್ದಾರಂತೆ. ಅಷ್ಟೊತ್ತಿಗೆ ಯಾರು ಬದುಕಿದ್ದಾರೆ ನೋಡಿದ್ರೆ ಯಾರು ಬದುಕಿಲ್ಲ ಅಂತೆ. ಎಲ್ಲರೂ ಕೂಡ ಸತ್ತು ಹೋಗ್ತಾ ಇದ್ದಾರೆ. ಇಷ್ಟಾಗಬೇಕಾದ್ರೆ ಏನು ಮಾಡ್ಬೇಕು ಅಂತ ಹೇಳಿ ಈ ಕಪಿ ಪ್ರಮುಖರಿಗೂ ಕೂಡ ಬಹಳಷ್ಟು ತಲೆ ತಿರುಗದಂತಾಗಿತ್ತಂತೆ. ಯಾಕೆ ಇಡೀ ಜಗತ್ತು ಕತ್ತಲೆಯಿಂದ ಆವರಿಸಿಬಿಟ್ಟಿತ್ತು. ಆ ನಾಗಪಾಶ ಅಷ್ಟು ಪ್ರಭಾವಶಾಲಿಯಾಗಿತ್ತು ಇಂದ್ರಜಿತ್ ಬಿಟ್ಟಿದ್ದು. ಇಂದ್ರಜಿತ್ ನಾಗಪಾಶವನ್ನ ಬಿಟ್ಟು ತಾನಲ್ಲಿ ಇರಲೇ ಇಲ್ಲ. ವಾಪಸ್ಸು ರಾವಣನ ಅರಮನೆಗೆ ಹೋಗಿ ಆರಾಮ್ ಕೂತ್ಕೊಂಡಿದ್ದಾನಂತೆ. ಯಾಕೆ ಇವರೆಲ್ಲ ಸಾಯ್ತಾರೆ ಇನ್ನು ಅಂತ ಹೇಳಿ. ಅಷ್ಟೊತ್ತಿಗೆ ಈ ಕಪಿಗಳೆಲ್ಲ ಬಹಳಷ್ಟು ಒದ್ದಾಡಿ ತಮ್ಮನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನೋಡಿ ಕೊನೆಗೆ ಯಾರಿಂದಲೂ ರಕ್ಷಣೆ ಮಾಡ್ಕೊಳ್ಳಿಕ್ಕಾಗಿಲ್ಲ. ಇಡೀ ಕಪಿ ಸೈನ್ಯ ತಾವು ಸತ್ತೋದು. ಆ ನಾಗಪಾಶದ ಪ್ರಭಾವದಿಂದ ಸತ್ತು ಹೋಗ್ತವಂತೆ. ಸತ್ತು ಹೋದಾಗ ಅಲ್ಲಿ ಆ ಆಕಾಶದಲ್ಲಿ ಇನ್ನೊಂದು ಸೂರ್ಯನೋ ಎಂಬಂತೆ ಒಂದು ಕಿರಣ ಕಾಣಿಸ್ತದಂತೆ. ಆ ಕಿರಣ ಸ್ವಲ್ಪ ಗಮನಿಸಿ ನೋಡ್ತಾ ಇದ್ದ ಹಾಗೆ ಒಂದು ಶರೀರ ಅಲ್ಲಿಂದ ಬರ್ತಾ ಇದೆ ಅಂತೆ. ನೋಡಿದ್ರೆ
ಮೊಣಕಾಲಿನವರೆಗೆ ಬಂಗಾರಮಯವಾದ ಶರೀರ. ಅಷ್ಟೇ ಅಲ್ಲ, ಆ ಮೊಣಕಾಲಿಂದ ನಾಭಿಯವರೆಗೆ ಮುತ್ತಿನ ಹಾರದಂತೆ ಬಿಳಿಯಾದಂತಹ ಬಣ್ಣ ಅಂತೆ. ಆ ಹಾರದಿಂದ ನಾಭಿಯಿಂದ ಕಿವಿಯವರೆಗೆ ನೋಡಿದರೆ ಮಾಣಿಕ್ಯ, ಕೆಂಪಿನ ಮಾಣಿಕ್ಯ ಇರುತ್ತದಲ್ಲ, ಕೆಂಪಾದ ಬಣ್ಣ. ಆ ಅಲ್ಲಿಂದ ತಲೆ ಕೂದಲಿನವರೆಗೆ ನೋಡಿದರೆ ಹಸಿರು ಬಣ್ಣದ ಕಾಂತಿಯಂತೆ. ತಲೆ ಕೇಶ ನೋಡಿದರೆ ಕಪ್ಪಾದಂತಹ ಕೇಶ ರಾಶಿ, ಮನೋಹರವಾದಂತಹ ಆ ಗಂಧಗಳಿಂದ ಲೇಪಿತವಾದಂತಹ ಅಂಗ. ಇಷ್ಟೆಲ್ಲ ನೋಡ್ತಾ ಇದ್ರೆ ಎರಡು ರೆಕ್ಕೆಗಳು ಹೊರಗೆ ಬರ್ತಾ ಇವೆಂತೆ. ರೆಕ್ಕೆಗಳನ್ನು ನೋಡಿದರೆ ಚಿತ್ರ ವಿಚಿತ್ರ ವರ್ಣದ ರೆಕ್ಕೆಗಳು. ಆ ರೆಕ್ಕೆಗಳಿಂದ ಅಮೃತ ಬಿಂದು ಸುರಿತಾ ಇದೆ ಅಂತೆ. ಯಾರು ನೋಡಿದರೆ ಅದು ಸಾಕ್ಷಾತ್ ಗರುಡನೇ ಅಲ್ಲಿಂದ ಬರ್ತಾ ಇದ್ದಾನೆ. ಬಂದು ತನ್ನ ರೆಕ್ಕೆಗಳಿಂದ ಉದುರುವಂತಹ ಅಮೃತ ಬಿಂದುಗಳನ್ನ ಇಡೀ ಯುದ್ಧರಂಗಕ್ಕೆ ಸಾರಿಸ್ತಾನಂತೆ. ಸಾರಿಸಿ ಅವನು ತಾನು ಬಂದ ಜಾಗಕ್ಕೆ ವಾಪಸ್ ಹೋಗ್ತಾನ. ಇಷ್ಟೇ ಮಾಡಿದ್ದು ಆ ಯಾವ ನಾಗಪಾಶ ಇತ್ತು ಎಲ್ಲವೂ ಕೂಡ ವಿಮೋಚನೆ ಆಯ್ತಂತೆ. ಆ ಅಮೃತ ಬಿಂದು ಬಿದ್ದಿದ್ರಿಂದ ಯಾರೆಲ್ಲ ಸತ್ತಿದ್ರು ಎಲ್ಲರೂ ಕೂಡ ಬದುಕಿದ್ರು. ಅಲ್ಲ, ಯಾಕೆ ಗರುಡ ಬರಬೇಕಾಗಿತ್ತು? ಯಾಕೆ? ಈ ರಾಮ ಏನ್ ಮಾಡ್ತಿದ್ದ? ರಾಮನಿಗೂ ಕೂಡ ಮೋಹ ಆಗಿತ್ತು, ಲಕ್ಷ್ಮಣನಿಗೂ ಕೂಡ ನಾಗಪಾಶ ಬಹಳಷ್ಟು ಎಫೆಕ್ಟ್ ಕೊಟ್ಟಿತ್ತು, ಹನುಮಂತನೂ ಕೂಡ ಅದರಿಂದ ಬಹಳಷ್ಟು ಎಫೆಕ್ಟ್ ಆಗಿ ತಾನು ಬಿದ್ದುಬಿಟ್ಟಿದ್ದ ಅಂತೆಲ್ಲ ಬರ್ತದೆ. ಏನು ಯಾಕೆ ಈ ರೀತಿ ಆಯ್ತು ಅಂತಂದ್ರೆ ಆ ತಾತ್ಪರ್ಯ ನಿರ್ಣಯದಲ್ಲಿ ಅದಕ್ಕೆ ಬೇಕಾದ ನಿರ್ಣಯವನ್ನು ಕೊಡ್ತಾರೆ. ಪುರಾವತಾರಾಯ ಯದಾಸ ವಿಷ್ಣು ದಿದೇಶ ಸರ್ವಾನ್ ತ್ರಿದಶಾಂಸ್ತದೈವ. ಹಿಂದೆ ಈ ಮಹಾವಿಷ್ಣು ನಾರಾಯಣ ತಾನು ರಾಮಚಂದ್ರನಾಗಿ ಹುಟ್ಟಬೇಕು ಅಂತ ಸಂಕಲ್ಪ ಮಾಡಿದ. ಎಲ್ಲ ದೇವತೆಗಳನ್ನು ಕರಿತಾ ಇದ್ದಾನೆ, ಒಬ್ಬೊಬ್ಬರಿಗೆ ನೀವು ಇದಾಗಬೇಕು. ಸೂರ್ಯ ನೀನು ಸುಗ್ರೀವ ಆಗು, ಇಂದ್ರ ನೀನು ವಾಲಿ ಆಗು, ಅಶ್ವಿನಿ ದೇವತೆಗಳೇ ನೀವು ಮೈಂದವಿದರಾಗ್ರಿ ಅಂತ ಹೇಳಿ ಆಯಾ ದೇವತೆಗಳಿಗೆಲ್ಲ ಆದೇಶ ಆಯ್ತು. ಆಯ್ತಾಯ್ತು, ಹೊರಡ್ರಿ ಅಂತ ಆಯ್ತು. ಗರುಡ ಬಂದು ಕೇಳ್ತಾನೆ, ಎಲ್ಲರಿಗೂ ಹೇಳಿದೆ ನಾನು ನಿನ್ನೊಟ್ಟಿಗೆ ಇರ್ತೇನೆ, ನಿನ್ನ ವಾಹನ ನನಗೇನು ಕೊಡ್ಲಿಲ್ಲಲ್ಲಪ್ಪ ನೀನು ಅಂತ ಕೇಳಿದಾಗ ರಾಮಚಂದ್ರ ಹೇಳ್ತಾನಂತೆ, ಎಲ್ಲರೂ ಅವತಾರ ಮಾಡ್ತಾರೆ ಅಂದ್ರೆ ದೇವತೆಗಳ ಮೂಲ ರೂಪದಲ್ಲಿ ಇರುವುದಿಲ್ಲ, ಅಲ್ಲಿ ಒಂದು ಕಪಿಯಾಗಿ ಬಂದು ಸೇವೆ ಮಾಡ್ತಾರಲ್ಲ, ನಿನಗೆ ಒಂದು ಅವಕಾಶ ಕೊಡ್ತೇನೆ ನಾನು. ನೀನು ಮೂಲ ರೂಪದಿಂದಲೇ ಬಂದು ಗರುಡನಾಗಿಯೇ ಬಂದು ನೀನು ಮುಂದೆ ಇಂದ್ರಜಿತ್ ನಾಗಪಾಶವನ್ನು ಬಿಡ್ತಾನೆ, ಆವಾಗ ಎಲ್ಲರನ್ನೂ ಕೂಡ ನೀನು ರಕ್ಷಣೆ ಮಾಡಬೇಕು. ಮಮಾಪಿ ಸೇವಾ ಭವತಾ ಪ್ರಯೋಜ್ಯೇತ್ಯೇವಂ ಗರುತ್ಮಾನ್ ಅವದದೃಶಾ ಕಪಿಂ. ಈ ರೀತಿ ನಾನು ಸೇವೆ ಮಾಡಬೇಕಲ್ಲ ಅಂತ ಹೇಳಿದಾಗ ರಾಮಚಂದ್ರ ಈ ರೀತಿ ಮೂಲ ರೂಪದಿಂದಲೇ ಬಂದು ಸೇವೆ ಮಾಡುವ ಭಾಗ್ಯವನ್ನ ಗರುಡನಿಗೆ ಕೊಟ್ಟ. ಉರಂಗಪಾಶೇನ ತದಾ ತ್ವಮೇವ ಸಮೇತ್ಯ ಸರ್ವಾನಪಿ ಮೋಚಯಸ್ವ. ಯಾವಾಗ ಉರಂಗಪಾಶ ನಾಗಪಾಶದಿಂದ ಎಲ್ಲರೂ ಒದ್ದಾಡ್ತಿರ್ತಾರಲ್ಲ, ಅವಾಗ ನೀನೇ ಬಂದು ಎಲ್ಲರನ್ನು ಕೂಡ ಮೋಚಯಸ್ವ, ಅವರನ್ನ ಬಿಡುಗಡೆ ಮಾಡಬೇಕು. ಆ ಬಿಡುಗಡೆ ಮಾಡಿದ ಕೀರ್ತಿ ನಿನಗೆ ಸಿಗಬೇಕು. ಅಷ್ಟೇ ಎಲ್ಲ ಹೇಳ್ತಾನೆ, ಅಹಂ ಸಮರ್ಥೋಪಿ, ನನಗೆ ಆ ನಾಗಪಾಶ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಸಮರ್ಥನಾದ್ರೂ ಕೂಡ ಲಕ್ಷ್ಮಣನೂ ಸಮರ್ಥ. ಯಾಕೆ? ಲಕ್ಷ್ಮಣ ಸಾಕ್ಷಾತ್ ಶೇಷಸ್ತು ಪ್ರಥಮತೋ ಜಾತಃ ವಾಸುಕಿ ತದನಂತರಂ ಅಂತ. ಮೊದಲು ಹುಟ್ಟಿದ್ದು ಶೇಷ ಅಂತ, ಅದಾದ್ಮೇಲೆ ವಾಸುಕಿಯಿಂದ ಬೇರೆ ಎಲ್ಲ ನಾಗಗಳು ಹುಟ್ಟುಕೊಂಡು ಅಂತ. ಈ ನಾಗಪಾಶ ಬಿಡೋದು ಅಂತಂದ್ರೆ ಆಮೇಲೆ ಬಂದ ನಾಗಗಳಷ್ಟೇ. ಈ ಮೂಲ ಶೇಷನಿಗೆ ನಾಗಗಳು ಯಾರು ಏನು ಮಾಡುವುದಿಲ್ಲ. ಅದಕ್ಕೆ ಹೇಳ್ತಾನೆ, ನಾನು ಅಂದ್ರೆ ರಾಮಚಂದ್ರ ಮತ್ತು ಶೇಷಾವತಾರಿಯಾದಂತಹ ಲಕ್ಷ್ಮಣ ಮತ್ತು ಹನುಮಂತ, ಇವರು 3 ಜನಕ್ಕೆ ಏನೂ ಆಗುವುದಿಲ್ಲ. ಆದರೂ ಕೂಡ ನಾವು ಕೂಡ ಮೋಹಿತರಾದಂತೆ ನಟಿಸ್ತೇವೆ. ನಿನ್ನ ಪಾಶ ನೀನು ಬಂದಾಗ ನಿನ್ನ ಈ ಪ್ರಭಾವದಿಂದ, ರೆಕ್ಕೆಯಿಂದ ಬಂದ ಗಾಳಿಯಿಂದ ಎಲ್ಲರೂ ಬದುಕುವಂತಾಗ್ಲಿ, ಈ ಕೀರ್ತಿ ನಿನಗೆ ಸಿಗಬೇಕು ಅಂತ ಹೇಳಿ ದೇವರು ಆ ಗರುಡನ ಮೇಲೆ ಪರಮಾನುಗ್ರಹ ಮಾಡ್ತಾನೆ. ಗರುಡ ಕಾಯ್ತಾ ಇದ್ದ ಈ ಸಂದರ್ಭ ಬರ್ತದೆ ಅಂತ ಹೇಳಿ ನಾಗಪಾಶದಿಂದ ಎಲ್ಲರೂ ಸತ್ತೋಗೋ ಪರಿಸ್ಥಿತಿ ಬಂದಾಗ ಗರುಡ ಬಂದು ತನ್ನ ಕಾರ್ಯ ಸಾಧಿಸಿ ದೇವರ ಸೇವೆಯನ್ನು ಮಾಡಿದ ಅಂತ. ಈ ರೀತಿ ವಿದ್ಧವತ್ ಬದ್ಧವತ್ ರಾಮೋ ಮುಗ್ಧವತ್ ಕ್ಷತದಾರ್ದ್ರವತ್ ದರ್ಶಯಾಮಾಸ ಪಾಪಾನಾಂ ಮೋಹನಾಯಾಖಿಲೇಶ್ವರ. ರಾಮಚಂದ್ರ ಎಲ್ಲವನ್ನೂ ತೋರಿಸ್ತಾ ಇದ್ದಾನಂತೆ. ಏನು? ವಿದ್ಧವತ್, ಅವನನ್ನ ಯಾರೋ ಬಂದು ಬಂಧನೆ ಮಾಡಿರುವಂತೆ, ಬದ್ಧವತ್, ಅವನನ್ನ ಬಂಧಿಸಿ ಬಿಟ್ಟಿದ್ದಾರೆ, ಅವನನ್ನ ಬಿಡಿಸ್ಕೊಳ್ಲಿಕ್ಕೆ ಆಗ್ತಿಲ್ಲ ಅನ್ನೋ ರೀತಿಯಲ್ಲಿ. ಅಷ್ಟ ಮುಗ್ಧವತ್, ಏನೋ ಮೋಹ ಬಂದು ಬಿಟ್ಟಿದೆ ರಾಮಚಂದ್ರನಿಗೂ ಅನ್ನೋ ರೀತಿಯಲ್ಲಿ ರಾಮಚಂದ್ರ, ಲಕ್ಷ್ಮಣ, ಹನುಮಂತ ಇವರು 3 ಜನರಿಗೆ ಏನೂ ಆಗುದಿಲ್ಲ, ಆದರೂ ಆದವರಂತೆ ತೋರಿಸ್ತಾರಂತೆ. ಅಲ್ಲ, ಏನೂ ಆಗುದಿಲ್ಲ ಯಾಕೆ? ನಿಜವಾಗೂ ಆಗಿರ್ಬೋದಲ್ಲ ಅವರಿಗೆ ಅಂತಂದ್ರೆ ಇಲ್ಲ, ಮುಂದೆ ನಾಗಪಾಶವನ್ನ ಹಾಕ್ತಾನವನು. ಅವಾಗ ರಾಮ ಲಕ್ಷ್ಮಣರಿಗೆ ಏನಾಗಿರುವುದಿಲ್ಲ. ಈ ಮೊದಲನೇ ಸರ್ತಿ ಯಾಕೆ ಏನೋ ಆಗಿತ್ತು ಅವರಿಗೆ ಅಂತಂದ್ರೆ ಈ ರೀತಿ ಗರುಡನ ಒಂದು ಸೇವೆ ನಡಿಬೇಕು ಅನ್ನೋ ಉದ್ದೇಶದಿಂದ ಮೋಹ ಬಂದವನಂತೆ ರಾಮಚಂದ್ರ ತೋರಿಸ್ಕೊಟ್ಟ. ಗರುಡ ಬಂದು ತನ್ನ ರೆಕ್ಕೆಯ ಗಾಳಿಯಿಂದ ಎಷ್ಟೋ ಜನ ಬದುಕಿದ್ರಂತೆ. ಇನ್ನು ಆ ಅಮೃತ ಬಿಂದು ಬಿದ್ದಾಗ ಯಾರ ಪ್ರಾಣ ಹೋಗಿತ್ತೋ ಅವರ ಪ್ರಾಣ ಬಂದು ಎಲ್ಲ ಕಪಿಗಳು ಮತ್ತೆ ಬದುಕ್ತಾ ಇದ್ದಾರೆ. ಈ ರೀತಿ ಇಷ್ಟಾದಾಗ ಆ ಕಪಿಗಳಿಗೆ ಮತ್ತೆ ಜೋರು ಶಕ್ತಿ ಬರ್ತದಂತೆ. ಎಲ್ಲ ಕಪಿಗಳು ಸೇರಿ ಜೋರಾಗಿ ಗರ್ಜನೆ ಮಾಡ್ತವಂತೆ. ಈ ಗರ್ಜನೆ ಆ ರಾವಣನ ಭವನದವರೆಗೂ ಕೇಳ್ತದೆ. ಇಂದ್ರಜಿತ್ ಗಾಬರಿ ಆಗ್ತಾನಲ್ಲ, ನಾಗಪಾಶ ಬಿಟ್ಟು ಬಂದ್ರು ಎಲ್ಲ ಬಿಡಿಸ್ಕೊಂಡ್ವಲ್ಲ ಅಂತ ಹೇಳಿ ಮತ್ತೆ ತಾನೇನ್ ಮಾಡ್ತಾ ಇದ್ದಾನೆ, ಅಥರ್ವಣ ವಿಧಾನೇನ ಹುತ್ವಾ ಹುತವಹಂ ಮುಹು
ಅದೃಶ್ಯೋ ರಥಮಾಧ್ಯಾಸ್ಯ ಯಯಾವಾಕಾಶವರ್ತ್ಮನ. ಇಷ್ಟಾಗಿ ಮತ್ತೆ ತಾನು ಆಥರ್ವಣ ವಿಧಾನದಿಂದ ಹೋಮ ಪ್ರಾರಂಭ ಮಾಡಿದಂತೆ. ಯಾಕೆ ಒಂದ್ಸರ್ತಿ ಮಾಡಿ ಈ ನಾಗಪಾಶ ಬಿಟ್ಟು ಬಿಟ್ರೆ ಒಂದ್ಸರ್ತಿ ಅದರ ಶಕ್ತಿಯೆಲ್ಲ ಕ್ಷೀಣ ಆಗ್ತದೆ, ಮತ್ತೆ ಆಥರ್ವಣ ಪ್ರಯೋಗ ಮಾಡಬೇಕು ಅಂತ ಹೇಳಿ ಹೋಮವನ್ನು ಮಾಡ್ತಾ ಇದ್ದಾನೆ. ಹೋಮ ಮಾಡಿ ಅವನು ಅದೃಶ್ಯೋ ರಥಮಧ್ಯಾಸ್ಯ, ಅದೃಶ್ಯವಾದಂತಹ ರಥವನ್ನು ಏರಿ ಎಲ್ಲ ಕಡೆ ತಾನು ಸಂಚಾರ ಮಾಡ್ತಾ ಇದ್ದಾನಂತೆ. ನಾಗಭೋಗೈರ್ ದೃಢಂ ಬದ್ಧ್ವಾ ರಾವಣಂ ರಾವಣಿರ್ಯಯವು. ಆ ನಾಗಭೋಗದಿಂದ ಎಲ್ಲರನ್ನು ಕೂಡ ಮತ್ತೆ ಕಟ್ಟಿ ಹಾಕ್ತಾ ಇದ್ದಾನಂತೆ. ಹೋಗಿ ಇಂದ್ರಜಿತ್ ಮತ್ತೆ ನಾಗಪಾಶವನ್ನು ಬಿಡ್ತಾ ಇದ್ದಾನೆ, ಮತ್ತೆ ಎಲ್ಲರೂ ಕಟ್ಟಿ ಬೀಳ್ತಾ ಇದ್ದಾರಂತೆ. ಈ ರೀತಿ ಆ ಇಂದ್ರಜಿತ್ತು ಮತ್ತೆ ನಾಗಪಾಶವನ್ನ ಹಾಕಿ ಬಂದಿದ್ದನ್ನು ನೋಡಿ ಆ ರಾವಣನಿಗೆ ಬಹಳ ಖುಷಿ ಆಗ್ತದಂತೆ. ಏನಪ್ಪಾ ಭಯಂಕರ ಪರಾಕ್ರಮ ಇದೆ ನಿಂದು, ಮತ್ತೆ ನಾಗಪಾಶ ಹಾಕಿ ಬಂದಿಯಲ್ಲ, ಈಗ ಬಿಡಿಸ್ಕೊಳ್ಲಿಕ್ಕೆ ಹೆಂಗ್ ಬಿಡಿಸ್ಕೊಳ್ತಾರ ನೋಡೋಣ ಅಂತ ಹೇಳಿ ಕಾಯ್ತಾ ಇದ್ರಂತೆ. ಎಲ್ಲರಿಗೂ ಎಫೆಕ್ಟ್ ಆಗ್ಬಿಟ್ಟಿದೆ. ವಿಭೀಷಣ ಅಲ್ಲಿಂದ ಓಡಿ ಬರ್ತಾ ಇದ್ದಾನೆ. ವಿಭೀಷಣ ಅಲ್ಲಿ ಇರ್ಲಿಲ್ಲ, ಎಲ್ಲರೂ ಮೋಹಿತರಾಗಿ ಬಿದ್ದುಬಿಟ್ಟಿದ್ದಾರೆ. ಮತ್ತೆ ಬರ್ತಾ ಇದ್ದಾನಂತೆ. ಬಂದು ಯಾರಾದ್ರೂ ಬದುಕಿದ್ದೀರೇನೋ ಕೋತ್ರ ವಿಪನ್ನ ಇತ್ಯುಚ್ಚೈಹಿ ಉವಾಚ ಜಲದಸ್ವನಃ. ಜೋರಾಗಿ ಕೇಳ್ತಾ ಇದ್ದಾನಂತೆ, ಯಾರಾದ್ರೂ ಬದುಕಿದ್ದೀರಾ, ಎಲ್ಲರೂ ಸತ್ತೋಗಿದ್ದೀರಾ, ಏನ್ ಕತೆ ಅಂತ. ಅವಾಗ ಅಹಮಸ್ಮೀತಿ ಹನುಮಾನ್ ಬ್ರುವನ್ ಉಪಸಸಾರತಂ. ಇಲ್ಲಪ್ಪ ನಾ ಇನ್ನೂ ಇದೀನಿ ಅಂತ ಹೇಳಿ ಹನುಮಂತ ಇದ್ದಾನೆ. ಅಂದ್ರೆ ಹನುಮಂತನಿಗೆ ಯಾವ ಎಫೆಕ್ಟ್ ಆಗಿರ್ಲಿಲ್ಲ. ಅದರಿಂದ ಸರಿ, ಈಗ ನಾವು ಅರ್ಜೆಂಟ್ ಆಗಿ ನೋಡ್ಬೇಕು, ಈ ಇಷ್ಟು ಜನ ಸತ್ತು ಹೋಗಿದ್ದಾರೆ, ಏನಾದ್ರೂ ಮಾಡ್ಬೇಕಲ್ಲ. ಈಗ ಒಂದ್ಸರ್ತಿ ಗರುಡ ಬಂದ, ಮತ್ತೇನು ಬರ್ಬೇಕು ಅಂತಿಲ್ಲ ಅವನು, ಹಾಗಾದ್ರೆ ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ ಯಾರು ಬದುಕಿದ್ದಾರೆ ಅಂತ ನೋಡ್ತಾ ಜಾಂಬವಂತನ ಹತ್ರ, ಯಾಕೆ ಸ್ವಲ್ಪ ಹಿರಿಯ ಅವನೇ, ಸ್ವಲ್ಪ ಮುದುಕ ಅವನು, ಯಾಕೆಂದ್ರೆ ಅನೇಕ ಯುಗಗಳಿಂದ ಇದ್ದಾನೆ ಜಾಂಬವಂತ. ಹಾಗಾಗಿ ಅವನ ಹತ್ರ ಹೋಗಿ ಕೇಳೋಣ ಅಂತ ನೋಡಿದ್ರೆ ಅವನು ಪೂರ್ತಿ ಮೂರ್ಛೆಯಲ್ಲಿದ್ದಾನಂತೆ. ಅವನಿಗೆ ನೀರು ಹಾಕಿ ಎಬ್ಬಿಸ್ತಾ ಇದ್ದಾನಂತೆ. ಎಬ್ಬಿಸಿ ಜಾಂಬವಂತ ಬದುಕಿದೀನಪ್ಪ ಅಂತ ವಿಭೀಷಣ ಕೇಳ್ತಾನಂತೆ. ಅವಾಗ ಮಂದಂ ಮಂದಂ ಸಚಾ ಬ್ರವೀತ್. ಆ ಜಾಂಬವಂತ ನಿಧಾನಕ್ಕೆ ಕೇಳ್ತಾ ಇದ್ದಾನಂತೆ, ಅಂಜನಾ ಸುಪ್ರಜಾ ಏನ ಸಖಿಂ ಜೀವತಿ ಪಾವನಿಹಿ. ನಾನೇನೋ ಬದುಕಿದೀನಿ, ನಮ್ಮ ಸೈನ್ಯದಲ್ಲಿ ಹನುಮಂತ ಬದುಕಿದಾನ ಇನ್ನು ಅಂತ ಕೇಳ್ತಾ ಇದ್ದಾನಂತೆ. ಯಾಕಪ್ಪ ಹನುಮಂತ ಬದುಕಿದಾನ ಅಂತ ಯಾಕೆ ಕೇಳ್ತಾ ಇದ್ದೀನಿ ನೀನು? ಯಾಕೆ ಅಂತಂದ್ರೆ ನೀನು ಈ ಎದ್ದವನೇ ಜಾಂಬವಂತ, ಸುಗ್ರೀವನ್ ಕಡೆಯವನ್ ನೀನು. ಸುಗ್ರೀವ ಬದುಕಿದಾನ ಅಥವಾ ರಾಮ ಲಕ್ಷ್ಮಣರು ಬದುಕಿದಾರ, ಅಂಗದ ಬದುಕಿದಾನ ಅಂತ ಕೇಳ್ಬೇಕು ನೀನು. ಈ ಹನುಮಂತ ಬದುಕಿದಾನ ಅಂತ ಕೇಳ್ತಿದ್ಯಲ್ಲ ಯಾಕೆ ಅಂತ ಕೇಳ್ತಾನಂತೆ. ಅವಾಗ ಅವನು ಹೇಳ್ತಾನೆ, ಅಸ್ಮಿನ್ ಜೀವತಿ ವೀರೇತು ಹತಮಪ್ಯಹತಂ ಬಲಂ ಹನುಮತ್ಯುಜ್ಜಿತ ಪ್ರಾಣೆ ಜೀವಂತೋಪಿ ಮೃತಾ ವಯಂ. ಹನುಮಂತ ಬದುಕಿದ್ದ ಅಂತಂದ್ರೆ ನಾವೆಲ್ಲರೂ ಬದುಕಿದೀವಿ ಅಂತ ಅರ್ಥ. ಹನುಮಂತನಿಗೆ ಏನಾದ್ರೂ ಪ್ರಾಣಾಪಾಯ ಬಂದಿದೆ ಅಂತಂದ್ರೆ ನಾವೆಲ್ಲರೂ ಇನ್ನು ಸಾಧ್ಯ ಇಲ್ಲ, ನಾವೆಲ್ಲ ಸಾಯ್ತೀವಿ ಅಂತ ಅರ್ಥ ಅಂತ. ಯಾಕೆ ಹನುಮಂತ ಒಬ್ಬ ಬದುಕಿದ್ದ ಅಂತಂದ್ರೆ ಸಾಕು, ಅವನ ಶಕ್ತಿಯಿಂದ ಎಲ್ಲರನ್ನೂ ಬದುಕಿಸ್ತಾನವನು. ಹಾಗಾಗಿ ಹನುಮಂತ ಬದುಕಿದಾನೇನಪ್ಪ ಅಂತ ವಿಭೀಷಣನನ್ನ ಕೇಳ್ತಾ ಇದ್ದಾನೆ. ಹನುಮಂತ ಓಡಿ ಬಂದು ಜಾಂಬವಂತನ ಹಿಡ್ಕೊಂಡು, ಇಲ್ಲ ಇಲ್ಲ ಬದುಕೇ ಇದ್ದೀನಿ, ನಾನು ಇಲ್ಲೇ ಇದ್ದೀನಿ, ಏನ್ ಮಾಡ್ಬೇಕು ನೋಡು, ಈಗ ಶೀಘ್ರದಲ್ಲಿ ನೀವೊಂದು ಕೆಲಸ ಮಾಡ್ಬೇಕು. ಆರ್ಯ ಜೀವಾಮ್ಯಹಮಿತಿ ಬ್ರುವಾಣೋ ವಾಯುನಂದನ ಮೃತಂ ಕಪಿಕುಲಂ ರಕ್ಷ ರಾಮದಾಸಾಗ್ರಣೀರ್ಭವಾನ್. ಲಪ ಎಲ್ಲ ಕಪಿಗಣ ಸತ್ತು ಬಿಟ್ಟಿದೆ, ಆ ಸತ್ತ ಕಪಿಗಳನ್ನ ನೀನು ಬದುಕಿಸುವ ಕೆಲಸವನ್ನ ಮಾಡಬೇಕು. ಹಾಗಾದ್ರೆ ನೀನು ಏನ್ ಮಾಡ್ಬೇಕು ಅಂತಂದ್ರೆ, ಸಮೀಪೆ ಮೇರು ಶೈಲಸ್ಯ ಶೈಲೋಯೋ ಗಂಧಮಾದನಃ ತಸ್ಮಾತ್ ಆನೀಯತಾಂ ಶೀಘ್ರಂ ತ್ವಯೌಷಧಿ ಚತುಷ್ಟಯಂ. ಇಲ್ಲೇ ಸಮೀಪದಲ್ಲಿ ಇರುವಂತಹ ಮೇರು ಶೈಲ, ಮೇರು ಪರ್ವತ ಇದೆ. ಆ ಮೇರು ಪರ್ವತದಲ್ಲಿ ಒಂದು ಉಪಪರ್ವತ ಗಂಧಮಾದನ ಪರ್ವತ ಅಂತ. ಆ ಗಂಧಮಾದನ ಪರ್ವತದಲ್ಲಿ ವಿಶೇಷ 4 ಔಷಧಿಗಳಿವೆ, ಔಷಧಿ ಮೂಲಿಕೆಗಳಿವೆ. ಅವುಗಳನ್ನ ನೀನು ತರಬೇಕು. ಯಾವುದಪ್ಪ ಅಂತಂದ್ರೆ, ಮೃತ ಸಂಜೀವಿನಿ ಮುಖ್ಯ ಸಂಧಾನ ಕರಣಿ ಪರ ಸವರ್ಣ ಕರಣಿ ಚೈವ ವಿಶಲ್ಯ ಕರಣೀತಿ ಚ. ಅದರಲ್ಲಿ ಮೊದಲನೇದು ಮೃತ ಸಂಜೀವಿನಿ. ಸಂಜೀವಿನಿ ಅಂದ್ರೆ ಬದುಕಿಸುವಂಥದ್ದು, ಮೃತ ಸಂಜೀವಿನಿ ಅಂದ್ರೆ ಮರಣ ಹೊಂದಿದವರನ್ನು ಬದುಕಿಸುವಂತಹ ಒಂದು ಗಿಡಮೂಲಿಕೆ, ಅದನ್ನ ತರಬೇಕು ನೀನು. ಅಷ್ಟೇ ಅಲ್ಲ, ಸಂಧಾನಕರಣಿ, ಬದುಕಿದ್ರೆ ಸಾಕಾಗುದಿಲ್ಲ, ಕೆಲವೊಬ್ಬರದ್ದು ಅಂಗಗಳೇ ಇರುವುದಿಲ್ಲ, ಕಾಲು ಎಲ್ಲೋ ಹೋಗಿರ್ತದೆ, ಕೈ ಎಲ್ಲೋ ಹೋಗಿರ್ತದೆ. ಹಾಗಾಗಿ ಆ ಸಂಧಾನಕರಣಿ ಅಂತ ಒಂದು ಔಷಧಿ ಇದೆ. ಕೈ ಕಾಲುಗಳು ಮುರಿದಿದ್ರೆ ಅದನ್ನ ಹಿಂಗೆ ಜೋಡಿಸಿ ಆ ಔಷಧಿಯನ್ನ, ಗಿಡಮೂಲಿಕೆ ಔಷಧಿಯನ್ನ ಹಚ್ಚಿಬಿಟ್ರೆ ಅದು ಹಂಗೆ ಜಾಯಿಂಟ್ ಆಗಿ ಕೊಡ್ತದೆ. ಹಾಗಾಗಿ ಸಂಧಾನಕರಣಿ ಬೇಕು. ಅದೊಟ್ಟಿಗೆ ಸವರ್ಣಕರಣಿ, ಎಲ್ಲ ಜಾಯಿಂಟ್ ಆಗಿದ್ರೂ ಮೈಯಲ್ಲಿ ಅಲ್ಲಲ್ಲಿ ಗಾಯಗಳಿದ್ರೆ ಶಕ್ತಿ ಸಾಮರ್ಥ್ಯ ಇರುವುದಿಲ್ಲ. ಹಾಗಾಗಿ ಸವರ್ಣಕರಣಿ, ಮೊದಲಿದ್ದ ವರ್ಣವನ್ನೇ ಕೊಡುವಂತಹ ಔಷಧಿ, ಅದನ್ನ ಹಚ್ಚಿದ್ರೆ ಆ ಗಾಯಗಳೆಲ್ಲ ಮಾಸಿ ಮತ್ತೆ ತೇಜಸ್ಸು, ಹಳೆಯ ತೇಜಸ್ಸು ಬರ್ತದೆ. ಸವರ್ಣಕರಣಿ ಬೇಕು. ಇನ್ನೊಂದು ವಿಶಲ್ಯಕರಣಿ ತಥಾ ವಿಶಲ್ಯಕರಣೀತಿ ಚ. ವಿಶಲ್ಯಕರಣಿ ಅಂತಂದ್ರೆ ಈ ಬಾಣಗಳೆಲ್ಲ ಚುಚ್ಚಿ ಬಿಟ್ಟಿರ್ತದೆ. ಬಾಣ ಚುಚ್ಚಿದಾಗ ಸತ್ತಿರುವುದಿಲ್ಲ, ಒದ್ದಾಡ್ತಿರ್ತಾರೆ. ಬಾಣ ತೆಗಿಲಿಕ್ಕೂ ಇಲ್ಲ, ಬಿಡ್ಲಿಕ್ಕೂ ಇಲ್ಲ. ಇದ್ರೆ ನೋವು ಜೋರಾಗ್ತದೆ, ತೆಗೆದು ಬಿಟ್ರೆ ಸತ್ತು ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ಈ ವಿಶಲ್ಯಕರಣಿಯನ್ನ ಹಚ್ಚಿ ಬಿಟ್ರೆ ಬಾಣ ತಾನಾಗೆ ಹೊರಗೆ ಬರ್ತದೆ, ಆ ಗಾಯ ಎಲ್ಲ ಪರಿಹಾರ ಆಗ್ತದೆ. ಹಾಗಾಗಿ ಮುಖ್ಯವಾಗಿ ಅನೇಕ ಔಷಧಿಗಳಿವೆ, ಈ ಪ್ರಧಾನ 4 ಔಷಧಿಗಳು ಬೇಕು. ಸಂಧಾನಕರಣಿ,
ಮೃತ ಸಂಜೀವಿನಿ, ಸವರ್ಣಕರಣಿ, ವಿಶಲ್ಯಕರಣಿ, ಈ 4 ಔಷಧಿಗಳನ್ನು ಹೋಗಿ ತಗೊಂಬಾಪ ಅಂತ ಹೇಳಿ ಹನುಮಂತನನ್ನ ಕಳಿಸ್ತಾ ಇದ್ದಾನಂತೆ. ಹನುಮಂತ ಆಯ್ತು ಅಂತ ಹೇಳಿ ಅತುಲಂ ಪುಚ್ಛಮಾ ವಿದ್ಯ ಕರ್ಣಾವಾ ಕುಂಚ ಪೂರ್ಣಭಾಹ ಧರಾಧರಮವಷ್ಟಭ್ಯ ಧೀರೋಸಾವಥ ಪುಪ್ಲುವೆ. ಹನುಮಂತ ತನ್ನ ಬಾಲವನ್ನು ಜೋರಾಗಿ ಒಂದ್ಸರ್ತಿ ನೆಲಕ್ಕೆ ಹೊಡೆದು ಇನ್ನು ಹಾರ್ಲಿಕ್ಕೆ ಹೊರಟಿದ್ದೇನೆ ನಾನು ಅಂತ ಮಹೇಂದ್ರ ಪರ್ವತ ಹಾರಬೇಕಾದ್ರೆ ನೋಡಿದ್ರಲ್ಲ ನಾವು, ಅದೇ ರೀತಿ ಕರ್ಣವು ಆಕುಂಚ ಪೂರ್ಣಭಾಹ, ತನ್ನ ಕಿವಿಗಳನ್ನು ಸಣ್ಣದು ಮಾಡ್ತಾ ಇದ್ದಾನಂತೆ. ಅಂದ್ರೆ ವೇಗವಾಗಿ ಹೋಗ್ಬೇಕಾದ್ರೆ ಈ ಕಿವಿಗಳು ಎದುರುಗಡೆ ಬಂದ್ರೆ ವೇಗ ಸ್ವಲ್ಪ ಕಡಿಮೆ ಮಾಡ್ತದೆ, ಅದಕ್ಕೆ ಕಿವಿಗಳನ್ನೆಲ್ಲ ಸರಿ ಮಾಡಿಕೊಂಡು ತಾನು ಏನ್ ಮಾಡ್ತಾ ಇದ್ದಾನೆ, ಧರಾಧರಂ ಅವಷ್ಟಭ್ಯ, ಆ ತ್ರಿಕೂಟ ಪರ್ವತವನ್ನು ಏರಿ ಅದನ್ನು ಜೋರಾಗಿ ಕಾಲಿಂದ ಒತ್ತಿ ಅವನು ಹಾರ್ತಾ ಇದ್ದಾನಂತೆ. ಹಾರ್ತಾ ಇದ್ದಾನೆ. ಇಡೀ ಹಾರಬೇಕಾದ್ರೆ ಅವಾಗ ಮಹೇಂದ್ರ ಪರ್ವತ ಅಷ್ಟೇ ಸ್ವಲ್ಪ ಕ್ಷೋಭೆಗೊಳಗಾಗಿತ್ತು. ಒಂದ್ಸರ್ತಿ ಇಡೀ ಸಪ್ತದ್ವೀಪಗಳಿಂದ ಕೂಡಿದ ಭೂಮಿಯೇ ಒಂದ್ಸರ್ತಿ ಅಲಗಾಡಿ ಬಿಡ್ತಂತೆ. ಯಾಕಪ್ಪ ಅಂತಂದ್ರೆ ಯೋಜನಾನಾಂ ಅರ್ಧಲಕ್ಷಂ ಅತೀತ್ಯ ಯತ್ನತೋದ್ರುತಂ, 1,00,000 ಯೋಜನ ಹಾರಬೇಕಾಗಿದೆ. ಅವಾಗ ಬರೀ 100 ಯೋಜನ ಲಂಕೆಗೆ ಹಾರಲಿಕ್ಕೆ, ಈ 1,00,000 50,000 ಯೋಜನ ಈಗ ಇಲ್ಲಿಂದ ಹಾರಬೇಕಾಗಿದೆ. ಹಾಗಾಗಿ ಸ್ವಲ್ಪ ಪ್ರೆಷರ್ ಜಾಸ್ತಿ ತಗೊಳ್ಬೇಕಲ್ಲ, ಹಾಗಾಗಿ ಜೋರು ಒತ್ತಿ ಹಾರ್ತಾ ಇದ್ದಾನೆ. ಇಡೀ ಭೂಭಾಗ ಅಲಗಾಡ್ತಾ ಇದೆ ಅಂತೆ. ಅವನು ಹಾರಿದ ಫೋರ್ಸಿಗೆ ಅಲ್ಲಿದ್ದ ಪ್ರಾಸಾದ ಶಿಖರಾದೀನಿ ಲಂಕಾಯಾಂ ಭಂಗಮಾಯಯುಹೋ, ಅಲ್ಲಿದ್ದ ದೊಡ್ಡ ದೊಡ್ಡ ಕಟ್ಟಡಗಳು, ಅವುಗಳ ಶಿಖರಗಳೇ ಮೇಲ್ಭಾಗಗಳು ಹಾರಿ ಹನುಮಂತನಿಂದ ಹೋಗ್ತಾ ಇವೆ ಅಂತ, ಅಷ್ಟು ವೇಗವಾಗಿ ಹಾರಿದಾನವನು ಅಂತ. ಹಾರಿ ಅಲ್ಲಿ ಕ್ಷಣಾರ್ಧದಲ್ಲಿ ಅಲ್ಲಿ ಹೋಗ್ತಾ ಇದ್ದಾನಂತೆ. ಅಸಂಗ ಏಕಪಾತೇನ ಪ್ರಾಪಾಸೌ ಗಂಧಮಾದನಂ, ಬರೀ ಒಂದೇ ಜಂಪ್, ಮಧ್ಯದಲ್ಲಿ ಎಲ್ಲಿಯೂ ರೆಸ್ಟ್ ಇಲ್ಲ. ಒಂದು ಸರ್ತಿ ನೆಗತ ಜಿಗದ ಅಂತಾದ್ರೆ ಹೋಗಿ ಗಂಧಮಾದನ ಪರ್ವತದಲ್ಲಿ ಲ್ಯಾಂಡ್ ಆಗ್ತಾ ಇದ್ದಾನವನು. ಲ್ಯಾಂಡ್ ಆಗಿದ ಫೋರ್ಸಿಗೆ ಜೋರಾಗಿ ಕೆಳಗೆ ಕಾಲಿಡಬೇಕಾಗ್ತದಲ್ಲ, ಆ ಇಟ್ಟ ಫೋರ್ಸಿಗೆ ಅಲ್ಲಿದ್ದ ಗಿಡಮೂಲಿಕೆಗಳೆಲ್ಲ ಹೆದರಿ ಅವುಗಳನ್ನ ಆಚ್ಛಾದನೆ ಮಾಡ್ಕೊಂಡಂತೆ. ಆ ಗಿಡಮೂಲಿಕೆಗಳು ಯಾವುದು ಕಾಣದೇ ಇರುವಂತೆ ಅದು ಅಂತ, ಅಂದ್ರೆ ಅವುಗಳಿಗೂ ಜೀವ ಇರ್ತದೆ. ಈ ರೀತಿ ಹೆದರಿಕೆ ಆದಾಗ ತಮ್ಮನ್ನು ತಾವು ಕಾಣದೇ ಇರುವಂತೆ ಪೊದೆಗಳ ಮಧ್ಯದಲ್ಲಿ ಹೋಗಿ ಸಿಕ್ಕಾಕೊಳ್ತಾವಂತು. ಇಷ್ಟಾದಾಗ ಹನುಮಂತನಿಗೆ ಸಿಟ್ಟು ಬರ್ತದೆ, ಏನು ಯಾವ ಗಿಡಮೂಲಿಕೆಗಳು ಇಲ್ಲ ಅಂತ ಹೇಳಿ ತಾನು ತಕ್ಷಣನೇ ನಿರ್ಧಾರ ಮಾಡ್ತಾನೆ, ಏನು ಇಡೀ ಪರ್ವತವನ್ನೇ ತಗೊಂಡು ಹೋಗ್ಬಿಡ್ತೇನೆ ನಾನು ಅಂತ ಹೇಳಿ 100 ಯೋಜನ ವಿಸ್ತೀರ್ಣವಾದಂತಹ ಆ ಪರ್ವತವನ್ನ ತಾನು ಕಿತ್ತಿ ಕೈಯಲ್ಲಿ ತರ್ತಾ ಇದ್ದಾನಂತೆ. ಲೀಲಯೋಲ್ಲೋಲಯನ್ ನದ್ರಿಂ ಕರಾಗ್ರೇ ಕಂದುಕಾಯಿತಂ ವಿರರಾಜ ವಿಯತ್ಯೇಷ ವಿರರಾಜೋ ಜಗತ್ರಯೇ. ಅದನ್ನ ಲೀಲೆಯಿಂದ ಅನಾಯಾಸವಾಗಿ, ಮಕ್ಕಳು ಬಾಲ್ ಕೊಟ್ರೆ ಚಂಡನ್ನ ಒಂದೇ ಕೈಯಲ್ಲಿ ಆಟ ಆಡ್ತವಲ್ಲ, ಆ ರೀತಿ ಬರೀ ಒಂದು ಕೈಯಲ್ಲಿ ಆ ಪರ್ವತವನ್ನು ಎತ್ಕೊಂಡು ಹನುಮಂತ ಬರ್ತಾ ಇದ್ದಾನಂತೆ. ಹನುಮಂತ ಬರ್ತಾ ಇರ್ಬೇಕಾದ್ರೆ ಮಧ್ವಯುಜಯದಲ್ಲಿ ಹೇಳ್ತಾರೆ, ರಾಮಾರ್ಚನೇಯೋ ನಯತ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ. ಆ ಹನುಮಂತ ರಾಮಚಂದ್ರನ ಪೂಜೆಗೆ ಅಂತ ಹೂ ತರ್ತಿದ್ದಂತೆ. ಹೂ ತರಬೇಕಾದ್ರೆ ಅವನಿಗೆ ಒಂದು ಕೈ ಸಾಕಾಗ್ಲಿಲ್ಲಂತೆ, 2 ಕೈಯಿಂದ ಆ ಭಕ್ತಿ ಭಾರ ಇತ್ತು ಆ ಹೂವಲ್ಲಿ, ಅದಕ್ಕೆ ಅದನ್ನ 2 ಕೈಯಿಂದ ತರ್ತಾ ಇದ್ದಾನಂತೆ. ಆ 100 ಯೋಜನ ದೊಡ್ಡದಾದಂತಹ ಗಂಧಮಾದನ ಬೆಟ್ಟವನ್ನ ಬರೀ ಒಂದು ಕೈಯಲ್ಲಿ ತರ್ತಾ ಇದ್ದಾನವನು ಅಂತ. ಆ ರೀತಿ ಆ ಹನುಮಂತ ಒಂದು ಕೈಯಲ್ಲಿ ಗಂಧಮಾದನ ಬೆಟ್ಟವನ್ನ ತಂದು ಇಡ್ತಾ ಇದ್ದಾನಂತೆ. ಇಟ್ಟು ಆ ಗಂಧಮಾದನದ ಗಾಳಿ ಬೀಸಿದ ಮಾತ್ರಕ್ಕೆ ಎಷ್ಟೋ ಕಪಿಗಳು ಜೀವಂತರಾಗ್ಬಿಟ್ಟಿದಾರಂತೆ. ಜೀವಂತರಾದ ಕಪಿಗಳನ್ನೆಲ್ಲ ಹೋಗಿ ಆಯಾ ಗುಡಿಯ ಮೂಲಿಕೆಗಳನ್ನು ಹುಡ್ಕೊಂಬರ್ರಿ ಅಂತ ಕಳಿಸಿದಾಗ ಎಲ್ಲ ಕಡೆ ನೆಗೆದು ಜಿಗಿದು ಅಲ್ಲಿ ಹೋಗಿ ಆಯಾ ಗಿಡಮೂಲಿಕೆಗಳನ್ನ ತಂದು ಯಾರ್ಯಾರಿಗೆ ಅಂಗಗಳು ವೈಕಲ್ಯ ಇತ್ತು ಆ ಎಲ್ಲ ಅಂಗಗಳನ್ನ ಜೋಡಿಸ್ತಾ ಇದ್ದಾರಂತೆ. ಯಾರ್ಯಾರಿಗೆ ಬಾಣ ಚುಚ್ಚಿತ್ತು ಅವರೆಲ್ಲ ಬಾಣಗಳನ್ನ ಕಿತ್ತುವಂತೆ ಮಾಡ್ತಾ ಇದ್ದಾರಂತೆ. ಈ ರೀತಿ ಯಾರ್ಯಾರು ಸತ್ತು ಹೋಗಿದ್ರು ಆ ಮೃತ ಸಂಜೀವಿನಿಯನ್ನ ಅವರ ಬಾಯಿಗೆ ಹಾಕಿದ ಮಾತ್ರಕ್ಕೆ ಅವರು ಹೇಳ್ತಾ ಇದ್ದಾರಂತೆ. ಈ ರೀತಿ ಇಡೀ ಕಪಿ ಸೈನ್ಯ ಮತ್ತೆ ಉಜ್ಜೀವನಗೊಳ್ತಾ ಇದೆ. ಆ ನಾಗಪಾಶದಿಂದ ಎಲ್ಲರೂ ಮುಕ್ತರಾಗಿ ತಾವು ಉಜ್ಜೀವನಗೊಳ್ತಾ ಇದ್ದಾರೆ. ಇಷ್ಟಾದಾಗ ಸಮರ ಭುವಿ ಸತಿಷ್ಠನ್ ಕ್ಷೇಪಣೇನೈವ ಚಕ್ರೇ ಪವನ ತನಯ ಏನಂ ಪೂರ್ವವತ್ ಪರ್ವತೇಂದ್ರಂ. ಪರ್ವತ ತಂದ್ಬಿಟ್ಟಿದೆ, ಮತ್ತೆ ಅಲ್ಲಿ ಹೋಗಿ ಇಟ್ಟು ಬರ್ಬೇಕಲ್ಲ, ಅಲ್ಲೆಲ್ಲ ಹೋಗಿ ಇಟ್ಟು ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಹನುಮಂತ ಅಲ್ಲಿ ನಿಂತಲ್ಲೇ ಆ ಪರ್ವತವನ್ನು ಎಸಿತಾ ಇದ್ದಾನಂತೆ. ಎಸಿದ್ರೆ ಆ ಪರ್ವತ ಹೋಗಿ ಮೊದಲು ಯಾವ ಜಾಗದಲ್ಲಿತ್ತೋ ಅದೇ ಜಾಗಕ್ಕೆ ಹೋಗಿ ಆ ಪರ್ವತ ಕೂಡ್ತಾ ಇದೆ. ಅದು ಹೇಗಿತ್ತು ಅಂತಂದ್ರೆ ವಾಯುಸ್ತುತಿಯಲ್ಲಿ ನೋಡ್ತೇವೆ ನಾವು, ಅದ್ರಾಕ್ಷೀರುತ್ಪತಂತಂ ತತಮುತ ಗಿರಿ ಮುತ್ಪಾಟಯಂತಂ ಗೃಹೀತ್ವಾ. ಜನರು ಸುಮ್ಮನೆ ಹೀಗೆ ಓಡಾಡ್ತಾ ಇರಬೇಕಾದ್ರೆ ನಾರ್ಮಲ್ ಕೆಲಸಗಳಲ್ಲಿ ತೊಡಗಿರ್ತಾರೆ, ಏನೋ ಆಕಾಶದಲ್ಲಿ ಹಿಂಗೆ ಹೋದಂಗೆ ಆಗ್ತದೆ. ಏನು ಹನುಮಂತ ಹೋಗಿದ್ದು ಎಲ್ಲಿಗೆ? ಗಂಧಮಾದನ ಪರ್ವತಕ್ಕೆ. ಆ ಲಂಕೆಯಿಂದ ತಾನು ಜಿಗಿದು ಹೋಗಿದ್ದ. ಆ ಹೋಗಿದ್ದನ್ನ ನೋಡ್ತಾ ಇದ್ದಾರಂತೆ. ಒಂದೇ ಸೆಕೆಂಡ್ ಮತ್ತೆ ವಾಪಸ್ ಹಿಂಗೇನೋ ಹೋಯ್ತು. ಏನು ನೋಡಿದ್ರೆ ಹನುಮಂತ ಪರ್ವತವನ್ನು ಕೈಯಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾನಂತೆ. ಸ್ವಲ್ಪ ಹೊತ್ತಾಯ್ತು, ಅಲ್ಲೆಲ್ಲ ಟ್ರೀಟ್ಮೆಂಟ್ ಆಯ್ತು, ಮತ್ತೇನೋ ಹೋಗ್ತಾ ಇದೆ ರಾಕೆಟ್ ಅಂತ ನೋಡಿದ್ರೆ ಗಂಧಮಾದನ ಪರ್ವತ ಹೋಗ್ತಾ ಇದೆ ಅಂತಲ್ಲಿ. ಅಂದ್ರೆ ಹನುಮಂತ ಅಲ್ಲಿ ನಿಂತು ಪರ್ವತವನ್ನು ಎಸ್ದಿದ್ದಾನೆ ಅಂತ. ಹಾಗಾಗಿ ಇದು ಹೇಗಿತ್ತಪ್ಪ ಅಂತಂದ್ರೆ ಅದ್ರಾಕ್ಷೀತ್ ಉತ್ಪತಂತಂ ತತ ಉತ ಗಿರಿಮುತ್ಪಾಟಯಂತಂ ಗೃಹೀತ್ವ. ಇಲ್ಲಿಂದ ಹನುಮಂತ ಹೋಗಿದ್ದಾನೆ, ಗಿರಿಯನ್ನ ಹಿಡ್ಕೊಂಡು ಬಂದಿದ್ದಾನೆ, ಇಲ್ಲೆಲ್ಲ ಟ್ರೀಟ್ಮೆಂಟ್ ನಡೆದಿದೆ, ವಾಪಸ್ ಅದನ್ನ ಎಸ್ದಿದ್ದಾನೆ. ಏಕಕ್ಷಣೆ ಅದನ್ನ ತದೈಕ ಕ್ಷಣೇ ತ್ವಾಂಹಿ ಲೋಕಃ. ಇಡೀ ಜನತೆ ಒಂದು ಕ್ಷಣದಲ್ಲಿ ಇದಾಗಿದ್ದನ್ನ ನೋಡ್ತಾ ಇದ್ದಾರೆ. ಹಿಂಗ್ ಬಂದ, ಹಿಂಗ್ ಹೋದ,
ಅಲ್ಲೇನಾಯ್ತು ಮತ್ತೆ ವಾಪಸ್ ಪರ್ವತ ಹೋಯ್ತು ಅಂತ. ಈ ರೀತಿ ನಮ್ಗೇನಾಗ್ತದೆ, ಕೆಲವೊಮ್ಮೆ ನಾವು ಏನಾದ್ರೂ ಎಸೆದಾಗ ಅದು ಅಲ್ಲಿಗೆ ಹೋಗಿಯೇ ಕೂಡ್ಬೇಕು ಅಂತಿಲ್ಲ. ಈ ಇವನು ಹೇಗೆ ಎಸ್ದ ಇವನು ಅಂತಂದ್ರೆ, ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮ ತುಲಮತೆ ಯೋಜನಾನಾಂ ಸ ಉಚ್ಚಸ್ತಾವದ್ ವಿಸ್ತಾರವಾಂಶಾಪಿ ಉಪಲಲವ ಇವ ವ್ಯಗ್ರ ಬುದ್ಧ್ಯಾತ್ವಯಾತಃ. ವ್ಯಗ್ರ ಬುದ್ಧಿ ಅಂತಂದ್ರೆ ಅದನ್ನ ಟಾರ್ಗೆಟ್ ಮಾಡಿ ಗುರಿ ಇಡೋರು ಅದನ್ನ 2 ಸರ್ತಿ ಗುರಿಯನ್ನ ಪರಿಶೀಲನೆ ಮಾಡಿ ಅದನ್ನ ಹೀಗೆ ಎಸಿತಾರೆ. ಈ ಶೂಟ್ ಮಾಡೋರು ಕೂಡ ಅದು ಶೂಟ್ ಮಾಡ್ಲಿಕ್ಕೆ ಗುರಿಯನ್ನಿಟ್ಟು ಸರಿ ಇದೇನೋ ಎಲ್ಲ ಪರೀಕ್ಷೆ ಮಾಡಿ ಎಸಿತಾರೆ. ಇದು ಈ ವ್ಯಗ್ರ ಬುದ್ಧಿಯ ಅಂತಂದ್ರೆ ಅದನ್ನ ಗುರಿ ಇಡೋದೇನಿಲ್ಲ, ಹಿಂಗೆ ಸುಮ್ಮನೆ ಎಸ್ದು ಬಿಡೋದಷ್ಟೇ. ಅಷ್ಟೇ ಅಲ್ಲ, ಉಪಲಲವ ಇವ, ಒಂದು ಸಣ್ಣ ಕಲ್ಲನ್ನ ಮಗು ಆಟ ಆಡ್ಬೇಕಾದ್ರೆ ಹಿಂಗೆ ಎಸ್ದು ಬಿಡ್ತದಲ್ಲ ಎಲ್ಲೋ ನೀರಿಗೆ, ಆ ರೀತಿ ಒಂದು ಸಣ್ಣ ಕಲ್ಲೆಂಬಂತೆ ಆ ಪರ್ವತವನ್ನ ಅಲ್ಲಿಗೆ ಎಸ್ದಿದ್ದಾನೆ. ಅದು ವ್ಯಗ್ರ ಬುದ್ಧಿಯಿಂದ, ಅಲ್ಲಿ ಟಾರ್ಗೆಟ್ ಮಾಡಿ ಎಸ್ದಿದ್ದಲ್ಲ, ಬಂದು ಎಸ್ದಿದ್ದಾನೆ. ಆ ಪರ್ವತ ಹೋಗಿ ಕೂತಿದೆ. ಹೇಗೆ ಕೂತಿದೆಪ್ಪ ಅದು ಅಂತಂದ್ರೆ, ಸ್ವಸ್ವಸ್ಥಾನ ಸ್ಥಿತಾತಿ ಸ್ಥಿರ ಶಕಲ ಶಿಲಾ ಜಾಲ ಸಂಶ್ಲೇಷ ನಷ್ಟ ಛೇದಾಂಕ. ಆ ಎಸೆದ ಪರ್ವತ ಅಲ್ಲಿ ಹೋಗಿ ಕೂತದ್ದು ಹೇಗಿತ್ತಪ್ಪ ಅಂತಂದ್ರೆ, ಸ್ವಸ್ವಸ್ಥಾನ ಸ್ಥಿತಾತಿ ಸ್ಥಿರ. ಅಲ್ಲಿ ಅವನು ಎತ್ಕೊಂಡು ಬರ್ಬೇಕಾದ್ರೆ ಯಾವೆಲ್ಲ ಕಲ್ಲುಗಳು ಆ ಪರ್ವತದೊಟ್ಟಿಗೆ ಬಂದಿದ್ವು, ಕೆಲವು ಕಲ್ಲುಗಳು ಅರ್ಧ ತುಂಡಾಗಿ ಬಂದಿದ್ವು. ಹಾಗಾಗಿ ಇವನು ಎಸ್ದಾಗ ಅದನ್ನ ಸ್ವಲ್ಪ ಟರ್ನ್ ಮಾಡಿ ಎಸ್ದಿದ್ದಲ್ಲ, ಅದು ಹೇಗೆ ಕಿತ್ಕೊಂಡು ಬಂದಿದ್ನೋ ಹಾಗೆ ಎಸ್ದಿದ್ದಾನಂತೆ. ಎಷ್ಟು ಅಂತಂದ್ರೆ, ಆ ಗಂಧಮಾದನ ಪರ್ವತಕ್ಕೆ ಯಾರಾದ್ರೂ ಆಮೇಲೆ ಹೋಗಿ ನೋಡ್ಕೊಂಡ್ ಬಂದು, ಇದನ್ನೇನ ಹನುಮಂತ ಎತ್ತಿದ್ದು, ಏನು ಒಂದು ಕ್ರ್ಯಾಕ್ ಇಲ್ಲಲ್ಲ, ಇಲ್ಲಿ ಸ್ವಲ್ಪ ಏನಾದ್ರೂ ಕ್ರ್ಯಾಕ್ ಇರ್ತದೆ, ನಷ್ಟಚ್ಛೇದಾಂಕ. ಅದನ್ನು ಎತ್ಕೊಂಡು ಬಂದ ಒಂದು ಸಣ್ಣ ಕ್ರ್ಯಾಕು ಕೂಡ ಇಲ್ಲದಂತೆ ಆ ಹನುಮಂತ ಎಸೆದ ಪರ್ವತ ಅಲ್ಲಿಗೆ ಹೋಗಿ ಅದರ ಜಾಗಕ್ಕೆ ಸರಿಯಾಗಿ ಕೂತಿದೆ. ಈ ರೀತಿ ಅದು ಇಂಥ ಸಾಮರ್ಥ್ಯ. ಒಂದು ಎಸಿಬೇಕಾದ್ರೆ ಅದನ್ನ ಆಲೋಚನೆ ಮಾಡೋದಿಲ್ಲ, ಒಂದ್ ಸರ್ತಿ ಹೋಗಿದಾನಲ್ಲ, ಎಷ್ಟು ದೂರ ಇದೆ, ಎಷ್ಟು ಬಲ ಹಾಕಬೇಕು, ಅದು ಅಷ್ಟೇ ಬಲ ಹಾಕಿ ಎಸ್ದಿದ್ದಾನೆ. ಅದು ಪ್ರಿಸೈಸ್ಲಿ ಅಲ್ಲಿ ಹೋಗಿ ಹೇಗೆ ಕೂಡ್ಬೇಕು ಹಾಗೇ ಇದ್ದಂತೆ ಆ ಪರ್ವತ ಕೂತಿದೆ. ಇದು ವಾಯುದೇವನ ಸಾಮರ್ಥ್ಯ ಅಂತ. ಹಾಗಾಗಿ ಆ ಹನುಮಂತ ಆ ಪರ್ವತವನ್ನ ಮತ್ತೆ ಅಲ್ಲಿದ್ದ ಜಾಗಕ್ಕೆ ಕಳಿಸಿದಾನೆ. ಎಲ್ಲ ಕಪಿಗಳು ಬದುಕಿದಾಗ ಮತ್ತೆ ಇಲ್ಲಿ ರಾವಣನಿಗೆ ಟೆನ್ಷನ್ ಪ್ರಾರಂಭ ಆಗ್ತದೆ. ಉತ್ಥಿತೈ ಉದ್ಧತೈ ವೀರೈ ಉಲ್ಬಣೈ ಸರ್ವವಾನರೈ ಸಿಂಹನಾದ ಕೃತೋ ಘೋರ ಸದ್ಯೋ ಲಂಕಾಂ ಅಕಂಪಯತ್. ಇಷ್ಟಾದಾಗ ಈಗ ವಾನರರು ಮೊದಲಿದ್ದ ಹಾಗಿಲ್ಲ. ಆ ಅಮೃತದ ಸೇಚನೆ, ಆ ಗಂಧಮಾದನದ ಔಷಧಿಯ ಪ್ರಭಾವದಿಂದ ಇನ್ನಷ್ಟು ಶಕ್ತಿ ಬಂದಿದೆ ಅಂತ ಅವ್ರಿಗೆ ಜೋರಾಗಿ ಗರ್ಜನೆ ಮಾಡ್ತಾ ಇದ್ದಾರೆ ಎಲ್ಲ ವಾನರರು. ಈ ಇಡೀ ಲಂಕೆ ಮತ್ತೆ ಅಲಗಾಡ್ಲಿಕ್ಕೆ ಪ್ರಾರಂಭ ಆಯ್ತಂತೆ. ಯುದ್ಧದ ಪ್ರಾರಂಭದಲ್ಲಿ ಒಂದ್ಸರ್ತಿ ಅಲಗಾಡಿತ್ತು ಲಂಕೆ, ಆ ರೀತಿ ಆ ಗರ್ಜನೆ ಮತ್ತೆ ಬರ್ತಾ ಇದೆ. ಯುದ್ಧ ಅರ್ಧ ಆದಾಗ ಸುಸ್ತಾಗಿರ್ತದೆ, ಮತ್ತಷ್ಟು ಶಕ್ತಿ ಸಾಮರ್ಥ್ಯಗಳು ಇರೋದಿಲ್ಲ ಅಂತ. ಆದ್ರೆ ಈಗ ಮತ್ತೆ ರೀಚಾರ್ಜ್ ಆಗಿದ್ದಾರೆ ಎಲ್ಲರೂ ಇವರು. ಹೀಗಾಗಿ ಜೋರಾಗಿ ಒದರ್ತಾ ಇದ್ದಾರೆ. ಆ ಲಂಕೆ ಮತ್ತೆ ಗಡಗಡಗಡ ಅಂತ ಅಲಗಾಡ್ತಾ ಇದೆ. ಈಗ ಇವನಿಗೆ ಬಹಳ ಸಿಟ್ಟು ಬರ್ತದಂತೆ. ಉತ್ಕಟ ಸಿಟ್ಟು ಬಂದಂತಹ ಇಂದ್ರಜಿತ್ತು ತಾನು ಪುನಃ ಅಗ್ನಿಯಲ್ಲಿ ಹೋಮ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನಂತೆ. ಹೋದಾಗ ಅಲ್ಲಿ ಏನಾಗ್ತದೆ ಅಂತಂದ್ರೆ, ಮತ್ತೆ ಅಗ್ನಿಯಿಂದ ಹೋಮ ಮಾಡಿ ಮತ್ತೆ ಬರ್ತಾ ಇದ್ದಾನೆ. ಮತ್ತೆ ಈ ನಾಗಪಾಶವನ್ನು ಬಿಡ್ತಾ ಇದ್ದಾನೆ. ಈ ಒಂದು ಏನಂತಂದ್ರೆ, ಮತ್ತೆ ಅದೇ ಅಸ್ತ್ರಗಳನ್ನು ಪ್ರಯೋಗ ಮಾಡಬಾರದು. ಯಾಕೆ, ಒಂದ್ ಸರ್ತಿ ಅಸ್ತ್ರಗಳನ್ನು ಬಿಡಿಸ್ಕೊಂಡವನಿಗೆ ಮತ್ತೆ ಬಿಡಿಸ್ಕೊಳ್ಳೋದೇನು ಕಷ್ಟ ಅಲ್ಲ. ಈಗ ಹನುಮಂತ ಹೋಗಿ ಮತ್ತೊಂದ್ ಸರ್ತಿ ಪರ್ವತ ತರ್ಬೋದಿತ್ತು, ಎಲ್ಲ ಆಗ್ಲಿ. ಇವನು ಬಿಟ್ಟಿದ್ದು ಒಂದೇ ಅಸ್ತ್ರ, ಆದ್ರೆ ಅದನ್ನ ಮೋಚನೆ ಮಾಡಿದ್ದು ಮೂರು ಸರ್ತಿ ಮೋಚನೆ ಮಾಡ್ಕೊಂಡ್ರಂತೆ. ಅದು 3 ಸರ್ತಿನೂ ಬೇರೆ ಬೇರೆ ಅಂತ. ಮೊದಲನೇ ಸರ್ತಿ ಗರುಡ ಬಂದ, 2ನೇ ಸರ್ತಿ ಗಂಧಮಾದನ ತಂದ ಹನುಮಂತ, 3ನೇ ಸರ್ತಿ ಇದು ಇನ್ನು ಹಿಂಗ್ ಬಿಟ್ರೆ ಆಗಲ್ಲ ಅಂತ ಹೇಳಿ ರಾಮಚಂದ್ರ ಎದುರುಗಡೆ ಬರ್ತಾ ಇದ್ದಾನಂತೆ. ಇವನ್ ಏನ್ ಮಾಡ್ತಾ ಇದ್ದಾನೆ, ಇಂದ್ರಜಿತ್ತು ಮಾಯಾ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಈ ಅದೃಶ್ಯನಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಅಷ್ಟಾದಾಗ ಲಕ್ಷ್ಮಣ ಬಂದು ಹೇಳ್ತಾನಂತೆ, ಅಣ್ಣ ಸ್ವಲ್ಪ ತಡಿ, ನಾನು ಹೋಗಿ ಬ್ರಹ್ಮಾಸ್ತ್ರ ಬಿಟ್ಟು ಇವನನ್ನು ಕೊಂದು ಬಿಡ್ತೇನೆ ನಾನು ಅಂತ ಹೇಳಿ ಲಕ್ಷ್ಮಣ ಹೇಳ್ತಾನೆ. ಅದಕ್ಕೆ ರಾಮಚಂದ್ರ ಹೇಳ್ತಾನೆ, ಇಲ್ಲಪ್ಪ, ಹನ್ಯಾಂ ಶರೇಣ ಶಕ್ರಾರಿಂ ಇತಿ ರಾಮೋ ಬ್ರವೀದಿದಂ ಭಯಾತ್ ಅದೃಶ್ಯೇ ಬ್ರಹ್ಮಾಸ್ತ್ರಂ ನಮೋಕ್ತವ್ಯಂ ವಿವಶ್ಚಿತ. ಅವನಿಗೆ ಬ್ರಹ್ಮಾಸ್ತ್ರ ಎಲ್ಲ ಬಿಟ್ಟು ಕೊಲ್ಲಬಾರದು ಅವನನ್ನ. ಯಾಕೆ, ಅವನು ಹೆದರ್ಕೊಂಡು ಯುದ್ಧ ಮಾಡ್ತಾ ಇದ್ದಾನೆ. ಯಾಕೆ, ಅವನು ಎದುರುಗಡೆನೆ ಬರ್ಬೋದಿತ್ತಲ್ಲ. ಈಗ ನಾವೇನು ಮಾಯಾವಿಯಾಗಿ ಯುದ್ಧ ಮಾಡ್ತಿಲ್ಲ, ಎದುರುಗಡೆಯಿಂದ ಯುದ್ಧ ಮಾಡ್ಬೋದಿತ್ತು. ಆದ್ರೆ ಪಾಪ ಹೆದರ್ ಬಿಟ್ಟಿದ್ದಾನ ಅವನು. ಆ ಹೆದರಿದವನ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟು ಸಾಯಿಸಬಾರದು. ಯಾಕೆ, ಬ್ರಹ್ಮಾಸ್ತ್ರಕ್ಕೊಂದು ವ್ಯಾಲ್ಯೂ ಇದೆ. ನಾಳೆ ದಿವಸ ಇಂದ್ರಜಿತ್ ಹೇಗೆ ಸತ್ತ ಅಂದ್ರೆ ಬ್ರಹ್ಮಾಸ್ತ್ರದಿಂದ ಸತ್ತ ಅವನು. ಅಂದ್ರೆ ಅರ್ಥ ಏನು, ಬೇರೆ ಯಾವ ಅಸ್ತ್ರಗಳು ಎಫೆಕ್ಟ್ ಆಗ್ಲಿಲ್ಲ ಅವನ ಮೇಲೆ, ಅದಕ್ಕಾಗಿ ಬ್ರಹ್ಮಾಸ್ತ್ರ ಬಿಡಬೇಕಾಯ್ತು. ಬ್ರಹ್ಮಾಸ್ತ್ರದಿಂದಲೇ ಇಂದ್ರಜಿತ್ ಸಾಯುವಂತಾಯ್ತು ಅಂತಂದ್ರೆ ಅವನ ಸಾವಿಗೆ ಒಂದು ಮಹತ್ವ ಬಂದ್ಬಿಡ್ತದೆ. ಅವನು ಬ್ರಹ್ಮಾಸ್ತ್ರ ಬಿಟ್ಟು ಸಾಯಿಸಿದ್ರೆ ಅವನು ಬ್ರಹ್ಮಾಸ್ತ್ರದಿಂದ ಸಾಯ್ಲಿಕ್ಕೆ ಯೋಗ್ಯನಲ್ಲ, ಅವನನ್ನ ಸಾಯಿಸ್ಬೇಡ ಅಂತ ಹೇಳಿ ನಾನ್ ಮಾಡ್ತೀನಿ ತಡಿ ಅಂತ ಹೇಳಿ ರಾಮಚಂದ್ರ ಎದುರುಗಡೆ ಬರ್ತಾ ಇದ್ದಾನೆ. ಈ ಇಂದ್ರಜಿತ್ ಏನ್ ಮಾಡ್ತಾ ಇದ್ದಾನೆ, ರಾಮಚಂದ್ರನನ್ನ ನೋಡಿ ಓಡಿ ಹೋಗ್ತಾ ಇದ್ದಾನೆ. ಯಾಕೆ, ಮಾಯಾವಿ ಅವನು, ಮಾಯಾ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಒಂದ್ಸರ್ತಿ ಎಲ್ಲಿರ್ತಾನೆ ಮಾಯ ಆಗ್ತಾನೆ, ಇನ್ನೊಂದ್ ಕಡೆಯಿಂದ ಪ್ರತ್ಯಕ್ಷ ಆಗ್ತಾನೆ. ಒಂದ್ಸರ್ತಿ ಮಾಯ ಆದ ಅಂತಂದ್ರೆ ಎಲ್ಲಿಂದ ಬರ್ತಾನೆ ಇಂದ್ರಜಿತ್ ಅನ್ನೋದು ಗೊತ್ತಿಲ್ಲ.
ಆದ್ರೆ ಇಲ್ಲಿ ವಿಪರ್ಯಾಸ ಏನಾಯ್ತು, ರಾಮಚಂದ್ರನನ್ನು ನೋಡಿ ಹೆದರಿದ್ ಯಾಕವನು ಅಂತಂದ್ರೆ, ಇಂದ್ರಜಿತ್ತು ಒಂದ್ ಸರ್ತಿ ಮಾಯ ಆಗ್ತಾನೆ, ಇನ್ನೊಂದ್ ಸರ್ತಿ ಎಲ್ಲಿಂದನೋ ಬರ್ತಾನಲ್ಲ, ಎಲ್ಲಿಂದನೋ ಬರೋದಕ್ಕಿಂತ ಮುಂಚೆನೆ ರಾಮಚಂದ್ರ ಆ ಜಾಗವನ್ನ ನೋಡ್ತಾ ಇದ್ದಾನಂತೆ. ಅಲ್ಲಿಂದ ಅವನು ಪ್ರಕಟ ಆಗ್ತಾ ಇದ್ದಾನೆ. ಪ್ರಕಟ ಆಗಿ ನೋಡ್ತಾನೆ, ರಾಮಚಂದ್ರ ನನ್ನೇ ನೋಡ್ತಾ ಇದ್ದಾನೆ. ಅಲ್ಲಿಂದ ಮಾಯ ಆಗ್ತಾನಂತೆ, ಇನ್ನೊಂದು ಎಲ್ಲಿಂದನೋ ಬರ್ಬೇಕಲ್ಲ, ಮೊದಲೇ ರಾಮಚಂದ್ರ ಆ ದಿಕ್ಕನ್ನು ನೋಡ್ತಾ ಇದ್ದಾನಂತೆ. ಅಲ್ಲಿಂದ ಇಂದ್ರಜಿತ್ ಪ್ರಕಟ ಆಗಿ ರಾಮನ ನೋಡ್ತಾ ಇದ್ದಾನೆ. ಇವನು ನಾನು ಬರೋಕ್ಕಿಂತ ಮೊದಲೇ ನನ್ನನ್ನು ನೋಡ್ತಾ ಇದ್ದಾನಲ್ಲ, ಇವನಿಗೆ ಹೆದರಿಕೆ ಆಯ್ತು. ಸ್ವಲ್ಪ ಬುದ್ಧಿವಂತ ಇಂದ್ರಜಿತ್, ಎಲ್ಲಿ ತಾನು ಹೆದರುವ ಸಂದರ್ಭ ಬರ್ತದೆ ಅಲ್ಲಿಂದ ಕಾಲು ಕಿತ್ತು ಓಡಿ ಹೋಗ್ತಾನ. ಆ ರೀತಿ ಹಿಂದೆ ಹನುಮಂತನನ್ನ ನೋಡಿ ಓಡಿ ಹೋಗಿದ್ದ, ಮುಂದೂ ಹನುಮಂತ ಬರ್ತಾನೆ, ಅವನನ್ನ ತಪ್ಪಿಸ್ಕೊಂಡೇ ಹೋಗ್ತಾನೆ ಇವನು. ಆ ರೀತಿ ಈಗ ರಾಮಚಂದ್ರನನ್ನ ನೋಡಿ, ಇಲ್ಲ ಇಲ್ಲ, ಇವನು ನನ್ನ ಮಾಯೆ ಇವನು ಮುಂದೆ ನಡೆಯುವುದಿಲ್ಲ, ನಾನು ಇಲ್ಲಿಂದ ಓಡ್ ಹೋಗ್ತೇನೆ ಅಂತ ಹೇಳಿ ಓಡ್ ಹೋಗ್ತಾನಂತೆ. ಓಡ್ ಹೋದ್ರೆ ಈ ಎಲ್ಲ ಕಪಿಗಳು ನಾಗಾಸ್ತ್ರಕ್ಕೆ ಬದ್ಧರಾಗ್ಬಿಟ್ಟಿದ್ದಾರೆ. ಈ ಸರ್ತಿ ರಾಮ ಲಕ್ಷ್ಮಣ ಹನುಮಂತರಿಗೆ ಏನಾಗಿಲ್ಲ, ಬೇರೆಯವರೆಲ್ಲ ನಾಗಾಸ್ತ್ರದ ಆ ಪ್ರಭಾವವನ್ನು ಅನುಭವಿಸ್ತಾ ಇದ್ದಾರೆ. ರಾಮಚಂದ್ರನಿಗೆ ಲಕ್ಷ್ಮಣನಿಗೆ ಏನು ಆಗಿಲ್ಲಂತೆ. ಅವಾಗ ಲಕ್ಷ್ಮಣ ಕೇಳ್ತಾನೆ, ಅಣ್ಣ ಏನ್ ಮಾಡೋದೀಗ, ಇಷ್ಟೆಲ್ಲ ಕಪಿಗಳನ್ನೆಲ್ಲ ಬದುಕಿಸ್ಬೇಕಲ್ಲ ಅಂತ ಹೇಳಿದಾಗ, ಆ ಎಲ್ಲ ಕಪಿಗಳ ಮೇಲೆ ರಾಮಚಂದ್ರ ಬಾಣ ಬಿಡ್ತಾನಂತೆ. ಏನು ಕಪಿಗಳ ಮೇಲೆ ಬಾಣ ಬಿಟ್ನ ಅಂದ್ರೆ, ಹೌದು ಬಾಣ ಬಿಟ್ಟ ಅವನು. ಯಾಕೆ, ಮೃತಕೋಪ ಮಮಾಲೋಕ್ಯ ಸ್ವಸೈನ್ಯಂ ಕರುಣಾಕರಃ ಜ್ಞಾನಾಸ್ತ್ರೇಣ ಜ್ಞಾನಮೂರ್ತಿ ಕ್ಷಣಮಾತ್ರಾದ ಅಬೂಬುದತ್. ರಾಮಚಂದ್ರ ಅವನೇನು ಮಾಡಿದ, ಜ್ಞಾನಮೂರ್ತಿ ಅವನಿಗೆ ಇದು ಗೊತ್ತಿಲ್ಲ ಅಂತಿಲ್ಲ, ಎಲ್ಲವೂ ಗೊತ್ತಿರುತ್ತದೆ. ಅಂಥ ಜ್ಞಾನಪೂರ್ಣನಾದಂತಹ ರಾಮಚಂದ್ರ ಈ ಕಪಿಗಳನ್ನ ನೋಡಿ ಇವುಗಳ ಮೇಲೆ ವಿಜ್ಞಾನಾಸ್ತ್ರವನ್ನ ಬಿಡ್ತಾನಂತೆ. ವಿಜ್ಞಾನಾಸ್ತ್ರ ಅಂದ್ರೆ ಯಾರೆಲ್ಲ ಜ್ಞಾನವನ್ನ ಕಳೆದು ಮೂರ್ಛೆ ತಪ್ಪಿ ಬಿದ್ದಿರ್ತಾರೋ ಅಂಥವರಿಗೆ ವಿಜ್ಞಾನಾಸ್ತ್ರವನ್ನ ಬಿಟ್ಟಾಗ ಎಚ್ಚೆತ್ಕೊಳ್ತಾರ ಅವರು ಅಂತ. ಈ ರೀತಿ ಪರಮಾತ್ಮನೇ ಅದನ್ನ ಬಿಟ್ಟಿದ್ರಿಂದ ಯಾವೆಲ್ಲ ಕಪಿಗಳು ಆ ನಾಗಾಸ್ತ್ರದಿಂದ ಪ್ರಲೋಭನೆಗೊಳಗಾಗಿದ್ರೋ ಅವರೆಲ್ಲರೂ ಕೂಡ ಅದರಿಂದ ಮುಕ್ತರಾಗಿ ನಾಗಾಸ್ತ್ರ ಎಲ್ಲ ವಾಪಸ್ ಹೋಗ್ತದಂತೆ. ಅವಾಗ ಈ ಕಪಿಗಳು ಮತ್ತೆ ಹಿಂದಿನಂತೆ ಗರ್ಜನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಷ್ಟಾದಾಗ ರಾವಣಸ್ಯ ನಿಯೋಗೇನ ರಾವಣಿ ಪುನರುತ್ಕಟಃ, ಮತ್ತೆ ಸಿಟ್ಟು ಬರ್ತದಂತೆ ಇಂದ್ರಜಿತ್ತಿಗೆ. ಇಂದ್ರಜಿತ್ತು ತಾನು ಏನ್ ಮಾಡ್ದ, ಪಶ್ಚಿಮ ದ್ವಾರದಿಂದ ಅಲ್ಲಿಂದ ಹೊರಟು ಇವನಿಗೆ ನಾನು ರಾಮಚಂದ್ರನಿಗೆ ದುಃಖ ಪಡಿಸ್ತೇನೆ ಇರು ಅಂತ ಹೇಳಿ ಆ ಒಂದು ಮಾಯೆಯಿಂದ ಸೀತಾಕೃತಿಯನ್ನ ಸೃಷ್ಟಿ ಮಾಡ್ತಾನಂತೆ. ಅಲ್ಲಿ ತಂದಿದ್ದೇ ಸೀತಾಕೃತಿ ಅವರು. ಇವನು ಮತ್ತೆ ಮಾಯೆಯಿಂದ ಸೀತಾಕೃತಿಯನ್ನ ಸೃಷ್ಟಿ ಮಾಡಿ ಅದರ ತಲೆಯನ್ನ ಕಡಿದು ಬಿಡ್ತಾನಂತೆ ರಾಮಚಂದ್ರನ ಮುಂದೆ. ನೋಡು, ನಿನ್ನ ಸೀತೆಯನ್ನ ನಿನ್ನ ಕಣ್ಣು ಮುಂದೆನೆ ಸಾಯಿಸಿದೆವು ನಾವು ಅಂತ ಹೇಳಿ ಆ ರಾಮಚಂದ್ರನ ಎದುರುಗಡೆನೆ ಇಂದ್ರಜಿತ್ತು ತಾನು ಆ ಸೀತೆಯನ್ನ ಕಡಿತಾ ಇದ್ದಾನೆ. ತಲೆಯನ್ನ ಕಡಿಯುವುದನ್ನ ನೋಡಿ ರಾಮಚಂದ್ರ ಬಹಳ ದುಃಖ ಪಟ್ಟವನಂತೆ ತೋರ್ಕೊಳ್ತಾ ಇದ್ದಾನಂತೆ. ಅಂದ್ರೆ ರಾಮಚಂದ್ರನಿಗೆ ಯಾವ ದುಃಖವೂ ಇಲ್ಲ. ಎರಡನೇದಾಗಿ ಅಲ್ಲಿ ಎದುರುಗಡೆ ಇರೋದು ಅದು ಸೀತೆ ಅಲ್ಲ ಅನ್ನೋದು ಗೊತ್ತಿದೆ ಅವನಿಗೆ. ಈ ರೀತಿಯಾಗಿ ಅವನು ಕೇವಲ ದುಃಖ ಪಟ್ಟವನಂತೆ ನಟನೆ ಮಾಡ್ತಾ ಇದ್ದಾನೆ. ಯಾಕೆ ನಾಟಕ ಮಾಡಬೇಕು ಅಂತಂದ್ರೆ, ಈ ನಾಟಕ ಮಾಡೋರಿಗೆ ದುಃಖ ಇರುವುದಿಲ್ಲಂತೆ. ಏನೋ ಒಂದು ಸಿನಿಮಾ ನೋಡ್ತಿರ್ತೇವೆ, ಒಂದು ನಾಟಕ ನಡೀತಾ ಇರ್ತದೆ, ಆ ನಾಟಕ ಮಾಡೋರಿಗೆ, ಸಿನಿಮಾದಲ್ಲಿ ಆಕ್ಟ್ ಮಾಡೋರಿಗೆ ಬೇಜಾರು ಇರುವುದಿಲ್ಲ, ಸಂತೋಷ ಇರುವುದಿಲ್ಲ, ದುಃಖ ಇರುವುದಿಲ್ಲ. ಆದ್ರೆ ದುಃಖ ಇದ್ದವರಂತೆ ತೋರಿಸ್ಕೋಬೇಕು. ಯಾಕೆ, ಅದನ್ನ ಜನರು ನೋಡಿ ದುಃಖ ಪಡ್ಲಿ, ಜನರು ನೋಡಿ ಅದನ್ನ ಆನಂದ ಪಡ್ಲಿ ಅಂತ ಹೇಳಿ ಅಲ್ಲಿ ಅವ್ರು ಹೇಗೆ ತೋರಿಸ್ಕೊಳ್ತಾರಲ್ಲ, ಆ ರೀತಿ ರಾಮಚಂದ್ರ ಜನರಿಗೋಸ್ಕರ ತಾನು ದುಃಖ ಪಟ್ಟವನಂತೆ ತಾನು ತೋರಿಸ್ಕೊಳ್ತಾ ಇದ್ದಾನಂತೆ. ನೋಡಿ, ಕೆಲವೊಬ್ರು ಅಂದ್ಕೊಂಡ್ರು ರಾಮಚಂದ್ರ ಬಿಡು, ದುಃಖನೇ ಇಲ್ಲ ಅವನಿಗೆ ಅಂತ ಕೆಲವೊಬ್ಬರು ಸಮಾಧಾನಕೊಂಡ್ರು. ಕೆಲವೊಬ್ಬರೆಲ್ಲ ನೋಡು, ರಾಮಚಂದ್ರನಿಗೂ ದುಃಖ ಇದೆ, ದೇವರಿಗೂ ದುಃಖ ಇದೆ ಅಂತ ಕೆಲವೊಬ್ರು ಅಂದ್ಕೊಂಡ್ರು. ಈ ರೀತಿ ತಾನು ದುಃಖವನ್ನ ತೋರ್ಕೊಂಡ ಅವನು. ಇಷ್ಟಾದಾಗ ಆ ಇಂದ್ರಜಿತ್ತನ ಎದುರುಗಡೆ ತಾನು ಹನುಮಂತ ಬರ್ತಾ ಇದ್ದಾನಂತೆ. ಹನುಮಂತ ಬಂದು ಆ ಇಂದ್ರಜಿತ್ನ ಸುತ್ತ ಇದ್ದಂತಹ ಎಲ್ಲ ರಾಕ್ಷಸರನ್ನ ಓಡಿಸ್ತಾ ಇದ್ದಾನೆ. ಭಗ್ನದರ್ಪೋ ಹನುಮತ ಜಂಭಾರಿದ್ವಿಟ್ ನಿಕುಂಬಿಲಾಂ ಪ್ರಾಪ್ಯ ಹೋತುಂ ಹುತವಹಂ ಚಕ್ರೆ ಪರಮಂ ಉದ್ಯಮಂ. ಇಷ್ಟಾದಾಗ ಹನುಮಂತ ಎದುರುಗಡೆ ಬಂದ್ರೆ ಇವನಿಗೆ ಸ್ವಲ್ಪ ಹೆದರಿಕೆ ಪ್ರಾರಂಭ ಆಗಿ ಆಗ್ತದೆ. ಹನುಮಂತ ಒಂದು ದೊಡ್ಡ ಬಂಡೆಯನ್ನು ಎತ್ತಿ ಎಸಿತಾನಂತೆ. ಎಸೆದ್ರೆ ಇಂದ್ರಜಿತ್ತು ಅದನ್ನ ಕಷ್ಟಪಟ್ಟು ತಪ್ಪಿಸ್ಕೊಂಡು ನಾನು ಬಚಾವಾದೆ, ಪುಣ್ಯ, ಇಲ್ಲಿಂದ ಓಡ್ ಹೋಗ್ತೀನಿ ಅಂತ ಹೇಳಿ ಹೊರಟು ನಿಕುಂಬಿಲ ಅನ್ನೋ ಗುಹೆ, ಅವನು ಆ ಅಥರ್ವಣ ಪ್ರಯೋಗ ಮಾಡ್ತಿದ್ದು ಆ ನಿಕುಂಬಿಲ ಅನ್ನೋ ಗುಹೆಯಲ್ಲಿ, ಆ ಗುಹೆಗೆ ವಾಪಸ್ ಹೋಗ್ತಾ ಇದ್ದಾನಂತೆ. ವಾಪಸ್ ಹೋಗಿ ತಾನು ಪರಮ ಉದ್ಯಮಂ, ಆ ಬೇಕಾದ ಅಸ್ತ್ರ ಸಂಪತ್ತಿಗೋಸ್ಕರ ಈಗಾಗಲೇ ಒಂದು ನಾಗಾಸ್ತ್ರ ಬಿಟ್ಟಾಗಿದೆ, ಮತ್ತೆ ನನಗೆ ಆ ಸಾಮರ್ಥ್ಯ ಬೇಕು, ಹೋಮ ಮಾಡ್ತೀನಿ ಅಂತ ಹೇಳಿ ಮತ್ತೆ ಆ ಹೋಮವನ್ನು ಮಾಡ್ಲಿಕ್ಕೆ ಅಂತ ತಾನು ಗುಹೆಗೆ ಹೋಗ್ತಾ ಇದ್ದಾನೆ. ಇಷ್ಟಾದಾಗ ವಿಭೀಷಣೋ ಬ್ರವೀದ್ರಾಮಂ ರಾವಣಿರ್ ವಧ್ಯತಾಂ ಧೃತಂ ಕೃತ ಹೋಮೋ ಹ್ಯವಧ್ಯ ಸ್ಯಾತ್ ಬ್ರಹ್ಮಣೋ ಎಂ ವರಾದಿತಿ. ಈಗಾಗಲೇ ಅನೇಕ ಬಾರಿ ಹೋಮ ಮಾಡಿಬಿಟ್ಟಿದ್ದಾನ ಅವನು. ವಿಭೀಷಣ ಹೇಳ್ತಾನಂತೆ ರಾಮನಿಗೆ, ರಾಮಚಂದ್ರ, ಇನ್ನು ನಾವು ಇಂದ್ರಜಿತ್ತನ್ನ ಸಾಯಿಸಲೇಬೇಕಾಗ್ತದೆ. ಯಾಕೆ ಅಂತಂದ್ರೆ ಈಗಾಗಲೇ ಬಹಳಷ್ಟು ಬಾರಿ ಹೋಮ ಮಾಡಿದಾನ ಅವನು. ಇನ್ನೂ ಹೋಮ ಮಾಡ್ತಾ ಇದ್ರೆ ಅವನು ಅವಧ್ಯ ಆಗಿಬಿಡ್ತಾನೆ. ಬ್ರಹ್ಮದೇವರ ವರ ಇದೆ ಅವನಿಗೆ, ಈ ಈ ಮಂತ್ರದ ಸಿದ್ಧಿ ಎಷ್ಟು ಮಾಡ್ಕೊಳ್ತೀಯೋ ಅಷ್ಟು ನೀನು ಅವಧ್ಯನಾಗ್ತಾ ಹೋಗ್ತಿ ಅಂತ ಈಗಾಗಲೇ ಬಹಳ ಸರ್ತಿ ಮಾಡಿಬಿಟ್ಟಿದಾನಪ್ಪ. ಇನ್ನು ಇವನನ್ನು ನಾವು ಸಾಯಿಸ್ಬೇಕು ಅಂತ ಹೇಳಿ ತಾವು ನಿರ್ಧಾರ ಮಾಡ್ತಾರಂತೆ. ಅಷ್ಟೊತ್ತಿಗೆ ರಾಮಚಂದ್ರ ಆಯ್ತು ಅಂತ ಹೇಳಿ
ಆ ಲಕ್ಷ್ಮಣನನ್ನ ಕರೆದು ನೀನು ಹೋಗು, ಆ ನಿಕುಂಬಿಲ ಗುಹೆಗೆ ಹೋಗು ಅಂತ ಹೇಳಿ ಲಕ್ಷ್ಮಣನೊಟ್ಟಿಗೆ ಹನುಮಂತ ಮತ್ತು ವಿಭೀಷಣ ಇವರಿಬ್ಬರನ್ನ ಕೊಟ್ಟು ನಿಕುಂಬಿಲ ಗುಹೆಗೆ ಹೋಗಿ ಆ ಹೋಮವನ್ನ ಕೆಡಿಸಿ ಆ ಇಂದ್ರಜಿತ್ತನೊಟ್ಟಿಗೆ ನೀನು ಯುದ್ಧ ಮಾಡಬೇಕು ಅಂತ ಹೇಳಿ ಅವನನ್ನ ಕಳಿಸ್ತಾನಂತೆ. ಕಳಿಸಿದ್ರೆ ಇವರು ನಿಕುಂಬಿಲ ಗುಹೆಗೆ ಹೋಗ್ತಾರೆ. ಗುಹೆ ಹೊರಗಡೆ ದೊಡ್ಡ ಸೈನ್ಯ ನಿಂತಿದೆ ಅಂತ ರಾಕ್ಷಸರದು. ಯಾಕೆ ಈ ಇಂದ್ರಜಿತ್ ಒಳಗಡೆ ಹೋಮ ಮಾಡ್ಬೇಕಾದ್ರೆ ಹೋಮಕ್ಕೆ ಕಾಟ ಕೊಡಬಾರದಲ್ಲ, ಅದಕ್ಕೆ ಅಂತ ಹೇಳಿ ರಾಕ್ಷಸರ ಸೈನ್ಯವನ್ನ ಗುಹೆಯ ಹೊರಗಡೆ ಇಟ್ಟಿದ್ದಾನೆ. ಬಂದ್ರೆ ಅವರು ಕಪಿಗಳು ಬಂದ್ರೆ ಅವ್ರನ್ನ ಸಾಯಿಸ್ಬೇಕು ಅಂತ ಹೇಳಿ. ಹೀಗಾಗಿ ಎಲ್ಲ ಕಪಿ ಸೈನ್ಯ ಈ ರಾಕ್ಷಸರ ಮೇಲೆ ಎರಗಿ ಬಿಡ್ತು. ಅವರಿಬ್ಬರ ಮಧ್ಯದಲ್ಲಿ ಯುದ್ಧ ಆಗ್ತಾ ಇದೆ ಅಂತೆ. ಒಳಗಡೆ ಕೆಲವು ಕಪಿ ಸೈನ್ಯದವರು ಬಂದ್ರಂತೆ. ಈ ಎಲ್ಲ ಹೋಮವನ್ನ ಹಾಳು ಮಾಡ್ತಾ ಇದ್ರಂತೆ. ಸಿಕ್ಕಿದ್ದು ಮಣ್ಣು ನೀರು ಏನಿದೆ ತಂದು ಹೋಮಕ್ಕೆ ಹಾಕಿ ಹಾಳು ಮಾಡ್ತಾ ಇದ್ರಂತೆ. ಅಂದ್ರೆ ಈ ರಾಕ್ಷಸರ ಕೆಲಸವೇ ಋಷಿಗಳು ಹೋಮ ಮಾಡಬೇಕಾದ್ರೆ ಹಾಳು ಮಾಡೋದು. ಅವ್ರಿಗೆಲ್ಲ ಹೋಮವನ್ನು ಹಾಳು ಮಾಡಿ ಅಷ್ಟೇ ಗೊತ್ತು. ತಾವು ಹೋಮಕ್ಕೆ ಕೂತಾಗ ಯಾರಾದ್ರೂ ಬಂದು ಹಾಳು ಮಾಡಿದ್ರೆ ಹೆಂಗಿರ್ತದೆ, ಸಿಟ್ಟು ಬರ್ತದೆ ಅನ್ನೋದು ಗೊತ್ತಿಲ್ಲ. ಇಂದ್ರಜಿತ್ತಿಗೆ ಮಹಾಕೋಪ ಬಂತಂತೆ. ಅವನು ಹೋಮ ಅರ್ಧದಲ್ಲೇ ನಿಂತು ಹೋಯ್ತು. ಅವನಿಗೆ ಅಂಥ ಬಲ ಸಿಗ್ಲಿಲ್ಲ. ಈಗ ಅವನಿಗೆ ಸಿಟ್ಟು ಬಂದು ತಾನು ಹೇಳ್ತಾ ಇದ್ದಾನಂತೆ. ಎದ್ದು ಆ ಎಲ್ಲ ಕಪಿಗಳಿಗೆ ತಾನು ಯಮನಂತೆ ಕಾಣ್ತಾ ಇದ್ದಾನಂತೆ. ಕೈಯಲ್ಲಿ ಧನುಸ್ಸನ್ನ ಹಿಡ್ಕೊಂಡು ಈ ಕಪಿಗಳನ್ನೆಲ್ಲ ಸಾಯಿಸ್ಬಿಡ್ತೇನೆ ಅಂತ ಹೇಳಿ ಆ ಕಪಿಗಳಿಗೆಲ್ಲ ತಾನು ಹೊಡಿತಾ ಇದ್ದಾನೆ. ಹೊಡಿತಾ ಇದ್ದ ಹಾಗ್ಲೇನೆ ಆ ಹನುಮಂತ ಬಂದು ಹೊರಗಡೆ ಇದ್ದಂತಹ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿ ಹೊರಗಡೆ ಆ ಇಂದ್ರಜಿತ್ ಬರ್ತಾನಂತೆ. ಇಂದ್ರಜಿತ್ ಬಂದಾಗ ಆ ಹನುಮಂತನನ್ನ ನೋಡಿ ಹೆದರಿ ಬಿಡ್ತಾನ ಅವನು. ಹನುಮಂತ ಎದುರುಗಡೆ ಬಂದ್ಬಿಟ್ಟಿದ್ದಾನೆ, ಅಲ್ಲಿಂದ ಓಡಿ ಹೋಗ್ಲಿಕ್ಕೂ ಆಗುದಿಲ್ಲ, ಡೈವರ್ಟ್ ಮಾಡ್ಬೇಕಲ್ಲ ಅಂತ ಹೇಳಿ ಒಂದಿಷ್ಟು ಬಾಣಗಳನ್ನ ಆ ಹನುಮಂತನ ಬಿಡ್ತಾ ಇದ್ದಾನಂತೆ. ಹನುಮಂತನಿಗೆ ಏನೂ ಆಗುದಿಲ್ಲ. ಅಲ್ಲಿ ಆ ಇಂದ್ರಜಿತ್ ಹೆದರಿ ಅವನ ರಥದಲ್ಲಿ ಏನೆಲ್ಲ ಆಯುಧಗಳಿದೆ ಅದೆಲ್ಲವನ್ನ ಕೊಡಲಿ, ಖಡ್ಗ, ಪಟ್ಟಿಶ ಈ ಎಲ್ಲ ಆಯುಧಗಳನ್ನ ತಗೊಂಡು ಆ ಹನುಮಂತನ ಮೇಲೆ ಎಸಿತಾ ಇದ್ದಾನಂತೆ. ಹನುಮಂತ ಸುಮ್ಮನೆ ನಿಂತಿದ್ದಾನಂತೆ. ಏನೂ ಆಗ್ಲಿಕ್ಕಿಲ್ಲ ಹನುಮಂತನಿಗೆ. ಹನುಮಂತ ಹೇಳತಾನಂತೆ, ನೋಡಪ್ಪ ಇಂದ್ರಜಿತ್, ಏನೇನು ಎಸಿಬೇಕೋ ಎಸಿ ಅಂತೆ, ತೊಂದರೆ ಇಲ್ಲ. ಆದ್ರೆ ಒಂದು ತಿಳ್ಕೊ, ಈಗ ನಾನು ನೀನು ಯುದ್ಧ ಮಾಡ್ಬೇಕೀಗ. ನೀನು ತೋಳುಗಳಿಂದ ಬೇಕಾದ್ರೆ ಯುದ್ಧ ಮಾಡು ನನ್ನೊಟ್ಟಿಗೆ, ಇಲ್ಲ ಬಿಲ್ಲು ಬಾಣಗಳನ್ನು ಹಿಡ್ಕೊಂಡು ಯುದ್ಧ ಮಾಡು, ಇಲ್ಲಾಂದ್ರೆ ನಿಂದು ಆಸ್ ಯೂಶಲ್ ಇದೆಯಲ್ಲ ಕಪಟತನದಿಂದ ಮಾಯಾಶಕ್ತಿಯಿಂದ ಯುದ್ಧ ಮಾಡು. ನೀನು ಯುದ್ಧ ಮಾಡು ನನ್ನೊಟ್ಟಿಗೆ ಯುದ್ಧ ಮಾಡಿ ನೀನು ಗೆದ್ದಿ ಅಂತ ಆದ್ರೆ ನೀನು ನಿಜವಾಗ್ಲೂ ಇಂದ್ರಜಿತ್, ನೀನು ನಿಜವಾದ ಶೂರ ಅಂತ ನಾನು ಒಪ್ಕೊಳ್ತೇನೆ ಅಂತ ಹೇಳಿ ಹನುಮಂತ ಹೇಳ್ತಾ ಇದ್ದಾನಂತೆ. ಹನುಮಂತ ಇಷ್ಟು ಹೇಳಿದ ಕೂಡಲೇ ಇವನು ಬಹಳ ಕನ್ಫ್ಯೂಸ್ ಆಗಿ ಇಂದ್ರಜಿತ್ತು 4 ಬಾಣಗಳನ್ನು ಹೊಡೆದು ಅಲ್ಲಿಂದ ಓಡಿ ಹೋಗ್ಬಿಡ್ತಾ ಇದ್ದಾನೆ. ಹನುಮಂತನಿಗೆ ಗೊತ್ತಾಗ್ತದೆ, ಇರ್ಲಿ ಹೋಗ್ಲಿ ಅವನು ಅಂತ ಹೇಳಿ ಸುಮ್ಮನಾದ. ಯಾಕೆ ಲಕ್ಷ್ಮಣ ಮುಂದೆ ಸಾಯಿಸ್ಬೇಕು ಅವನನ್ನ, ಇಂದ್ರಜಿತ್ತನ್ನ. ಹಾಗಾಗಿ ತಾನು ಸುಮ್ಮನಾಗ್ತಾ ಇದ್ದಾನಂತೆ. ಈ ರೀತಿ ಆ ಇಂದ್ರಜಿತ್ತು ತಾನು ಹೊರಗಡೆ ಬಂದು ಎಲ್ಲ ಕಪಿಗಳನ್ನ ಸಾಯಿಸ್ತಾ ಇದ್ದಾನಂತೆ. ಸಾಯಿಸ್ತಾ ಇದ್ದ ಹಾಗೇನೆ ಲಕ್ಷ್ಮಣ ಮಧ್ಯದಲ್ಲಿ ಬಂದು ನಿಲ್ತಾನೆ. ನಿಂತಾಗ ಆ ಇಂದ್ರಜಿತ್ ಹೇಳ್ತಾನಂತೆ, ಲಕ್ಷ್ಮಣಸ್ತ್ವಂ ಮುಮೂರ್ಷುಶ್ಚೇತ್ ತಿಷ್ಠ ಗಚ್ಚ ನಚೇರಿತಿ. ಲಕ್ಷ್ಮಣ, ಸುಮ್ಮನೆ ಹೋಗಿಬಿಡಪ್ಪ, ನಿನಗೆ ಅಷ್ಟು ಶಕ್ತಿ ಸಾಮರ್ಥ್ಯ ಇಲ್ಲ. ನೀನು ಸಾಯ್ಬೇಕು ಅಂತ ನಿಶ್ಚಯ ಮಾಡ್ಕೊಂಡು ಬಂದಿದ್ರೆ ಬೇಕಾದ್ರೆ ಯುದ್ಧ ಮಾಡು ಅಂತ ಹೇಳ್ತಾನಂತೆ. ವಾಚಾ ಮಾಯಾ ವಿನಾಂ ವೀರ್ಯಂ ವೀರಾಣಾಂ ಕರ್ಮಣ ನನು. ಲಕ್ಷ್ಮಣ ಹೇಳ್ತಾನಂತೆ, ಮಾತಲ್ಲಿ ಮಾತಾಡಿ ಪರಾಕ್ರಮವನ್ನು ತೋರಿಸೋರು ಅವರು ನಿಜವಾದ ವೀರರಲ್ಲ. ಯಾರು ತಮ್ಮ ಕರ್ಮದಲ್ಲಿ ತಾವು ಮಾಡುವ ಯುದ್ಧದಲ್ಲಿ ಶೌರ್ಯವನ್ನ ತೋರಿಸ್ಬೇಕು ಅಂಥವರು ನಿಜವಾದ ವೀರರು. ಬಾ ಯುದ್ಧ ಮಾಡೋಣ ಅಂತ ಹೇಳಿ ಆ ಲಕ್ಷ್ಮಣ ಮತ್ತು ಇಂದ್ರಜಿತ್ತರ ಮಧ್ಯದಲ್ಲಿ ಮಹಾಘೋರ ಯುದ್ಧ ನಡೀತದಂತೆ. ಸಾಧಾರಣ ನೋಡ್ಲಿಕ್ಕೆ ಹೋದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ 12 ಸರ್ಗ ಈ ಲಕ್ಷ್ಮಣ ಇಂದ್ರಜಿತ್ತರ ಯುದ್ಧ. ಅಷ್ಟು ವಿಸ್ತಾರವಾದಂತಹ ಯುದ್ಧ ಆಗ್ತದೆ. ಲಕ್ಷ್ಮಣ ಆ ಇಂದ್ರಜಿತ್ತನ ಎಲ್ಲವನ್ನೂ ಸಂಹಾರ ಮಾಡಿಬಿಡ್ತಾನೆ. ಧ್ವಜ ತೆಗಿತಾನೆ, ಸಾರಥಿ ಹೋಗ್ತಾನೆ, ರಥ ಹೋಗ್ತಾನೆ, ಎಲ್ಲ ಹೋಗ್ತದೆ. ಇವನು ದಪ್ಪ ಅಂತ ಕೆಳಗೆ ಬೀಳ್ತಾನೆ ಇಂದ್ರಜಿತ್ತು. ಸ್ವಲ್ಪ ಬುದ್ಧಿವಂತ ಇವನು. ಇಷ್ಟಾದ್ಮೇಲೆ ಓಡಿ ಹೋಗ್ತಾನೆ. ಅಲ್ಲಿಂದ ಓಡಿ ಹೋಗಿ ಮತ್ತೆ ಲಂಕೆಗೆ ಹೋಗಿ ಮತ್ತೆ ಅವನ ರಾಜಭವನದಿಂದ ಹೊಸ ರಥ ಎಲ್ಲವನ್ನು ತರ್ತಾನೆ, ಸಾರಥಿ, ಕುದುರೆ ಎಲ್ಲ, ಮತ್ತೆ ಎಲ್ಲವನ್ನು ತಂದು ಮತ್ತೆ ಯುದ್ಧಕ್ಕೆ ನಿಲ್ತಾನ ಅವನು. ಹಾಗಾಗಿ ಇಷ್ಟಾದಾಗ ಆ ಇಂದ್ರಜಿತ್ತು ಒಂದು ಧನುಸ್ಸನ್ನು ತಗೊಳ್ತಾನಂತೆ. ಧನುಸ್ಸನ್ನು ತಗೊಂಡು ಇನ್ನೇನು ಬಾಣ ಹೂಡ್ಬೇಕು ಅನ್ನೋಷ್ಟೊತ್ತಿಗೆ ಲಕ್ಷ್ಮಣ ಆ ಧನುಸ್ಸನ್ನು ಮುರಿದು ಹಾಕ್ತಾ ಇದ್ದಾನೆ. ಬಾಣ ಬಿಟ್ಟು ಇನ್ನೊಂದು ಧನುಸ್ಸು ತಗೊಳ್ತಾನೆ, ಇನ್ನೊಂದು ಧನುಸ್ಸನ್ನು ಮುರಿದು ಹಾಕ್ತಾ ಇದ್ದಾನಂತೆ. ಈ ರೀತಿ ಬಹಳ ಘೋರ ಯುದ್ಧ ನಡೀತದೆ. ಆ ಇಂದ್ರಜಿತ್ತು ಲಕ್ಷ್ಮಣನಿಗೆ ಬಹಳಷ್ಟು ಆಯುಧಗಳನ್ನೆಲ್ಲ ಪ್ರಯೋಗ ಮಾಡಿ ಅದಕ್ಕೆ ಪ್ರತಿಯಾಗಿ ಈ ಲಕ್ಷ್ಮಣನೂ ಕೂಡ ಅನೇಕ ಬಾಣಗಳನ್ನು ಬಿಡ್ತಾನೆ. ಈ ರೀತಿ ನಡೆದಂತಹ ಯುದ್ಧ ಕೊನೆಗೊಳ್ಳೇಬೇಕಲ್ಲ. ಕೊನೆಗೆ ರಾಮಾನುಜೋ ಬಾಣವರಂ ಮುಮೋಚ. ಈ ರಾಮಾನುಜನಾದಂತಹ ಲಕ್ಷ್ಮಣ ಒಂದು ಶ್ರೇಷ್ಠವಾದಂತಹ ಬಾಣವನ್ನ ಇಂದ್ರಜಿತ್ತಿನ ತಲೆಗೆ ಗುರಿ ಮಾಡಿ ಅದನ್ನು ಬಿಡ್ತಾ ಇದ್ದಾನಂತೆ. ಆ ಬಿಟ್ಟ ಬಾಣ ಸಮ್ಮಂಡಿತಂ ಕುಂಡಲ ಮಂಡಲಾಭ್ಯಾಂ ಭೂಮಂಡಲೆ ಭೂಧರವತ್ಪಪಾತ. ಆ ಕತ್ತಿಗೆ ಹೋಗಿ, ಆ ಇಂದ್ರಜಿತ್ತಿನ ಕತ್ತಿಗೆ ಹೋಗಿ ಈ ಲಕ್ಷ್ಮಣನ ಬಾಣ ಬೀಳ್ತಾ ಇದೆ ಅಂತೆ. ಬಿದ್ದಾಗ ಆ ಸುಂದರವಾದಂತಹ ಇಂದ್ರಜಿತ್ತಿನ ಮುಖ ಅದು ಹೇಳ್ತಾರೆ, ಸಮ್ಮಂಡಿತಂ ಕುಂಡಲ ಮಂಡಲಾಭ್ಯಾಂ ಅಂತ ಪ್ರಾಸಬದ್ಧವಾಗಿ. ಸಮ್ಮಂಡಿತಂ ಚೆನ್ನಾಗಿ ಅಲಂಕರಿಸಲ್ಪಟ್ಟಿತ್ತು. ಹೇಗೆ? ಕುಂಡಲ ಮಂಡಲಗಳಿಂದ, ಕುಂಡಲ ಕಿವಿಯ ಓಲೆಗಳು,
ಅವನ ಕಿರೀಟ ಇದೆಲ್ಲ ಅಲಂಕೃತವಾದಂತಹ ಅವನ ತಲೆ ಭೂಧರವತ್, ದೊಡ್ಡ ಪರ್ವತ ಆ ಈ ಭೂಕಂಪ ಆದಾಗ ಬೀಳ್ತದಲ್ಲ ಆ ರೀತಿ ಆ ಪರ್ವತದ ಶಿಖರದಂತೆ ಇವನ ಶರೀರದಿಂದ ಅವನ ತಲೆ ಕೆಳಗಡೆ ಜಾರಿ ಬೀಳ್ತಾ ಇದೆ. ಎಷ್ಟು ಆ 3 ದಿನ ತಸ್ಮಿನ್ ಹತೆ ತತ್ರ ಹತಾವಶಿಷ್ಟಾ ಪ್ರದುದ್ರುಭು ಕ್ರವ್ಯ ಭುಜೋತಿ ಭೀತಾಹ. 3 ದಿನಗಳ ಕಾಲ ಯುದ್ಧ ಮಾಡಿ ಕೊನೆಗೆ, ಅದು ಹೆಂಗೆ ಹಗಲು ರಾತ್ರಿ ಯುದ್ಧ. ಈ ಮಹಾಭಾರತದಲ್ಲಿ ಯುದ್ಧಕ್ಕೆ ಸ್ವಲ್ಪ ವಿರಾಮ ಇರ್ತಿತ್ತು, ಇಲ್ಲಿ ಹಂಗಲ್ಲ, ಇದು ರೂಲ್ಸ್ ಪ್ರಕಾರ ನಡೆಯೋ ಯುದ್ಧ ಅಲ್ಲ. ಬಟ್ ಯಾರನ್ನ ಯಾರು ಬೇಕಾದ್ರೂ ಕೊಲ್ಲಬಹುದು ಅಂತಲ್ಲ. ಹಾಗಾಗಿ 3 ದಿನ ನಿರಂತರ ಹಗಲು ರಾತ್ರಿ ನಡೆದ ಯುದ್ಧದಲ್ಲಿ ಇಂದ್ರಜಿತ್ತನನ್ನ ಲಕ್ಷ್ಮಣ ಕೊಂದು ತಾನು ವಿಜಯಿ ಆಗ್ತಾ ಇದ್ದಾನವನು. ಈ ರೀತಿ ಇನ್ನು ಆ ಇಂದ್ರಜಿತ್ ಸತ್ತ ಮೇಲೆ ಉಳಿದ ಸಣ್ಣ ಪುಟ್ಟ ರಾಕ್ಷಸರು ಅವನೊಟ್ಟಿಗೆ ಬಂದವರೆಲ್ಲ ವಾಪಸ್ ಓಡಿ ಹೋಗ್ತಾರಂತೆ. ಅವನಿಗೆ ಆಗುದಿಲ್ಲ ಅಂತ ಹೇಳಿ ಗೊತ್ತಾಗ್ತದೆ, ಅವರೆಲ್ಲ ಓಡಿ ಹೋಗ್ತಾರೆ. ಮೇಲಿಂದ ದೇವತೆಗಳೆಲ್ಲ ಬರ್ತಾರಂತೆ. ಇಂದ್ರ ಎಲ್ಲ ಬಂದು ಆ ಲಕ್ಷ್ಮಣನಿಗೆ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಯಾಕೆ, ಇಂದ್ರಜಿತ್ತು ಇಡೀ ದೇವತಾ ಸಂಕುಲವನ್ನೇ ಅಲುಗಾಡಿಸಿದವನು. ಹಾಗಾಗಿ ದೇವತೆಗಳೆಲ್ಲ ಸೇರಿ ಅವನಿಗೆ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಇಷ್ಟಾದಾಗ ಕೊನೆಗೂ ಈ ಇಂದ್ರಜಿತ್ ಸತ್ತ ಸುದ್ದಿಯನ್ನ ಆ ನಿಕುಂಬಿಲೆಯಿಂದ ಹೊರ ಹೋಗಿ ಹನುಮಂತ, ಲಕ್ಷ್ಮಣ ಮತ್ತು ವಿಭೀಷಣ ಇವರು 3 ಜನ ಸೇರಿ ರಾಮಚಂದ್ರನಿಗೆ ತಿಳಿಸ್ತಾ ಇದ್ದಾರೆ. ರಾಮಚಂದ್ರ ಅತ್ಯಂತ ಸಂತೋಷಪಟ್ಟು ಲಕ್ಷ್ಮಣನನ್ನ ತನ್ನ ತಮ್ಮನನ್ನ ಗಟ್ಟಿಯಾಗಿ ಆಲಿಂಗನೆ ಮಾಡ್ಕೊಳ್ತಾ ಇದ್ದಾನಂತೆ. ಇತ್ತ ರಾವಣನಿಗೆ ಬಹಳಷ್ಟು ಬೇಸರದ ಸಂಗತಿ. ಯಾಕೆ, ಈಗ ಅವನ ಪಕ್ಷದವರು ಪರಾಕ್ರಮಿಗಳು ನನ್ನ ಹತ್ರ ಇವರಿದ್ದಾರೆ ಅಂತ ಹೇಳಿಕೊಳ್ಳಿಕ್ಕೆ ಯಾರೂ ಇಲ್ಲ ಅಂತಾಯ್ತು. ಇಷ್ಟರವರೆಗೆ ಇಂದ್ರಜಿತ್ತು ಇಷ್ಟು ಬದುಕಿದ್ಯಾಕೆ ಅಂತಂದ್ರೆ ಅವನಿಗೆ ಗೊತ್ತಾಗ್ತಿತ್ತು ನನ್ನ ವೀಕ್ ಪಾಯಿಂಟ್ ಏನು ಅಂತ ಗೊತ್ತಿತ್ತು. ಯಾರೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ ಅಂತ ಗೊತ್ತಿತ್ತೋ ಅವರೊಟ್ಟಿಗೆ ಯುದ್ಧನೇ ಮಾಡ್ತಿರ್ಲಿಲ್ಲ. ಅವನು ತಪ್ಪಿಸ್ಕೊಂಡು ಬರ್ತಾ ಇದ್ದ, ರಾಮನೊಟ್ಟಿಗೆ ಹನುಮಂತನೊಟ್ಟಿಗೆ ಅವರು ಎದುರಾದಾಗ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ತಿದ್ದ ಅವನು. ಹಾಗಾಗಿ ಇಷ್ಟು ಸಮಯ ಬದುಕುವಂತಾಗಿತ್ತು. ಪಾಪ ಲಕ್ಷ್ಮಣನ ಸಾಮರ್ಥ್ಯದ ಅರಿವು ಅವನಿಗೆ ಇರಲಿಲ್ಲ. ಲಕ್ಷ್ಮಣನೊಟ್ಟಿಗೆ ಯುದ್ಧ ಮಾಡಿ ತನ್ನ ಪ್ರಾಣವನ್ನು ಕಳ್ಕೊಂಡ. ಇಷ್ಟಾದಾಗ ಮೃತಂ ನಿಶಮ್ಯೇಂದ್ರಜಿತಂ ಸುತಂ ಸ್ವಂ ಪ್ರಾಣೋಪಮಾನಂ ಯಲಪದ್ದಶಾಸ್ಯ. ನೋಡಿ ಬಹಳಷ್ಟು ದುಃಖ ಪಡ್ತಾನಂತೆ. ಯಾಕೆ, ಇಂದ್ರಜಿತ್ತು ಅವನೊಬ್ಬನೇ ಮಗ ಉಳಿದಿದ್ದವನಿಗೆ ಪಾಪ. ಆ ಒಬ್ಬ ಮಗನನ್ನು ಕಳ್ಕೊಂಡೆ, ಇನ್ನು ನಾನು ಬದುಕಿದ್ದು ಏನು ಪ್ರಯೋಜನ ಅಂತ ಹೇಳಿ ತಾನು ಮತ್ತೆ ಸಭೆ ಸೇರಿಸ್ತಾ ಇದ್ದಾನಂತೆ. ಸಭೆ ಸೇರಿಸಿ ಇನ್ನು ನಾವು ರಾಮಚಂದ್ರನನ್ನು ಬಿಡ್ಲಿಕ್ಕಿಲ್ಲ, ನನ್ನ ಮೂಲ ಬಲವನ್ನ ತರಿಸ್ತೇನೆ ನಾನು ಅಂತ ಹೇಳಿ 30,000 ಮಹೌಘಕಾನಾಂ ಅಕ್ಷೌಹಿಣೀನಾಂ ಅಪಿ 6,000 36,000 ಅಕ್ಷೌಹಿಣಿ ಸೈನ್ಯ. ಅದು ಮಹೋಘ ಆಗ್ತದೆ. ಅದು ಆ ಅಕ್ಷೌಹಿಣಿ ಸೈನ್ಯವನ್ನ ತಾನು ತರಿಸ್ತಾ ಇದ್ದಾನೆ. ಎಲ್ಲ ಬರ್ಬೇಕೆಲ್ಲರೂ ರಾಮಚಂದ್ರನೊಟ್ಟಿಗೆ ಯುದ್ಧ ನಡೀತಾ ಇದೆ ನಮ್ದು. ಎಲ್ಲ ರಾಕ್ಷಸರು, ಇಡೀ ಭೂಮಂಡಲದಲ್ಲಿ ಯಾರೆಲ್ಲ ರಾಕ್ಷಸರಿದ್ದಾರೋ ಎಲ್ಲರೂ ಕೂಡ ಬಂದು ಈ ಯುದ್ಧಕ್ಕೆ ನೀವು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿ ಎಲ್ಲರನ್ನು ಕರಿತಾ ಇದ್ದಾನಂತೆ. ನಮ್ಗೆ ಅನಿಸ್ತದೆ, ಅಷ್ಟು ಸಣ್ಣ ಲಂಕೆ ಅಷ್ಟು ದೊಡ್ಡದಿರಲಿಲ್ಲ. ಅಷ್ಟು ಸಣ್ಣ ಲಂಕೆಯಲ್ಲಿ ಇಷ್ಟು ಸಂಖ್ಯೆಯ ರಾಕ್ಷಸರು ಹೆಂಗಿದ್ರಪ್ಪ ಅಂತ ಹೇಳಿ. ಅದಕ್ಕೆ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ವರೋಹಿ ದತ್ತೋಸ್ಯ ಪುರಾ ಸ್ವಯಂಭುವ ಧರಾತಲೇಲ್ಪೇಪಿ ನಿವಾಸ ಶಕ್ತಿ. ಆ ಎಲ್ಲ ರಾಕ್ಷಸರಿಗೆ ಬ್ರಹ್ಮದೇವರು ವರ ಕೊಟ್ಟಿದ್ರಂತೆ. ನೀವು ರಾಕ್ಷಸರು ಮನುಷ್ಯರಿಗಿಂತ ದೊಡ್ಡದಾಗ ಶರೀರ ಉಳ್ಳವರು, ನೀವು ಇಂಥ ಶರೀರದಿಂದ ನೀವು ಭೂಮಂಡಲದಲ್ಲಿ ಇರ್ಲಿಕ್ಕೆ ಆಗಲ್ಲ ನೀವು. ಹಾಗಾಗಿ ನೀವೇನ್ ಮಾಡ್ರಿ, ಈ ಲಂಕೆಯಲ್ಲೇ ಸಣ್ಣದಾಗಿ ನೀವು ಧರಾತಲೇಲ್ಪೇಪಿ ನಿವಾಸ ಶಕ್ತಿ, ನಿಮ್ಮ ಶರೀರವನ್ನ ಸಣ್ಣದು ಮಾಡಿಕೊಂಡು ಈ ಸಣ್ಣ ಪ್ರದೇಶದಲ್ಲಿ ಇರುವ ಸಾಮರ್ಥ್ಯವನ್ನ ನಿಮಗೆ ನಾನು ಕರುಣಿಸ್ತೇನೆ ಅಂತ ಹೇಳಿ ಅವರಿಗೆ ಎಲ್ಲರಿಗೂ ಕೂಡ ಆ ವರವನ್ನ ಬ್ರಹ್ಮದೇವರು ಕೊಟ್ಟಿದ್ರು. ಹಾಗಾಗಿ ಎಷ್ಟು ಸಂಖ್ಯೆ ರಾಕ್ಷಸರಿದ್ರೂ ಅವರು ಲಂಕೆಯಲ್ಲಿ ಇರಬಹುದಾಗಿತ್ತು. ಅಂಥ ರಾಕ್ಷಸರನ್ನ ಕರ್ಕೊಂಡು ತಾನು ಯುದ್ಧಕ್ಕೆ ಹೊರಡ್ತಾ ಇದ್ದಾನೆ. ಅಷ್ಟು ದೊಡ್ಡ ರಾಕ್ಷಸರ ಸೈನ್ಯ ಅದು ರಾಮನ ಬಳಿ ಹೇಗೆ ಹೋಗ್ತದೆ? ಅಂತಹ ಸೈನ್ಯವನ್ನ ರಾಮ ಒಬ್ಬನೇ ನಿಂತುಕೊಂಡು ಸಂಹಾರ ಮಾಡ್ತಾನೆ. ಅದು ಯಾವ ರೀತಿ ಸಂಹಾರ ಮಾಡ್ತಾನೆ, ಮುಂದೆ ರಾಮನನ್ನು ಎದುರುಗೊಳ್ತಾನೆ, ಇದೆಲ್ಲ ಏನಾಗ್ತದೆ ಅಂತ ಅನ್ನೋದನ್ನ ನಾಳೆ ದಿವಸ ಪ್ರವಚನದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಶ್ರೀಕೃಷ್ಣಾರ್ಪಣವಸ್ತು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.